ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ, ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪರಮ ಭಕ್ತಿಯಿಂದ ಶ್ರೀರಾಮಚಂದ್ರನನ್ನು ವಂದಿಸಿ ಮಹರ್ಷಿಗಳಾದ ವಾಲ್ಮೀಕಿಗಳನ್ನು ಸ್ಮರಿಸಿ ನಮಿಸಿ ನೆರೆದಿರುವ ಎಲ್ಲ ಸದ್ಭಕ್ತ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ಒಂದಿಷ್ಟು ವಾಲ್ಮೀಕಿಗಳ ಮನೋವಲಯದಲ್ಲಿ ನಾವು ಪ್ರವೇಶ ಮಾಡಿದ್ದೆವು. ವಾಸ್ತವಿಕ ಅದು ಒಂದು ಥರದ ವಿಹಾರ, ಅಂದರೆ ಅಂತರಂಗ ಧ್ಯಾನದ ಒಂದು ಮುಖವಾಗಿಯೂ ನಿಮಗೆ ಕೇಳಿಸಿದರೆ ಏನು ಅದು ಅಚಾತುರ್ಯವಲ್ಲ. ಯಾಕೆಂದರೆ ವಾಲ್ಮೀಕಿಗಳಿಗೆ ಒಂದು ತಪೋಭಾಗವಾಗಿ ರಾಮದರ್ಶನವು ಮೊದಲು ಸಂಭವಿಸಿ ಆ ರಾಮದರ್ಶನದ ಸಂಭವನಕ್ಕೆ ಕಾರಣರಾದದ್ದು ಬ್ರಹ್ಮ ನಾರದರು ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡರೆ ಆಗ ಅದು ಸಾಮಾನ್ಯ ನಾವು ನೀವು ಬರೆಯುವ ಕಾವ್ಯ ಅಲ್ಲ ಅನ್ನುವುದನ್ನು ನಾನು ಹೇಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಎಷ್ಟೋ ಸಾರಿ ಹೀಗೊಂದು ನಮ್ಮೊಳಗೆ ನಾವು ಮುಳುಗಿಬಿಟ್ಟರೆ ಅದಕ್ಕೆ ಹುತ್ತ ಕಟ್ಟದೆ ಮತ್ತೆ ಕೆತ್ತೀತೇನೋ ಆ ಅಂಥ ರಾಮಮೂರ್ತಿ ಅಂತ ಅಡಿಗರು ಕೇಳಿದರು ಕೂಡ. ಸೊ ಈ ಹುತ್ತ ಕಟ್ಟುವ ಕೆಲಸವನ್ನು ವಾಲ್ಮೀಕಿಗಳು ಬಹಳ ಸುದೀರ್ಘ ಕಾಲ ಮಾಡಿದ್ದರ ಪರಿಣಾಮವಾಗಿ ಅವರಿಗೆ ಹಾಗೊಬ್ಬ ರಾಮ ಕಾಣಿಸುವುದಕ್ಕೆ ಸಾಧ್ಯವಾಯಿತು. ಒಂದು ವೇಳೆ ವಾಲ್ಮೀಕಿಗಳಿಗೇ ಅವನು ಅಪರಿಪೂರ್ಣನೋ ಅಲ್ಪನೋ, ಈಗ ನಮ್ಮಲ್ಲಿ ಕಾಣ್ತಾ ಇರುವ ದುಷ್ಟರಿಗೆ ಕಾಣುವ ರಾಮನ ಹಾಗೂ ಕಂಡಿದ್ದರೆ ಅವನು ಮುಂದಿನ ಜನಾಂಗಕ್ಕೆ ಏನನ್ನು ಉಳಿಸಿ ಹೋಗ್ತಿದ್ದ, ಏನನ್ನು ಕೊಡ್ತಿದ್ದ. ಆದರೆ ಕಾಣುವ ಕಾಣಿಕೆ ಕಣ್ಣು ಚೆನ್ನಾಗಿದ್ದರಿಂದ ಅದು ಎಷ್ಟು ಜನರಲ್ಲಿ ಇವತ್ತು ರಾಮ ಮೂಡಿಬಿಟ್ಟಿದ್ದಾನೆ, ಅಲಂಕರಿಸಿ ಕೂತಿದ್ದಾನೆ, ನಮ್ಮನ್ನು ಇವತ್ತಿಗೂ ಕೂಡ ನಡೆಸ್ತಾನೆ. ಆ ದೃಷ್ಟಿಯಲ್ಲಿ ವಾಲ್ಮೀಕಿಗಳ ಜಗತ್ತು ಅದು ಒಂದು ವಿಶೇಷ ಜಗತ್ತು. ನಾನು ನೀವು ಭಾವಿಸುವ ಸಾಮಾನ್ಯ ಕವಿಗಳ ಲೋಕವಲ್ಲ. ಕವಿ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ವಿದ್ವಾಂಸ, ಪಂಡಿತ, ದಾರ್ಶನಿಕ ಅರ್ಥಗಳಿರಬಹುದು. ಈಗಿನ ಪರಿಭಾಷೆಯ ಕವಿಯಲ್ಲ ಅಂತ ನಾನು ಹೇಳ್ತಾ ಇರೋದು. ಈಗಿನ ಪರಿಭಾಷೆಯ ಕವಿಯ ಆಚೆಗೆ ಒಂದು ತತ್ವದರ್ಶನದ ಆ ಭಗವಂತನನ್ನು ಮೀಟುವ ಸ್ಥಿತಿಯಲ್ಲಿದ್ದ ಮನೋಭೂಮಿಕೆಯಲ್ಲಿ ಅದು ಕಂಡಿತು ಮತ್ತು ಅದು ಹಾಗೆ ಸ್ಫುಟವಾಗಿ ಪ್ರಕಟವಾದದ್ದು ಪ್ರಥಮದಲ್ಲಿ ಕ್ರೌಂಚ ಮಿಥುನಗಳ ಒಂದು ದುರಂತವನ್ನು ನೋಡಿ. ಇದನ್ನು ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಅದೊಂದು ಶಾಪವಾಯಿತು ಅಂತ ಪಶ್ಚಾತ್ತಾಪವೂ ಪಟ್ಟರು. ಏಕಕಾಲಕ್ಕೆ ಕೋಪವೂ ಬಂದದ್ದು ಹೌದು. ಕೋಪ ಬಂದದ್ದು ಯಾಕೆ ಅಂದರೆ ತನ್ನೊಳಗಿನದೇ ಇನ್ನೊಂದು ಸಾಯ್ತಿದೆ ಅನ್ನುವುದನ್ನು ನೋಡಲಿಕ್ಕಾಗದ ಭಗವಂತನ ಜೊತೆಗಿನ ಅಭಿನ್ನ ಭಾವ. ತಾನೇ ಸತ್ತಂತೆ, ತನ್ನೊಳಗಿನದೇ ಸತ್ತಂತೆ. ಆ ದೃಷ್ಟಿಯಲ್ಲಿ ಅಂಥದ್ದೊಂದು ತೀವ್ರತೆಯ ಸ್ಪಂದನವನ್ನು ಅಲ್ಲಿ ನಾವು ವಾಲ್ಮೀಕಿಗಳ ಸಂದರ್ಭದಲ್ಲಿ ನೋಡಿತ್ತು. ಹಾಗಾಗಿ ಅವರು ಕ್ರೌಂಚ ಮಿಥುನದ ಒಂದು ಸಾವಿಗೆ ಆ ಪರಿ ಬಹಳ ಕಠೋರ ಮಾನುಷಾದ ಪ್ರತಿಷ್ಠಾಂ ಶಾಶ್ವತೀ ಸಮ ಅಥವಾ ಹೇಳುವಾಗ ತ್ವಮಗಮ ಶಾಶ್ವತೀ ಸಮಾಹ ಅಂತ ಜೋರಾಗಿ ಶಪಿಸುವಾಗ ಎಂದೂ ಕೂಡ ನೀನು ಶಾಶ್ವತವಾಗಿ ನೆಲೆ ನಿಲ್ಲದ ಹಾಗಾಗಲಿ
ಬೇಡನೆ ಅನ್ನುವ ಒಂದು ಅರ್ಥ ಸಾಧ್ಯತೆ. ಇನ್ನೊಂದು ಯಾಕೆಂದರೆ ಕಾಮಮೋಹಿತವಾದ ಕ್ರೌಂಚ ಮಿಥುನಾದ್ ಏಕಂ ಅವಧೀಹಿ, ಅಂಥ ಒಂದು ಜೋಡಿ ಹಕ್ಕಿಯ ಒಂದನ್ನು ಕೊಂದಿದ್ದೀಯ, ಅದು ಎಂಥದು? ಅದು ಕಾಮಮೋಹಿತಂ. ಇದಕ್ಕೆ ಬೇರೆ ಬೇರೆ ಕವಿತ್ವದ ಒಳಗೂ ಕೂಡ ಅಥವಾ ಒಬ್ಬ ದಾರ್ಶನಿಕ, ಒಬ್ಬ ಋಷಿ ಮಾತಾಡುವಾಗ ಒಂದೇ ಅರ್ಥ ಇರೋದಿಲ್ಲ. ಅವನು ಹಾಗೆ ಹೇಳುವಾಗ ಅದು ಒಂದೇ ಅರ್ಥವಲ್ಲ. ಅದು ಮಾ ಅನ್ನೋದು ಅಲ್ಲಿ ಲಕ್ಷ್ಮಿಯನ್ನು ಹೇಳ್ತಿದೆ. ಅಂಥ ಲಕ್ಷ್ಮಿಯ ಜೊತೆಗಿರುವಂತಹ ಈ ರಾಮ ಅಥವಾ ಭಗವಂತ, ಅವನು ನಿಷಾದ. ಅವನು ಈಗ ಹೊಡೆದದ್ದು ಮಂಡೋದರಿ ಮತ್ತು ರಾವಣ ಅನ್ನುವ ಕ್ರೌಂಚ ಮಿಥುನದಲ್ಲಿರುವಂತಹ ಜೋಡಿಯ ಒಂದನ್ನು, ಅಂದರೆ ರಾವಣನನ್ನು ಕೊಂದದ್ದು. ಅಂಥ ದುಷ್ಟ ಕಾಮಮೋಹಿತನಾದ ರಾವಣನನ್ನು ಕೊಂದಂತಹ ಓ ಭಗವಂತನೇ, ಲಕ್ಷ್ಮಿಯ ಪತಿಯಾದ ಭಗವಂತನೇ, ನಿನ್ನ ಹೆಸರು ಶಾಶ್ವತವಾಗಿ ನೆಲೆಗೊಳ್ಳಲಿ ಅನ್ನುವ ಒಂದು ಅರ್ಥವನ್ನು ಕೂಡ ಅದಕ್ಕೆ ಬರೀತಾರೆ. ಸುಮಾ ಅನ್ನುವಾಗ ಅಲ್ಲಿ ಅಲ್ಲ ಬೇಡ ಅನ್ನುವ ಅರ್ಥ ಅಲ್ಲ, ಅಲ್ಲಿ ಅಮ್ಮ ಅನ್ನುವ ಹೇ ತಾಯಿ, ಏ ಲಕ್ಷ್ಮಿ, ನಿನ್ನ ಪತಿ ನಿಷಾದ ಅಂದಾಗ ಅವನು ಯಾಕೆಂದರೆ ದುಷ್ಟರ ವಧೆ ಮಾಡುವ ಬೇಟೆಗಾರ, ಆ ಅರ್ಥದಲ್ಲಿ ಅದು ಭಗವಂತ. ಅವನು ಕೊಂದಿರೋದು ರಾವಣನನ್ನು. ಆ ರಾವಣನನ್ನು ಕೊಂದದ್ದರಿಂದ ಶಾಶ್ವತವಾಗಿ ನಿನ್ನ ಸುಖ ಅಥವಾ ಕೀರ್ತಿ ನೆಲೆ ನಿಲ್ಲಲಿ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಇದು ವ್ಯಾಖ್ಯಾನಕಾರರ ಅರ್ಥ ವಿವರಣೆಗಳು, ಮತ್ತು ಅದರ ವಿವರಣೆಗಳನ್ನು ಬೆಳೆಸಿ ಬೇರೆ ಬೇರೆ ಅರ್ಥ ಸಾಧ್ಯತೆಗಳನ್ನು ಹುಡುಕುವ ವ್ಯಾಖ್ಯಾನಕಾರರಿದ್ದಾರೆ. ಬಟ್ ಅಲ್ಲಿ ಹಾಗೊಂದು ವೇಳೆ ಅವನು ರಾಮನನ್ನು ಉದ್ದೇಶಿಸಿಯೋ ಭಗವಂತನನ್ನು ಉದ್ದೇಶಿಸಿಯೋ ಹೇಳಿದರೆ ಅವನು ಪಶ್ಚಾತ್ತಾಪ ಯಾಕೆ ಪಡಬೇಕಿತ್ತು ಅಂತ ನೆಕ್ಸ್ಟ್ ಕ್ವೆಶ್ಚನ್ ಬರುತ್ತೆ ಅಲ್ವಾ. ಶಾಶ್ವತವಾಗಿ ನಿನ್ನ ಹೆಸರು ಉಳಿಯಲಿ ಅಂತ ಅವರು ಹಾರೈಸಿದ್ದು ಪಶ್ಚಾತ್ತಾಪಕ್ಕೆ ಯಾಕೆ ಕಾರಣ ಆಗಬೇಕಿತ್ತು? ಅದೇನು ಶಾಪ ಅಲ್ಲ. ಅದರೊಳಗೆ ಇನ್ನೊಂದು ಟೋನಿತ್ತು. ಏನು ಅಂದರೆ, ಹೀಗೆ ಕೊಂದ ಭಗವಂತನನ್ನೇ ಒಂದು ದೃಷ್ಟಿಯಿಂದ ನೀನು ಕೂಡ ನಿನ್ನ ಹೆಂಡತಿಯನ್ನು ಅಗಲುವ ಹಾಗೆ ಆಗಲಿ, ನೀನು ಶಾಶ್ವತವಾಗಿ ಒಟ್ಟಿಗೆ ಇಲ್ಲದ ಹಾಗಾಗಲಿ ಅನ್ನುವ ಟೋನು ಬಂದುಬಿಡ್ತು ಅಂತ ಹಾಗೊಂದು ಅರ್ಥ ಹೇಳ್ತಾರೆ. ಸೊ ಅದಕ್ಕೇ ರಾಮನಿಗೆ ಅಗಲುವಿಕೆ ಬಂತು. ಆ ರಾಮನ ಅಗಲುವಿಕೆ ಸೀತೆಯ ಜೊತೆಗೆ ವಿಯೋಗ ಆಗಲಿಕ್ಕೆ ಕಾರಣ ಹೀಗೊಂದು ವಾಲ್ಮೀಕಿಗಳ ಬಾಯಲ್ಲಿ ಬಂದ ಶಾಪ. ಹೀಗೆಲ್ಲ ಇದೆಲ್ಲ ಹೇಗೆ ಅಂದರೆ, ವ್ಯಾಖ್ಯಾನಕಾರರು ಯಾವಾಗಲೂ ಕೂಡ ಬೇರೆ ಬೇರೆ ಅರ್ಥ ಸಾಧ್ಯತೆಗಳು ಒಬ್ಬ ದರ್ಶನ ಶಾಸ್ತ್ರವನ್ನು ದಾರ್ಶನಿಕನ ಮಾತುಗಳಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇದೆ ಅಂತ ಶೋಧಿಸುವ ಭಾಗ. ಅದೆಲ್ಲದರ ಆಚೆಗೆ ನನಗೆ ಬಹಳ ಇಷ್ಟವಾದದ್ದು ಒಂದು ಕೋಮಲ ಹೃದಯಾವಸ್ಥೆಯ ಭಾವಕ್ಕೆ ಜೀವ ಹೇಗೆ ಭಗವತ್ ತತ್ವದ ಜೊತೆಗೆ ಸಂಯೋಗ ಆಗಿ ಮಿಡೀತದೆ. ಆಗ ಅದು ಜೀವ ಯಾವುದೇ ಸತ್ತರೂ ಹೇಗೆ ವಿಲವಿಲ ಒದ್ದಾಡುತ್ತೆ. ಅದು ಕ್ರೌಂಚ ಇರಬಹುದು, ಅದೊಂದು ನಾಯಿ ಇರಬಹುದು, ಅದೊಂದು ಪ್ರಾಣಿ ಇರಬಹುದು. ನಮ್ಮ ಕಣ್ಣ ಮುಂದೆ ಇನ್ನೊಂದು ಜೀವ ನರಳಾಡುವುದನ್ನು ನೋಡಲಿಕ್ಕಾಗದ ಒಂದು ವಿಶೇಷ ದುಃಖವನ್ನು ಆ ಜೀವ ಅನುಭವಿಸ್ತದೆ ಅನ್ನುವುದೇ ನನಗೆ ವಾಲ್ಮೀಕಿಗಳ ವಿಷಯದಲ್ಲಿ ತುಂಬ ಇಷ್ಟವಾದ ವಿಷಯ. ಆ ಥರ ಅವರು ಪರಿತಪ್ಪಿಸಿ ಆ ಬಳಿಕ ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಬ್ರಹ್ಮನಾರದರಿಂದ ಮುಂದೆ ಪುನಃ ಅದಕ್ಕೆ ಸಾಂತ್ವನವನ್ನು ಪಡೆದು ಅದು ನಿನ್ನ ಬಾಯಿಯಿಂದ ಸರಿಯಾಗಿಯೇ ಬಂದಿದೆ, ಇದೇ ಧಾಟಿಯಲ್ಲಿ ಇದೇ ಛಂದಸ್ಸನ್ನಿಟ್ಟುಕೊಂಡು ನೀನು ಮುಂದಿನ ವಾಕ್ಯಗಳನ್ನು ರಚಿಸ್ತಾ ಹೋಗು. ಬ್ರಹ್ಮ ಹೇಳುವ ಮಾತು ಏನು ಅಂದರೆ, ಇನ್ನು ಮುಂದಿನ ಎಲ್ಲ ವಾಕ್ಯಗಳಲ್ಲಿ ನಿನಗೆ ತಿಳಿಯದ ರಹಸ್ಯಗಳು ಉಳಿಯೋದಿಲ್ಲ. ರಾಮಲಕ್ಷ್ಮಣರ ಸಂಬಂಧವಿರಬಹುದು, ರಾಮ ಸೀತೆಯರ ಸಂಬಂಧ ಇರಬಹುದು, ಇಡೀ ರಾಮನಿಗೆ ಸಂಬಂಧಪಟ್ಟ ಎಲ್ಲ ಘಟನೆಗಳಿರಬಹುದು. ಅವರ ಅಷ್ಟು ಮಾಹಿತಿಯ ರಹಸ್ಯಗಳು ನಿನಗೆ ಪ್ರಕಟವಾಗುತ್ತವೆ. ನೀನು ಹೇಳಿದ ವಾಕ್ಯದಲ್ಲಿ ಒಂದೇ ಒಂದು ಅಸತ್ಯ ಇರುವುದಿಲ್ಲ. ಇದು ಕೂಡ ಬ್ರಹ್ಮ ಹೇಳುವ ಮಾತು. ಹಾಗಾಗಿ ನಾವೆಲ್ಲ ಯೋಚಿಸಿ ಮಾತಾಡಬೇಕು. ರಾಮಾಯಣವನ್ನು ಕಾಮೆಂಟ್ ಮಾಡುವಾಗ ನೀನು ಹೇಳುವ ಯಾವ ಮಾತುಗಳು ಕೂಡ ಅಸತ್ಯ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಏನುಂಟು ಅದೆಲ್ಲವೂ ಸತ್ಯವಾಕ್, ಬ್ರಹ್ಮಾದೇಶ, ಬ್ರಹ್ಮ ಹೇಳಿದ ವಾಕ್ಕದು. ಹಾಗಾಗಿ ಅದಕ್ಕನುಗುಣವಾಗಿ ವಾಲ್ಮೀಕಿಗಳಲ್ಲಿ ಅದು ಪ್ರತಿಫಲನಗೊಂಡ ಹಾಗೂ ಅಲ್ಲಿಂದ ಪುನರ್ ಪ್ರಕ್ರಿಯೆಯಾಗಿ ಹುಟ್ಟಿತೋ ಎನ್ನುವ ಹಾಗೆ ಬಂದಂತಹ ರಾಮಾಯಣ ಪ್ರಾರಂಭ ಆದದ್ದು ನಾನು ನಿನ್ನೆ ದಿನ ಹೇಳಿದೆ. ಕೋನ್ವಸ್ಮಿನ್ ಅಂತ ಕೇಳುವಲ್ಲಿಂದ ನಾರದರಿಗೂ ಕೂಳ್ಳಿರಿಸಿ ಕೇಳಿದ ಪ್ರಶ್ನೆ, ಇಲ್ಲಿ ಯಾರಿದ್ದಾರೆ ಎಲ್ಲ ಗುಣಗಳನ್ನು ಒಳ್ಳ ಒಬ್ಬ ವ್ಯಕ್ತಿ, ಸಾಂಪ್ರತಂ ಲೋಕೆ ಕೋನ್ವಸ್ಮಿನ್,
ಈ ಲೋಕದಲ್ಲಿ ಸಕಲ ಸದ್ಗುಣಗಳನ್ನು ಒಳಗೊಂಡ ಸಮರ್ಥ, ದಕ್ಷ, ಧರ್ಮಿಷ್ಠ, ಸತ್ಯದರ್ಶನ, ಮಿತಭಾಷಿ ಅಥವಾ ಧರ್ಮವಾನ್, ವೀರ್ಯವಾನ್, ಅವನು ಗುಣವಾನ್, ಇನ್ನೇನಲ್ಲ ಅವನು. ಯಾವ ವಿಶೇಷಣಗಳನ್ನು ಒಳಿತಿಗೆ ಹಾಕಬಹುದೋ ಅಂಥ ಎಲ್ಲ ವಿಶೇಷಣಗಳನ್ನುಳ್ಳ ಒಬ್ಬ ಯಾರಿದ್ದಾನೆ ನನಗೆ ಹೇಳಿ ಅಂದಾಗ ಪ್ರಾರಂಭವಾದದ್ದು ನಾರದರ ಮುಖಾಂತರ. ಆ ಕಥೆಯೇ ಕಾವ್ಯ ಮುಖೇನ ಶ್ರುತ ಪರಂಪರೆಯಲ್ಲಿ ವಾಲ್ಮೀಕಿಗಳ ಭಾವಲೋಕದಲ್ಲೆಲ್ಲವೂ ನಿರ್ಮಾಣ ಆಗಿ ಅದನ್ನು ಲವಕುಶರಿಗೆ ಹೇಳಿ ಲವಕುಶರು ಮುಂದೆ ಅದನ್ನು ಸಾರ್ವಜನಿಕವಾಗಿ ಹೇಳಿದಂತಹ ಕೆಲಸ ಮಾಡಿದರು ಅನ್ನೋದು ನಿಮಗೆ ಗೊತ್ತಿರುವ ವಿಷಯ. ನಿನ್ನೆ ದಿನ ನಾನು ಅದನ್ನು ಉಲ್ಲೇಖ ಮಾಡಿದ್ದೇನೆ. ವಾಸ್ತವಿಕ ಎಲ್ಲಿ ನಾರದರು ಪ್ರಶ್ನೆ ಕೇಳ್ತಾರಲ್ಲ ಅಲ್ಲಿಂದ ರಾಮಾಯಣದ ಬಾಲಕಾಂಡ ಆರಂಭ. ಈ ಬಾಲಕಾಂಡದಿಂದ ನಾನು ನಿನ್ನೆಯ ಪ್ರವೇಶಿಕೆ ತಗೊಂಡಿದ್ದೀನಿ. ಸುಮಾರು ಬಾಲಕಾಂಡ ಮುಕ್ತಾಯ ಮಾಡಬೇಕು ನಿನ್ನೆ ಅಂದ್ಕೊಂಡಿದ್ದೆ. ನನಗೆ 1 ಗಂಟೆ ಕೊಟ್ಟದ್ರಿಂದ ನಾನು ಅದನ್ನು ಮುಕ್ತಾಯ ಮಾಡಲಿಲ್ಲ. ಮತ್ತು ಶ್ರೀಶ ಅವರು ಕಾಲಪುರುಷರಾಗಿ ಬರ್ತಾ ಇರಬೇಕು. ಯಾಕೆ ಅಂದರೆ ರಾಮನಿಗೆ ಅವತಾರ ಸಮಾಪ್ತಿ ಮಾಡು ಅಂತ ಹೇಳೋಕ್ಕೆ ಕಾಲಪುರುಷರು ಬರ್ತಾರೆ, ಕೃಷ್ಣನಿಗೆ ಅವತಾರ ಸಮಾಪ್ತಿ ಮಾಡು ಅಂತ ಹೇಳೋದಕ್ಕೆ ಕಾಲಪುರುಷರು ಬರ್ತಾರೆ. ನಾವು ಯಾವ ಗಿಡದ ಸೊಪ್ಪು ಅಂಥ ಅವರಿಗೆ ಬಂದಿದ್ದಾರೆ ಅಂದಮೇಲೆ ನಮಗೆ ಹೇಳದಿದ್ದರೆ ನಮ್ಮ ಕಥೆ ಏನು, ನಾವು ಯಾವ ದುರಂತಕ್ಕೆ ಹೋಗಲಿಕ್ಕೆ. ಹಾಗಾಗಿ ಬರಬೇಕು. ಇಂಥ ಎಲ್ಲ ಒಂದು ವಾಲ್ಮೀಕಿಗಳ ಮನಸ್ಥಿತಿಯ ಪ್ರಶ್ನೆಗೆ ಅನುಗುಣವಾಗಿ ನಾರದರಿಂದ ಉತ್ತರ ಪ್ರಾರಂಭವಾದದ್ದು. ಅವರು ನೇರವಾಗಿ ಇಡೀ ವಂಶ ಹೇಗೆ ಸೂರ್ಯವಂಶ ಅದು ಎಲ್ಲಿಂದ ಇಕ್ಷ್ವಾಕುವಿನಿಂದ ಪ್ರಾರಂಭವಾಗಿ ಸಗರನವರೆಗೆ ಬಂತು ಮತ್ತು ಸಗರನಲ್ಲಿ ಕಥೆಯನ್ನು ಅವರು ಆರಂಭ ಮಾಡ್ತಾರೆ. ಸಗರನಿಗೆ 60,000 ಮಕ್ಕಳು, ಒಂದು ಹೆಂಡತಿಯಿಂದ ಸುಮತಿ ಅನ್ನುವವಳಿಂದ, ಕೇಶಿನಿ ಅನ್ನುವವಳಿಂದ ಅಸಮಂಜಸ ಅನ್ನುವ ಒಬ್ಬ ಮಗ. ಅಲ್ಲಿಂದ ಪ್ರಾರಂಭ ಮಾಡಿ ಅವರು ದಶರಥನ ಕಥೆಗೆ ಬರ್ತಾರೆ. ಈ ದಶರಥ ಕೋಸಲ ದೇಶದಲ್ಲಿ ಬಹಳ ಒಳ್ಳೆಯ ರಾಜ. ಅಷ್ಟು ಒಳ್ಳೆಯ ರಾಜ ಸುಭಿಕ್ಷೆಯನ್ನು ಕೊಟ್ಟು ಜಗತ್ತಿನಲ್ಲಿ ಧರ್ಮಸ್ಥಾಪನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಏನು ಒಳಿತು ಬೇಕೋ ಅದೆಲ್ಲವನ್ನು ಮಾಡಿಕೊಂಡು ಸಕಲ ಸುಖ ವೈಭವಗಳನ್ನು ರಾಜ್ಯದ ಅಷ್ಟೂ ಜನರಿಗೆ ಕೊಟ್ಟವ. ದಶರಥನ ಕಾಲದಲ್ಲಿ ಯಾರಿಗೂ ಕೂಡ ಇದೊಂದು ಇಲ್ಲ ಅನ್ನುವ ಊನ ಇರಲಿಲ್ಲ, ಇದು ಸಿಕ್ಕಲಿಲ್ಲ ಅನ್ನುವ ಕೊರತೆ ಇರಲಿಲ್ಲ. ಸಕಲವನ್ನು ಅನುಭವಿಸುವ ಸುಖಕ್ಕೆ ಯಾವ ದಾರಿದ್ರ್ಯ ಇರಲಿಲ್ಲ, ಬಡತನ ಅನ್ನೋದು ಗೊತ್ತಿರಲಿಲ್ಲ, ಬರಗಾಲ ಕ್ಷಾಮ ಕೇಳಿದ ವಸ್ತುವಲ್ಲ. ಅಂಥ ರಾಜ ಅಂತಂದರೆ ರಾಜನಿಗನುಗುಣವಾಗಿ ದೇಶ ಮತ್ತು ರಾಜ್ಯಗಳು ಸುಭಿಕ್ಷ ಮತ್ತು ದುರ್ಭಿಕ್ಷಕ್ಕೆ ಒಳಗಾಗ್ತವೆ ಅನ್ನೋದನ್ನು ಪುರಾಣ ಸ್ಪಷ್ಟವಾಗಿ ಹೇಳ್ತದೆ. ಯಾಕೆಂದರೆ ಒಬ್ಬ ರಾಜ ಬಂದು ತಾನು ಅಧಿಕಾರ ತಗೊಳ್ಳೋದು ಅಂದರೆ ಆ ರಾಜನ ಜೊತೆಗೆ ದೇವತೆಗಳು ಬಂದು ಕೂಡ ಅವನಲ್ಲಿ ನೆಲೆಸ್ತಾರೆ ಅಂತ. ಸಕಲ ದೇವತೆಗಳು ಕೂಡ ಬಂದು ಆ ದೇಹದಲ್ಲಿ ನೆಲೆಸಿ ಇಡೀ ದೇಶದ ಒಳಿತನ್ನು ಮತ್ತು ರಾಜ್ಯದ ಒಳಿತನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಇವನ ಮೂಲಕ ಮಾಡ್ತಾರೆ, ಇವನ ದೇಹಕ್ಕೆ ಆ ಶಕ್ತಿ ಕೊಡ್ತಾರೆ ಅನ್ನುವ ಮಾತುಗಳು ಎಲ್ಲ ಇವೆ. ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ದುರ್ಭಿಕ್ಷೆ, ಬರಗಾಲ, ಕ್ಷಾಮ ಬಂದಿದೆ ಅಂದರೆ ಅದಕ್ಕೆ ರಾಜ ಕೂಡ ಕಾರಣ. ರಾಜನೊಬ್ಬನೇ ಕಾರಣ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ರಾಜ ಕೂಡ ಕಾರಣ ಅನ್ನೋದನ್ನು ಪುರಾಣಗಳು ಸಾಕಷ್ಟು ಬೇರೆ ಬೇರೆ ಪೃಥುವಿನ ಸಂದರ್ಭದಲ್ಲಿ ಏನು ಸುಭಿಕ್ಷೆ, ವೇಮನನ ಕಾಲಕ್ಕೆ ಎಂಥ ದುಷ್ಟ ದಾರಿದ್ರ್ಯ, ಇದಕ್ಕೆ ಕಾರಣಗಳೇನು ಅಂತ ಹಿನ್ನೆಲೆಗಳನ್ನೆಲ್ಲ ಕೊಡ್ತಾರೆ. ಆದ್ದರಿಂದ ಅಂಥದ್ದೊಂದು ದುಷ್ಟ ದಾರಿದ್ರ್ಯಗಳ ಶಬ್ದವೇ ಗೊತ್ತಿರಲಿಲ್ಲ ನಿಘಂಟಿನಲ್ಲಿ ಅನ್ನುವ ಹಾಗೆ ದಶರಥ ಸುಭಿಕ್ಷೆಯ ಕಾಲ. ಲೋಕ ಸುಖದಿಂದ ಇತ್ತು, ಜಗತ್ತು ಸುಖದಿಂದ ಇತ್ತು, ಇಡೀ ದಶರಥ ವಂಶ ಸುಖದಿಂದ ಇತ್ತ ಕೇಳಿದರೆ ದಶರಥನಿಗೊಂದು ಕೊರತೆ ಇತ್ತು, ಮಕ್ಕಳಿರಲಿಲ್ಲ. ಸೊ ಎಲ್ಲವೂ ಇದ್ದಂತಹ ಕಾಲದಲ್ಲಿ ದಶರಥನಿಗೆ ಒಂದು ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸಬೇಕು ಅಂತ ಅವನು ತನ್ನ ಕುಲಪುರೋಹಿತರನ್ನು ಎಲ್ಲ ಕರೆದು ಕೇಳ್ತಾನೆ, ಮುಖ್ಯವಾಗಿ ವಸಿಷ್ಠರು. ಆದರೆ ಸುಯಜ್ಞ, ಜಾಬಾಲೆ, ವಾಮದೇವ, ಕಶ್ಯಪ ಇವರೆಲ್ಲ ಅವನ ಜೊತೆಗೆ ಇರುವಂತಹ ಪೌರೋಹಿತ್ಯ ವರ್ಗ. ಸಾಮಾನ್ಯವಾಗಿ ಒಳ್ಳೆಯ ರಾಜರ ಜೊತೆಗೆ ಒಳ್ಳೆಯ ಪುರೋಹಿತ ಕುಲ ಇರ್ತಿತ್ತು. ಸಲಹೆ ಸೂಚನೆಗಳನ್ನು ಅವರ ಮೂಲಕ ತಗೊಂಡು ಅವರು ಮುಂದುವರಿತಿದ್ದರು. ಹಾಗಾಗಿ ರಾಜ ಚೆನ್ನಾದ ಆಳ್ವಿಕೆ ಕೊಡಬೇಕಾದ್ರೆ ಪ್ಯಾರಲಲ್ಲಾಗಿ ಈ ಒಂದು ತಿಳುವಳಿಕೆ ಉಳ್ಳ ಜ್ಞಾನಿಗಳ ಗುಂಪು ಸದಾ ಬೆಂಬಲಕ್ಕೋ ಸಲಹೆಗೋ
ಒಟ್ಟು ಕೆಲಸಗಳ ರೀತಿ ನೀತಿಗಳ ಮಾರ್ಗದರ್ಶನಕ್ಕೂ ಕಾಯಂ ಇರ್ತಿತ್ತು. ಈಗ ಇಲ್ಲದ್ದಕ್ಕೆ ಏನೆಲ್ಲ ಆಗ್ತಿರೋದು ಅಂತ ನೀವು ನೋಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಹಾಗೆ ಇರುವವರ ಬಗ್ಗೆಯೇ ಒಂದು ದೊಡ್ಡ ಆಕ್ರೋಶ. ಯಾರನ್ನಾದರೂ ಒಳ್ಳೆಯ ತಿಳುವಳಿಕೆ ಇರುವಂತಹ ಜ್ಞಾನಿಗಳನ್ನು, ತುಂಬ ಬಲ್ಲ ದರ್ಶನ ಪರಂಪರೆಯ ಧರ್ಮಶಾಸ್ತ್ರಗಳನ್ನು ತಮ್ಮ ಜೀವನದ ದಾರಿ ಮಾಡಿಕೊಂಡವರನ್ನು ಇವತ್ತು ರಾಜರು ಸಮೀಪ ಇಟ್ಕೊಳ್ಳೋದಿಲ್ಲ. ಅವರಿಟ್ಕೊಳ್ಳೋದು ದೇವ ವಿರೋಧಿಗಳನ್ನು, ನಾಸ್ತಿಕರನ್ನು, ಧರ್ಮಶಾಸ್ತ್ರವನ್ನು ವಿರೋಧಿಸುವವರನ್ನು, ಆಚರಣೆ ನಂಬಿಕೆಗಳನ್ನು ಕೆಣಕುವವರನ್ನು, ಅವರನ್ನೇ ತಮ್ಮ ಹಿಂಬಾಲಕರನ್ನು ಮಾಡಿಕೊಳ್ಳೋದು. ಹಾಗಾಗಿ ರಾಜರ ನಡೆಗಳೆಲ್ಲ ಅಧರ್ಮ, ಅಶಾಸ್ತ್ರ, ಅನಾಚಾರ ಇವುಗಳ ಕಡೆಗೆ ಹೆಚ್ಚು ಹೋಗ್ತಾ ಇರೋದನ್ನು ನಾವು ಸುಮ್ಮನೆ ನೋಡ್ತಾ ಕೂತಿದ್ದೇವೆ. ಇವತ್ತು ಎಷ್ಟೋ ಬಾರಿ ಒಬ್ಬೊಳ್ಳೆ ರಾಜ ಬಂದರೆ ಧರ್ಮಿಷ್ಠರು ಸಂತೋಷ ಪಡ್ತಾರೆ. ಈ ಎಡಚರರು ಅಂತ ಹೇಳುವ ಯಾವ ನಾಸ್ತಿಕತೆ, ಅಧರ್ಮ, ಮೌಢ್ಯ ಅಂತೆಲ್ಲ ಬೊಬ್ಬೆ ಹೊಡಿತಾರಲ್ಲ, ಅವರಿಗೆಲ್ಲ ವಿಲವಿಲ ಒದ್ದಾಟ ಪ್ರಾರಂಭ ಆಗುತ್ತೆ ಧರ್ಮಿಷ್ಠರು ಬಂದ ಕೂಡಲೇ. ಇಂಥದ್ದು ನಮಗೆ ನೀವು ಪರಂಪರೆಯಿಂದ ನೋಡಿದರೆ ದಶರಥ ಪರಂಪರೆಯಲ್ಲಿ ಯಾಕಷ್ಟು ಚೆನ್ನಾಗಿತ್ತು ಅಂದರೆ ಧರ್ಮಿಷ್ಠರ ಜೊತೆಗಿದ್ದ. ಅವನು ಸದಾ ಏನು ಕೇಳೋದಿದ್ರೂ ವಸಿಷ್ಠರನ್ನು ಕೇಳ್ತಿದ್ದ. ಸುಯಜ್ಞ ಅಥವಾ ವಾಮದೇವ, ಕಶ್ಯಪ ಇವರಂತಹ ಜಾಬಾಲಿ ಇಂಥ ದಾರ್ಶನಿಕ ಮುನಿಗಳ ಜೊತೆಗೆ ತನ್ನ ದಾರಿ ನಡೀತಿದ್ದ. ಅಂಥ ಒಬ್ಬ ಕುಲಪುರೋಹಿತರ ಸಮಾಗಮದಲ್ಲಿ ಅವನಿಗೆ ತಿಳಿದ ವಿಷಯ ಏನು ಅಂದರೆ, ಹೌದು ನಿನಗೆ ಸಂತಾನ ಇಲ್ಲ ನಿಜ, ಸಂತಾನಕ್ಕಾಗಿ ಒಂದು ಅಶ್ವಮೇಧ ಯಾಗ ಮಾಡಿ ಆ ಅಶ್ವಮೇಧ ಯಾಗ ಮುಗಿದ ಬಳಿಕ ಮತ್ತೆ ಪುತ್ರಕಾಮೇಷ್ಟಿ ಯಜ್ಞ ಮಾಡಬಹುದು ಅನ್ನೋ ಸಲಹೆ ಬರುತ್ತೆ. ಅಶ್ವಮೇಧ ಯಾಗ ಯಾವಾಗಲೂ ಮಾಡುವುದು ಇದುವರೆಗೆ ಏನಾದರೂ ಗೊತ್ತಿಲ್ಲದೆ ತಪ್ಪುಗಳನ್ನು, ದೋಷಗಳನ್ನು ಮಾಡಿದರೆ ಪಾಪ ಪರಿಹಾರಕ್ಕೆ. ಅದು 12 ತಿಂಗಳು ಒಂದು ಕುದುರೆಯನ್ನು ಬಿಟ್ಟು ಬಿಡೋದು. ಆ ಕುದುರೆಯ ಹಿಂದೆ 400 ಜನ ಅದರ ಕಾವಲಿಗೆ, ಅವರೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ. ಕುದುರೆಯ ಜೊತೆಗೆ ಹೋಗಬೇಕಲ್ಲ ಬೆನ್ನು ಹತ್ತಿ. ಆ ಕುದುರೆಯನ್ನು ಯಾರು ಹಿಡಿದು ಕಟ್ಟಬಾರದು. ಅದು 12 ತಿಂಗಳು ಎಲ್ಲೆಲ್ಲ ಹೋಗಿ ಬಂತು ಅಲ್ಲಿ ಯಾರೂ ಕೂಡ ಕಟ್ಟದೇ ಇದ್ದರೆ ಅವನ ಕುದುರೆ ಮುಂದೆ ತನ್ನ ಅಶ್ವಮೇಧದ ಬಲಿಗೆ ಸಿದ್ಧವಾಗತ್ತೆ. ಕುದುರೆನ ಯಾಕೆ ಬಲಿ ಕೊಡಬೇಕು ಅದೆಲ್ಲ ನಾನು ಆ ವಿಷಯದ ಚರ್ಚೆಗೆ ಹೋಗೋದಿಲ್ಲ. ಆ ಕಾಲಕ್ಕೆ ಒಂದೊಂದು ನಂಬಿಕೆ. ಈ ಅಶ್ವಮೇಧ ಅನ್ನುವುದನ್ನು ಸತತ ವರ್ಷಗಳಿಂದ ಮಾಡಿಕೊಂಡು ಬಂದ ಭಾರತೀಯ ಪರಂಪರೆಯಲ್ಲಿ ದಶರಥನಿಗೂ ಅಶ್ವಮೇಧ ಯಜ್ಞದ ಸಂದರ್ಭ. ಅವನು ಆ ಯಜ್ಞವನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡಾಗ 8 ಜನ ಮಂತ್ರಿಗಳು ಇವನಿಗೆ. 8 ಜನ ಮಂತ್ರಿಗಳಲ್ಲಿ ಸುಮಂತ್ರ ಕೂಡ ಒಬ್ಬ. ಸುಮಂತ್ರ ಬಹಳ ಮಿತ್ರನ ಹಾಗೆ ಅತ್ಯಂತ ಒಡನಾಟದಲ್ಲಿದ್ದಂತಹ ದಶರಥನ ಮಂತ್ರಿ. ಮಂತ್ರಿಗಳು ಅಂದರೆ ಎಷ್ಟು ಒಳ್ಳೆಯವರಿರ್ತಾರೆ ಮತ್ತು ಹೇಗೆ ದಶರಥನ ಒಳಿತನ್ನು ಅಕ್ಷರಕ್ಷರ ಉಸಿರಿಗೆ ಪಾಲಿಸಿ ಕಾಪಾಡ್ತಾರೆ ಅನ್ನೋದಕ್ಕೆ ಸುಮಂತ್ರ ಒಳ್ಳೆಯ ಉದಾಹರಣೆ ಥ್ರೂಔಟ್ ನಿಮಗೆ. ಅವನಲ್ಲದೆ ವಿಜಯ, ಜಯಂತ, ಅರ್ಥಪಾಲ, ಮಂತ್ರಪಾಲ ಇವರು ಇದ್ದಾರೆ, ಸಿದ್ಧಾರ್ಥ ಅಂತೆಲ್ಲ. ಆದರೆ ಸುಮಂತ್ರನಷ್ಟು ಅತ್ಯಂತ ನಿಕಟ ಸ್ನೇಹಿತನ ಹಾಗೆ ಗೈಡ್ ಮಾಡಿದ ಒಬ್ಬ ಮಂತ್ರಿ ನಮಗೆ ಕಾಣೋದಿಲ್ಲ. ಸುಮಂತ್ರ ಹೇಳ್ತಾನೆ, ನೀನು ಅಶ್ವಮೇಧ ಮಾಡಿ ಪುತ್ರಕಾಮೇಷ್ಟಿ ಯಜ್ಞ ಮಾಡುವುದಾದರೆ ಹಿಂದೆ ನಾನು ಋಷಿಗಳು ಹೇಳಿದ ಒಂದು ಮಾತು ಕೇಳಿದ್ದೇನೆ. ಆ ಮಾತಿನ ಪ್ರಕಾರ ನೀನು ಹೋಗೋದು ಒಳ್ಳೆಯದು. ನೀನು ಯಜ್ಞ ಮಾಡುವುದಕ್ಕೆ ಪುತ್ರಕಾಮೇಷ್ಟಿ ಯಜ್ಞವನ್ನಾಗಲಿ ಅಶ್ವಮೇಧ ಯಜ್ಞವನ್ನಾಗಲಿ ಮಾಡುವುದಕ್ಕೆ ಮೊದಲು ಋಷ್ಯಶೃಂಗನನ್ನು ಕರೆಸಿಕೊಳ್ಳುವುದು ಒಳ್ಳೆಯದು. ಋಷ್ಯಶೃಂಗನನ್ನು ಕರೆಸಿಕೊಂಡು ನೀನು ಯಜ್ಞ ಮಾಡಬೇಕು. ಆಗ ನಿನ್ನ ಯಜ್ಞ ಯಶಸ್ವಿಯಾಗ್ತದೆ. ಅವನ ಮೂಲಕ ನಿನಗೆ ಪುತ್ರ ಸಂತಾನ ಒದಗ್ತದೆ ಪುತ್ರಕಾಮೇಷ್ಟಿ ಯಜ್ಞದಲ್ಲಿ ಅನ್ನುವುದನ್ನು ಹಿಂದೆ ನಾರದರು ಸನತ್ಕುಮಾರರಿಗೆ ಹೇಳಿದ ವಿಷಯವನ್ನು ಋಷಿಗಳ ಮುಖಾಂತರ ನಾನು ಕೇಳಿದ್ದೇನೆ ಅಂತ ಸುಮಂತ್ರ ಸಲಹೆ ಕೊಡ್ತಾನೆ. ನೋಡಿ ಎಷ್ಟು ಪ್ಯಾರಲಲ್ ಆಗಿ ಧರ್ಮಶಾಸ್ತ್ರದ ಬೆನ್ನು ಹತ್ತುತ್ತಿದ್ರು ಅಂತ ಒಂದು ಕೆಲಸ ಮಾಡುವಾಗ. ಕೂಡಲೇ ಸುಮಂತ್ರನಿಗೆ ಇವನು ಕೇಳುತ್ತಾನೆ, ಏನು ಋಷ್ಯಶೃಂಗನನ್ನು ಕರ್ಕೊಂಡು ಬರಬೇಕು ಅಂದರೆ ಋಷ್ಯಶೃಂಗನ ಕಥೆ, ಅದರ ಹಿನ್ನೆಲೆ, ಅದು ಹೇಗೆ ನಿನಗೆ ಗೊತ್ತಾಯಿತು ಹೇಳು ಅಂತ ದಶರಥ ಕೇಳಲಾಗಿ ನಮಗೊಂದು ಭಾರಿ ಅಪರೂಪದ ಪಾತ್ರವನ್ನು ವಾಲ್ಮೀಕಿಗಳು ಪ್ರೆಸೆಂಟ್ ಮಾಡ್ತಾರೆ. ಋಷ್ಯಶೃಂಗ ಯಾರು ಅಂತಂದರೆ ವಾಸ್ತವಿಕ ಅಂಗರಾಜ ರೋಮಪಾದ ಅಂತ ಒಬ್ಬ. ಈ ರೋಮಪಾದ ದಶರಥನಿಗೆ ಬಹಳ ಒಳ್ಳೆಯ ಮಿತ್ರ.
ಅಂಗದೇಶದ ಈ ರಾಜನಿಗೆ ಕೂಡ ಒಂದು ಕೊರತೆ, ಮಕ್ಕಳಿಲ್ಲ. ಮಕ್ಕಳಿಲ್ಲದ ಅಂಗರಾಜನಿಗೆ ಒಂದು ಸಂದರ್ಭ ಬಂದು ತನಗೆ ಮಕ್ಕಳು ಬೇಕು, ದತ್ತಕ್ಕೆ ಕೊಡು ಅಂತ ರೋಮಪಾದ ಕೇಳಿದ್ದು ದಶರಥನನ್ನೇ. ಈಗ ಮತ್ತೆ ಕಾಂಟ್ರಡಿಕ್ಷನ್ ಅಲ್ವಾ, ಮಕ್ಕಳಿಲ್ಲ ಅಂತ ಇವ ಪುತ್ರಕಾಮೇಷ್ಟಿಗೆ ಹೊರಟಿದ್ದಾನೆ, ಅಂಥ ದಶರಥನ ಹತ್ರ ಮಕ್ಕಳನ್ನು ಕೇಳಿದ್ನಲ್ಲ. ಹೌದು, ಅಪ್ಪ ಹೇಳುವ ಪ್ರಕಾರ, ನನ್ನ ತಂದೆಯವರು ಹೇಳುವ ಪ್ರಕಾರ ದಶರಥನಿಗೆ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಿರಬೇಕು, ಗಂಡು ಮಕ್ಕಳು ಇರಲಿಕ್ಕಿಲ್ಲ. ಸಾಕಷ್ಟು ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮಗೆ ಉಲ್ಲೇಖ ಸಿಗುವುದು ಶಾಂತ ಅನ್ನುವ ಒಬ್ಬ ಹೆಣ್ಣು ಮಗಳ ಉಲ್ಲೇಖ ಮಾತ್ರ. ಅವ ದಶರಥ ಅವಳನ್ನು ದತ್ತಕ್ಕೆ ಕೊಟ್ಟ, ಶಾಂತ ಅನ್ನುವ ಹೆಣ್ಣು ಮಗಳನ್ನು ಅಂತ. ಈ ಶಾಂತ ಅನ್ನುವ ಹೆಣ್ಣು ಮಗಳು ಒಬ್ಬಳೇ ಇದ್ದಿದ್ರೂ ದತ್ತಕ್ಕೆ ಕೊಡ್ತಿರ್ಲಿಲ್ಲ ಅಂತ ಅಪ್ಪ ಹೇಳೋದು. ಅವಳು ಒಬ್ಬಳೇ ಮಗಳಾಗಿ ಇದ್ದಿದ್ರೂ ದಶರಥ ಕೊಡ್ತಿರಲಿಲ್ಲ. ಯಾಕೆ ನಮಗೆ ಕುಂತಿಯ ವಿಷಯದಲ್ಲೂ ಹಾಗೆ ಗೊತ್ತಾಗುತ್ತೆ. ಕುಂತಿಗೆ ಬೇರೆ ಬೇರೆ ಸಹೋದರಿಯರಿದ್ದರಿಂದ ಕುಂತಿ ಭೋಜನಿಗೆ ಪೃಥಾಳನ್ನು ಕೊಟ್ಟ ಆ ಕಾಲಕ್ಕೆ. ಹೀಗೆ ಅಪ್ಪ ಒಂದು ಊಹೆ ಮಾಡ್ತಾರೆ, ಬಹುಶಃ ಗಂಡು ಸಂತಾನ ಇರಲಿಲ್ಲ, ತನ್ನ ಮಗ ಬೇಕು ನಾಳೆ ರಾಜ್ಯಾಭಿಷೇಕ ಮಾಡೋದಕ್ಕೆ, ಅದಕ್ಕಾಗಿ ಮಕ್ಕಳಿರಲಿಲ್ಲ ಅನ್ನುವ ಉಲ್ಲೇಖವೇ ಹೊರತು ಹೆಣ್ಣು ಮಕ್ಕಳು ಇದ್ದಿರಬೇಕು. ಮತ್ತು ನಿಕಟ ಸ್ನೇಹಿತ, ಒಳ್ಳೆಯ ಇದರಲ್ಲಿದ್ದ, ವ್ಯವಸ್ಥಿತವಾಗಿ ಮಗಳನ್ನು ಕೊಟ್ಟ, ಶಾಂತಾಳನ್ನು. ಆದರೆ ಅವನಷ್ಟು ಒಳ್ಳೆಯ ಧರ್ಮಿಷ್ಠ ಇದ್ದಿರಲಿಕ್ಕಿಲ್ಲ. ಅವನ ತಪ್ಪಿನ ಫಲವಾಗಿ ಅಂತಲೇ ಮತ್ತೆ ವಾಲ್ಮೀಕಿಗಳು ದಾಖಲಿಸುವುದು, ರೋಮಪಾದನ ತಪ್ಪಿನ ಫಲವಾಗಿ ಅಲ್ಲಿ ದುರ್ಭಿಕ್ಷೆ ಬಂತು ಅಂತ. ಇತ್ತ ಅವನಿಗೆ ಯಾರೋ ಸಲಹೆ ಕೊಡ್ತಾರೆ, ನಿನ್ನ ಅಂಗದೇಶದ ದುರ್ಭಿಕ್ಷೆ ನಾಶವಾಗಬೇಕಾದರೆ ಅಥವಾ ಅದು ಇಲ್ಲವಾಗಬೇಕಾದರೆ ನೀನು ಋಷ್ಯಶೃಂಗನನ್ನು ನಿನ್ನ ರಾಜ್ಯಕ್ಕೆ ಪಾದಾರ್ಪಣೆ ಮಾಡುವ ಹಾಗೆ ಮಾಡು. ತುಂಬ ವಿಶೇಷ ಸಂಗತಿಗಳೆಲ್ಲ ಇವೆ, ಇವು ಬರೀ ಕಥೆಗಳಲ್ಲ. ನನ್ನ ಪ್ರಕಾರ ನಮ್ಗೆ ತುಂಬ ಮೆಸೇಜ್ಗಳಿವೆ ಅಂತ ನಾನು ಭಾವಿಸೋದು. ಈ ಋಷ್ಯಶೃಂಗ ಯಾರು ಅಂತ ರೋಮಪಾದನಿಗೆ ಗೊತ್ತಿಲ್ಲ. ರೋಮಪಾದ ಹೇಳ್ತಾನೆ, ಯಾರು ಋಷ್ಯಶೃಂಗ, ಅವನನ್ನು ಯಾರು ಎಲ್ಲಿಂದ ಕರ್ಕೊಂಡು ಬರಬೇಕು, ಹೇಗೆ ಅಂತ. ಆಗ ಋಷ್ಯಶೃಂಗನ ಕಥೆ ಪ್ರಕಟವಾಗುತ್ತೆ. ವಾಸ್ತವಿಕ ಋಷ್ಯಶೃಂಗ ಯಾರು ಅಂದರೆ ವಿಭಂಡಕ ಅಂತ ಒಬ್ಬ ಋಷಿ. ವಿಭಂಡಕ ಅನ್ನುವ ಋಷಿಗೆ ತನ್ನ ಒಳ್ಳೆಯ ಕಠೋರ ತಪಸ್ವಿ ಆತ. ತಪಸ್ಸಿನಲ್ಲಿ ಊರ್ಧ್ವರೇತಸ್ಕ, ಅವನಿಗೆ ಎಂದೂ ಕೂಡ ಬ್ರಹ್ಮಚರ್ಯವೇ ಅವನ ಪಾಲನೆ. ಅವನು ಸ್ತ್ರೀಯ ಕಡೆಗೆ, ಹೆಣ್ಣಿನ ಕಡೆಗೆ ಅಥವಾ ಕಾಮದ ಕಡೆಗೆ ಏನು ಸೋತವನಲ್ಲ. ಆದರೆ ಅಂತಹ ವಿಭಂಡಕನಿಗೆ ಒಂದು ದಿನ ತಾನು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗುವಾಗ ಆಕಾಶ ಮಾರ್ಗದಲ್ಲಿ ಹೋಗುವ ಊರ್ವಶಿ ಸೆಳೀತಾಳೆ. ಪ್ರಥಮ ಬಾರಿಗೆ ಅವನಿಗೆ ಒಂದು ದೈಹಿಕವಾದ ದೌರ್ಬಲ್ಯವಾಗಿ ಆ ಸೆಳೆತ ಅವನನ್ನು ಕರೆದುಕೊಳ್ಳುತ್ತೆ. ಆ ಉರ್ವಶಿಯ ಸೆಳೆತಕ್ಕೆ ಬಿದ್ದಂತಹ ವಿಭಂಡಕ ನದಿಯಲ್ಲಿಯೇ ತಾನು ದೈಹಿಕವಾಗಿ ಅಧೋರೇತಸ್ಕನಾಗಿ ತನ್ನ ರೇತಸ್ಸನ್ನು ನದಿಯಲ್ಲಿ ವಿಸರ್ಜನೆ ಮಾಡ್ತಾನೆ. ಹೀಗೆ ನದಿಯಲ್ಲಿ ರೇತಸ್ಸು ವಿಸರ್ಜನೆ ಆದದ್ದನ್ನು ಜಿಂಕೆ ಕುಡಿಯುತ್ತದೆ. ಹಾಗೆ ಕುಡಿದ ಜಿಂಕೆಯಿಂದ ಹುಟ್ಟಿದ ಮಗ ಋಷ್ಯಶೃಂಗ. ಅವನಿಗೆ ರೇತಸ್ಸು ವಿಭಂಡಕನದು, ಆದರೆ ಜಿಂಕೆಯ ಗುಣ ಕೋಡು ಇತ್ತಂತೆ. ಹಾಗೆ ಋಷ್ಯಶೃಂಗ ಅಂತ ಅವನಿಗೆ ಹೆಸರಾಯಿತು ಅಂತ ಕಥೆ ಹೇಳುತ್ತೆ. ಭಾರತೀಯ ಪರಂಪರೆಯಲ್ಲಿ ಪ್ರಾಣಿಗಳ ಜೊತೆಗೆಲ್ಲ ಸಮಾಗಮ ಇತ್ತು ಅಂತ ಋಷಿಗಳ ಕಥೆ ಹೇಳುತ್ತೆ ಅಂತ ವ್ಯಾಖ್ಯಾನ ಮಾಡೋರು ಇದ್ದಾರೆ. ನಾನು ಎರಡು ಒಂದು ವೇಳೆ ಪ್ರಾಣಿ ಮುಖೇನ ಸಮಾಗಮ ಮಾಡಿ ಮಕ್ಕಳನ್ನು ಹಡೆಯುವ ಸಾಮರ್ಥ್ಯ ಇತ್ತು, ಅದನ್ನು ಮಾಡಿದ್ರು ಅಂತಾದರೆ ಎಷ್ಟು ಅದನ್ನು ಟ್ರಾನ್ಸ್ಪರೆಂಟಾಗಿ ಬಹಳ ಘೋಷಣಾತ್ಮಕವಾಗಿ ಗುಟ್ಟಿಲ್ಲದೆ ಹೇಳ್ತಾರಲ್ಲ, ಅದಕ್ಕೆ ಸೆಲ್ಯೂಟ್ ನನ್ನದು. ಒಂದು ವೇಳೆ ಅವರು ಹಾಗೆ ಮಾಡಿದರೆ, ನಮ್ಮಲ್ಲಿ ತಾಕತ್ತಿದೆಯಾ ಹೇಳಿ ನೋಡೋಣ, ನಾನು ಪ್ರಾಣಿಗಳ ಜೊತೆಗೆ ಸಮಾಗಮ ಮಾಡಿದ್ದೀನಿ ಅಂತ. ಒಬ್ಬ ಮನುಷ್ಯ ಬೇಕಾದಷ್ಟು ಮಾಡಿದವರು ಅನೇಕ ಜನ. ಇವತ್ತು ನನ್ನನ್ನು ತಪ್ಪು ತಿಳಿಬೇಡಿ, ಅನೇಕ ಜನ ನಾಯಿ ಸಾಕೋದು ಯಾವುದೋ ಬೇರೆ ಕೆಲಸಕ್ಕಿದೆ. ಇಂಥದ್ದು ನಡೀತಿದೆ ಇವತ್ತಿನ ಕಾಲದಲ್ಲಿ. ಯಾವ ಒಬ್ಬ ಗಂಡಸು, ಯಾವೊಬ್ಬ ಹೆಣ್ಮಗಳು ನಾನು ಇದನ್ನು ಮಾಡಿದ್ದು ಇಂಥ ಕಾರಣಕ್ಕಾಗಿ, ನನಗೆ ನಾನು ಇಂಥ ಪ್ರಾಣಿಯಿಂದ ಸುಖ ಪಡೆದೇನು ಹೇಳುವ ಧೈರ್ಯ ಮಾಡಿದ್ದೇವೆ ನಾವು. ಅಷ್ಟರ ಮಟ್ಟಿಗೆ ಅವರು ಧೀರರಲ್ವಾ.
ನಾವು ಆ ಮಗುವನ್ನು ಆ ಪ್ರಾಣಿಯಿಂದ ಹುಟ್ಟಿಸಿದ್ದೇವೆ ಅಂತ ಘಂಟಾಘೋಷವಾಗಿ ಹೇಳ್ತಾರಲ್ಲ, ಒಂದು ವೇಳೆ ಅವರು ಹಾಗೆ ಹೆತ್ತದ್ದಾದರೆ ಅದು ಹಾಗಲ್ಲ. ನಾನು ನಮ್ಮ ಒರಟುತನದ ವ್ಯಾಖ್ಯಾನಕ್ಕೆ ಒರಟುತನವಾಗಿ ಪ್ರತಿಕ್ರಿಯಾತ್ಮಕವಾಗಿ ಹೇಳಿದ್ದು, ಅದು ಹಾಗಲ್ಲ. ಅದು ಹೇಗೆ ಅಂದರೆ, ಪರ್ಜನ್ಯಾದನ್ನಃ ಅನ್ನಾತ್ ಪ್ರಾಣಃ ಪ್ರಾಣಾತ್, ಇದು ಒಂದು ಪ್ರೋಸೆಸ್. ಇದನ್ನು ವೇದಗಳು ಹೇಳ್ತವೆ, ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೂ ಹೇಳುತ್ತಾನೆ. ನೀನು ಯಾವ ಯಜ್ಞ ಮಾಡ್ತಿ, ಯಜ್ಞದಿಂದ ಪರ್ಜನ್ಯ. ನಿನ್ನ ಯಾವ ಕರ್ಮ ಇದೆ, ಯಜ್ಞ ಅಂದರೆ ಕರ್ಮ ಅಂದ್ಕೊಳ್ಳಿ, ನೀನು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಂದ ಮಳೆ, ಮಳೆಯಿಂದ ಆಹಾರ, ಆಹಾರದಿಂದ ಪ್ರಾಣ. ಈ ಪ್ರಾಣ ಹುಟ್ಟಬೇಕಾದ್ರೆ ನೀನು ಯಾವುದನ್ನು ತಿಂತೀಯಲ್ಲ ಅದರಿಂದ ಆ ಪ್ರಾಣ ಹುಟ್ಟುತ್ತೆ. ಹಾಗಾಗಿ ಒಂದು ಪ್ರಾಣ ಸೃಷ್ಟಿ ಆಯಿತು ಅಂದರೆ ಆ ಪ್ರಾಣ ಯಾವ ಆಹಾರ ತಿಂದಿದೆ ಅದಕ್ಕನುಗುಣವಾಗಿ ಇರ್ತದೆ ಅಂತ ಸ್ಪಷ್ಟವಾದ ನಿರ್ದೇಶ. ಇದು ಆರಂಭದಿಂದ, ವೇದಕಾಲದಿಂದ. ಎಲ್ಲ ಸಂಸ್ಕೃತ ಗೊತ್ತಿಲ್ಲ, ಪಟ ಹೇಳ್ತಿದ್ರು. ನಾನು ಅವ್ರಿಗೆ ಕೇಳಿದೆ, ನಿಮಗೆ ಹೇಗೆ ಬಂತು ಇದೆಲ್ಲ? ನೀವು ಸಂಸ್ಕೃತ ಶ್ಲೋಕ ಹೇಳ್ತಿದ್ದೀರಲ್ಲ ಅಪ್ಪಾಜಿ, ಹೆಂಗೆ ಬಂತು? ಒಂದೇ ಉತ್ತರ ಕೊಡ್ತಿದ್ರು ಅವರು, ನಮಗೆ ಇಲ್ಲಿ ಕೇಳಿಸ್ತೈತೆ ಅಂತ. ಎಂತ ಬಂದರೂ ಅವರಿಗೆ ಪ್ರಕೃತಿಯಿಂದ ಬರುವುದು. ಅವ್ರು ಹೇಳೋದು ಇಲ್ಲಿ ಐತೆ, ಅದು ಕೇಳಿಸ್ತೈತೆ, ನಾವು ಅಲ್ಲಿ ಕೇಳ್ತೈತೆ, ಅದನ್ನು ನಾನು ನಿಮಗೆ ಹೇಳ್ತೇವೆ. ಇದು ಪ್ರಕೃತಿಯ ಜೊತೆಗೆ ತನ್ಮಯೀ ಭಾವ ಆದವನಿಗೆ ಪ್ರಕೃತಿಯ ಸಕಲ ಗುಣಗಳು ಬರುವ ಒಂದು ಲಕ್ಷಣ. ಋಷ್ಯಶೃಂಗ ಪ್ರಕೃತಿಯ ಒಂದು ಭಾಗ. ಪ್ರಕೃತಿಯ ಭಾಗ ಪ್ರಕೃತಿಯನ್ನೇ ನಂಬಿದ್ದರಿಂದ ಪ್ರಕೃತಿ ಅವನ ಕೂಗಿಗೆ ಓಗೊಡುತ್ತೆ. ಅವನಿಗೆ ವಂಚನೆ ಮಾಡೋದಿಲ್ಲ, ಅವನನ್ನು ಎಂದೂ ನೋಯಿಸಿಕೊಳ್ಳಕ್ಕೆ ಬಿಡೋದಿಲ್ಲ. ಯಾಕೆ? ತನ್ನ ಮಗುವಿನ ಹಾಗೆ, ಅಯ್ಯೋ ನನ್ನ ಮಗುಗೆ ಮಳೆ ಬೇಕು ಅನ್ನತ್ತೆ, ಅಯ್ಯೋ ನನ್ನ ಮಗು ಒದ್ದಾಡುತ್ತೆ, ನನ್ನ ಮಗು, ಈ ಭಾವ ಅದಕ್ಕೂ ಬಂದ್ಬಿಡುತ್ತೆ ಪ್ರಕೃತಿಗೆ. ಇಂಥ ಭಾವದಲ್ಲಿ ಋಷ್ಯಶೃಂಗ ಇದ್ದ ಅಂತ ನನ್ನ ತಿಳುವಳಿಕೆ. ಹೀಗಾಗಿ ಯಾವ ಊರಿನಲ್ಲಿ ಮಳೆ ಇಲ್ಲ ಅಲ್ಲಿ ಋಷ್ಯಶೃಂಗ ಪಾದ ಇಟ್ಟರೆ ಋಷ್ಯಶೃಂಗನಿಗೆ ಮಳೆ ಬೇಕು, ಆದ್ದರಿಂದ ಮಳೆ ಕೊಡಬೇಕು ಅಂತ ಪ್ರಕೃತಿಗೆ ಗೊತ್ತಾಗ್ತಿತ್ತು. ಅವ ಬಂದಿದ್ದಾನೆ ಅಂದರೆ ನನ್ನ ಮಗು, ಅವನು ಈ ಊರಲ್ಲಿ ನೀರಿಲ್ಲದೆ ಒದ್ದಾಡಬಾರ್ದು, ಆದ್ದರಿಂದ ಋಷ್ಯಶೃಂಗ ಬಂದಿದ್ದಾನೆ ಅಂದರೆ ಇಲ್ಲಿ ಮಳೆ ಸುರಿಬೇಕು, ಇವನಿಗೆ ಕಷ್ಟ ಆಗಬಾರ್ದು ಅನ್ನುವ ಒಂದು ಇಂಟರ್ ಕನೆಕ್ಟೆಡ್ ಜೀವ ಸಂಬಂಧ ಋಷ್ಯಶೃಂಗನಿಗೆ ಇತ್ತು ಅಂತ ಹೊಳೆಯುತ್ತದೆ, ಕಾಣಿಸ್ತದೆ. ಹಾಗಿದ್ದ ಋಷ್ಯಶೃಂಗನನ್ನು ಕರೆಸಿದರೆ ಮಳೆ ಆಗ್ತದೆ ಅನ್ನುವುದೂ ಕೂಡ ಋಷಿಗಳಿಗೆ ಗೊತ್ತಿರುವ ಸತ್ಯ, ಉಳಿದವರಿಗೆ ಗೊತ್ತಿಲ್ಲ. ಅಂಥ ಋಷ್ಯಶೃಂಗನನ್ನು ಕರೆಸಿ ಅಂದಾಗ ಋಷ್ಯಶೃಂಗನ ಹೆಂಗೆ ಕರೆಸೋದು? ಹೆಂಗಾರು ಕರೆಸ್ಬೇಕಲ್ಲ, ಹೋಗಿ ಸತ್ಯ ಹೇಳಿದರೆ ಅವನೇನು ಬರೋದಿಲ್ಲ. ಯಾಕೆ? ಅವನಿಗೆ ಅವನದ್ದೇ ಒಂದು ವಾತಾವರಣದಲ್ಲಿ ಇದ್ದವನು, ಅವನಿಗೆ ಗೊತ್ತಿಲ್ಲ ಬೇರೆ ಜಗತ್ತು. ಒಂದಿಷ್ಟು ಹುಡುಗರನ್ನು ನಿಯುಕ್ತ ಮಾಡಿದ್ರಂತೆ, ಹೋಗಿಪ್ಪ ಕರ್ಕೊಂಬನ್ನಿ ಅಂತ. ಅವರೆಲ್ಲ ಒಟುಗಳು, ಅವರು ಬ್ರಾಹ್ಮಣ ಒಟುಗಳು ಹೇಳಿದ್ರಂತೆ, ಇಲ್ಲ ನಾವೇನು ಹೋಗೋದಿಲ್ಲ, ಅವನೇನಾದರೂ ಕೋಪಿಸಿಕೊಂಡು ಶಪಿಸಿದ ಅಂದರೆ ನಮ್ಮ ಗತಿ ಏನು ಸಾಧ್ಯವೇ ಇಲ್ಲ, ನಾವು ಅವನನ್ನು ಕರ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾರು ಹೋಗೋದು? ಹಾಗಾದರೆ ಅವರೇ ಸಲಹೆ ಕೊಟ್ಟರಂತೆ ಆ ಬ್ರಾಹ್ಮಣ ಒಟುಗಳು, ಒಂದಿಷ್ಟು ವೇಶ್ಯೆಯರನ್ನು ಮೋಡಿ ಮಾಡಲಿಕ್ಕೆ ಕಳಿಸಿ, ಅವನು ಕಾಣದ ಆ ಒಂದು ಪ್ರಕೃತಿಯ ಭಾಗ ಉಂಟಲ್ಲ ಅದಕ್ಕೆ ಒಲಿದಾನು. ಆದ್ದರಿಂದ ಗಂಡಸಾಗಿ ತಂದೆಯನ್ನು ನೋಡಿದ್ದಾನೆ, ಗಂಡು ಹುಡುಗರು ಗೊತ್ತಾದೀತು ಬೇರೆ, ಇವರು ಬೇರೆ ಅಂತ. ಹೆಣ್ಣು ಮಕ್ಕಳು ಗೊತ್ತೇ ಇಲ್ಲಲ್ಲ, ನೋಡೇ ಇಲ್ಲ. ಪ್ರಕೃತಿ ತತ್ವದ ಭಾಗವೇ ಆದ ಹೆಣ್ಣುಮಕ್ಕಳನ್ನು ಕಳಿಸಿ ಎಲ್ಲಾದರೂ ಬಂದಾನ ಏನ? ಸರಿ, ಅದಕ್ಕನುಗುಣವಾಗಿ ವೇಶ್ಯೆಯರನ್ನು ಸಿದ್ಧ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಜವಾಬ್ದಾರಿಗಳನ್ನು ರೋಮಪಾದ ತೆಗೆದುಕೊಂಡು ಕಳುಹಿಸಿದ. ಅಂಥ ರೋಮಪಾದ ಕಳುಹಿಸಿದ ವೇಶ್ಯೆಯರು ಏನೋ ಕಾರಣವಾಗಿ ತನ್ನ ಪಾಡಿಗೆ ಆಶ್ರಮದ ಕೋಣೆಯ ಒಳಗಿಂದ, ಕುಟೀರದ ಒಳಗಿದ್ದ ಋಷ್ಯಶೃಂಗ ಅಪ್ಪನಿಲ್ಲದ ಹೊತ್ತಿನಲ್ಲಿ ವಿಹರಿಸ್ತಾ ಇದ್ದಾನೆ ಹೊರಗೆ ಪ್ರಕೃತಿಯ ಮಧ್ಯೆ. ಆ ಹೊತ್ತಿಗೆ ಒಬ್ಬ ಯುವಕನೂ ಹೌದು, ಹುಡುಗನೂ ಹೌದು, ಅವನನ್ನು ಸೆಳೆಯಲಿಕ್ಕೆ ಏನು ಬೇಕು ಅಂತಹ ಚಹರೆ ಕುರುಹುಗಳಿಂದ ಈ ಹೆಣ್ಮಕ್ಕಳು ಒಂದಿಷ್ಟು ಲಾಲಿತ್ಯ ಪ್ರದರ್ಶನ ಮಾಡಿ ಹಾಡಿಯೋ ರಂಜಿಸಿಯೋ ಅವನ ಆಕರ್ಷಣೆಯನ್ನು ಸೆಳೆಯಲಾಗಿ ಪ್ರಕೃತಿ ತತ್ವದ ಭಾಗವಾಗಿ ಮುಗ್ಧವಾಗಿದ್ದ ಮಗು ಇದೇನು ಹೊಸದು ಅಂತ ನೋಡಿ ಬೆನ್ನು ಹತ್ತಿತು. ಇಲ್ಲಿವರೆಗೆ ನೋಡಲಿಲ್ಲ,
ಇಲ್ಲಿವರೆಗೆ ಚಿಟ್ಟೆಯನ್ನು ನೋಡಿದೆ, ಪತಂಗ ನೋಡಿದೆ, ಒಂದು ಹಕ್ಕಿಯನ್ನು ನೋಡಿದೆ, ಒಂದು ಪ್ರಾಣಿಯನ್ನು ನೋಡಿದೆ, ಯಾವುದೋ ಜಿಂಕೆ ನವಿಲುಗಳನ್ನು ನೋಡಿದೆ, ಆನೆ ನೋಡಿದೆ, ಸಿಂಹ ನೋಡಿದೆ, ಹುಲಿಯನ್ನು ನೋಡಿದೆ, ಆದರೆ ಇಂಥದ್ದೊಂದು ನೋಡೇ ಇಲ್ವಲ್ಲ ಅಂತ ಸಹಜ ಕುತೂಹಲವಾಗಿ ಬೆನ್ನು ಹತ್ತಿದರೆ ವೇಶ್ಯರಾದಷ್ಟು ದೂರ 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 ಕರ್ಕೊಂಡು ಹೋಗಿ ಒಲಿಸುವ ಹಾಗೆ ಮಾಡಿ ಅವನಿಗೆ ಅಲ್ಲಲ್ಲಿ ದೈಹಿಕ ಸುಖಗಳ ಭಾವ ಮುಟ್ಟುವ ಹಾಗೆ ಒಂದು ಮುತ್ತೋ ಒಂದು ಸ್ಪರ್ಶವೋ ರೋಮಾಂಚನ ಆಗುವ ಹಾಗೆ ಮಾಡಿ ಒಂದು ಆಕರ್ಷಣೆಗೆ ಈ ಮುಗ್ಧ ಮಗುವನ್ನು ಕರಕೊಂಡ್ರು. ಅವನು ಅದರಿಂದ ಒಂದು ಥರದ ಮೈ ಮರೆವಿಗೆ ಒಳಗಾದ. ಅಷ್ಟು ಮಾಡಿ ಅವರು ಇಲ್ಲವಾದರು. ಮತ್ತೆ ರಾತ್ರಿ ಆಗ್ತಾ ಬಂದಿತ್ತು, ಮನೆಗೆ ಬಂದ. ಮತ್ತೆ ವಿಭಂಡಕ ಅಪ್ಪ ಇವನು ಏನು ಹೇಳಲಿಲ್ಲ. ಮರುದಿನ ವಿಭಂಡಕ ಮತ್ತೆ ಹೊರಗೆ ಹೋಗಿದ್ದಾನೆ. ಋಷ್ಯಶೃಂಗನಿಗೆ ಅವರದೇ ಸೆಳೆತ. ಈ ಬಾರಿ ಅವರು ಹೇಳಿದರು, ನಾವು ನಿನ್ನನ್ನು ಕರ್ಕೊಂಡು ಹೋಗ್ತೇವೆ, ಇನ್ನೂ ಚೆನ್ನಾದ ಜಗತ್ತಿದೆ ಅಂತ ಕರ್ಕೊಂಡು ಬಂದರು. ಹಾಗೆ ಅಂಗದೇಶಕ್ಕೆ ಬಂದು ಪಾದ ಇಟ್ಟ ತಕ್ಷಣ ಋಷ್ಯಶೃಂಗನ ಪಾದಸ್ಪರ್ಶಕ್ಕೆ ಅಂಗದೇಶದಲ್ಲಿ ಇದುವರೆಗೆ ಕಾಣದ ಬರಗಾಲವೆಲ್ಲವೂ ಅಳಿದು ಹೋಗುವ ಹಾಗೆ ಬಹಳ ದೊಡ್ಡ ಮಳೆಯಾಗಿ ಸುಭಿಕ್ಷೆ ಕಾರಣವಾಗಿ ಋಷ್ಯಶೃಂಗ ಇಡೀ ವಾತಾವರಣವನ್ನು ಪರಿವರ್ತಿಸಿದ. ತತ್ಕಾರಣವಾಗಿ ರೋಮಪಾದ ಅವನಿಗೆ ನಮಸ್ಕರಿಸಿ, ನೀನು ಮಾಡಿದ ಉಪಕಾರಕ್ಕೆ, ನೀನೊಂದು ಹೆಣ್ಣನ್ನು ಬೆನ್ನು ಹತ್ತಿಕೊಂಡು ಬಂದಿದ್ದೀಯಲ್ಲ, ಆ ಹೆಣ್ಣು ಬೇಡ, ಆ ಹೆಣ್ಣು ಮಕ್ಕಳು ಇರಲಿ, ನಿನಗೊಬ್ಬ ಕನ್ಯೆಯನ್ನು ನಾನು ಕೊಡ್ತೇನೆ ಅಂತ ಈ ದಶರಥನ ಮಗಳು ಶಾಂತಾಳನ್ನು ಮದುವೆ ಮಾಡಿಕೊಟ್ಟ. ಹಾಗೆ ದಶರಥನ ಮಗಳು ಶಾಂತಾಳನ್ನು ಮದುವೆಯಾದ ಋಷ್ಯಶೃಂಗನಿಗೆ ಈಗ ಎರಡು ಅರ್ಥದಲ್ಲಿ ಇಬ್ಬರು ಮಾವಂದರಾದರು. ಆ ಕಡೆ ರೋಮಪಾದನೂ ಮಾವ, ಆ ಕಡೆ ದಶರಥನೂ ಮಾವ. ರೋಮಪಾದನಿಗೆ ದತ್ತಕ ಮಗಳು, ದಶರಥನಿಗೆ ಸ್ವಂತ ಮಗಳು. ಸ್ವಂತ ಮಗಳ ಗಂಡ ಈಗ ಅಳಿಯ. ಶಬ್ದ ನೋಡಿ ಕನ್ನಡದಲ್ಲಿ. ಯಾರು ವಂಶವನ್ನು ಅಳಿಯದಂತೆ ನೋಡುತ್ತಾನಲ್ಲ ಅವನು ಅಳಿಯ. ಯಾರು ಅತ್ಯಂತ ಪ್ರೀತ್ಯಾಸ್ಪದಳಲ್ಲ ಅವಳು ಅಳ್ತಿಗೆ. ಅಳ್ತಿ ಅಂದರೆ ಪ್ರೀತಿ. ಅತ್ಯಂತ ಪ್ರೀತ್ಯಾಸ್ಪದಳು ಯಾರು? ಅವಳು ಅಳ್ತಿಗೆ. ಯಾಕೆ ಪ್ರೀತ್ಯಾಸ್ಪದಳು? ತನ್ನ ಮನೆ ಮಠ ಬಂಧು ಬಾಂಧವ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಈ ಕುಟುಂಬಕ್ಕಾಗಿ ಪ್ರೀತಿಯಿಂದ ಬರ್ತಾಳೆ. ಅವಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೋಬೇಕು ಅಂತ. ಆದ್ದರಿಂದ ಕನ್ನಡದ ಶಬ್ದ ಅಳ್ತಿಗೆ. ಈ ಅಳಿಯ, ಕುಟುಂಬ ಅಳಿಯದಂತೆ ನೋಡಿಕೊಳ್ಳುವವ, ಅವನು ಬಂದರೆ, ಅವನು ಬಂದು ನಿನ್ನ ಮನೆಯಲ್ಲಿ ಯಜ್ಞ ಮಾಡಿದರೆ ಆಗ ನಿನಗೆ ಮತ್ತೆ ಸಂತಾನ ಪ್ರಾಪ್ತಿ ಆಗುತ್ತದೆ ಎನ್ನುವುದನ್ನು ನಾನು ಋಷಿಯಿಂದ ಕೇಳಿಬಲ್ಲೆ ಅಂದಿದ್ದಾನೆ ಸುಮಂತ್ರ. ಎಷ್ಟು ಅಪಾರ್ಥಗಳಲ್ಲಿ ಗಂಡು ಸಂತಾನವೇ ಮುಂದುವರಿಕೆ, ಗಂಡಿನಿಂದಲೇ ನಮ್ಮ ಕುಟುಂಬ ಬೆಳೆಯುವುದನ್ನು, ದುರಾಚಾರಗಳನ್ನು, ದುಷ್ಟ ಪರಂಪರೆಯನ್ನು ಹೇಳಿ ಹೇಳಿ ಎಷ್ಟು ಕೆಡಿಸಿದ್ದೇವೆ ನೋಡಿ. ರಾಮ ಪರಂಪರೆ ಹೇಳುತ್ತೆ, ದಶರಥನ ಸಂತಾನ ವಂಶ ಬೆಳೆದದ್ದು ಶಾಂತ ಅನ್ನುವ ಮಗಳಿಂದ. ಒಬ್ಬ ಶಾಂತಾಳು ಇಲ್ಲದೇ ಇದ್ದಿದ್ರೆ ಋಷ್ಯಶೃಂಗ ಇರ್ತಿರಲಿಲ್ಲ. ಋಷ್ಯಶೃಂಗ ಅಲ್ಲದೇ ಇದ್ದರೆ ಇವನಿಗೆ ಯಾವ ಕಾಲಕ್ಕೂ ಪುತ್ರ ಸಂತಾನ ಆಗ್ತಿರಲಿಲ್ಲ ಅಂತ ಇಡೀ ಸೂಚನೆ. ನಿನ್ನೆ ದಿನ ಅವರು ಹೇಳಿದ್ರಲ್ಲ, ಮಗಳು ಅಪ್ಪನ ಹೆಸರನ್ನು ಉಳಿಸುವುದು ರಾಮ ಪರಂಪರೆ. ಅದು ಶಾಂತ ನಮ್ಮ ಲೌಕಿಕ ಇತಿಹಾಸದಲ್ಲಿ ರಾಮಚಂದ್ರನ ಕಥೆ ಹೇಳುವವರಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ಶಾಂತಾಳ ಕಥೆಯನ್ನು ನಾವು ಹೀಗೊಂದು ಇತ್ತು ಅಂತ ಹೇಳೋದು ಇಲ್ಲ. ನಾವು ಋಷ್ಯಶೃಂಗನನ್ನು ವೈಭವ ಮಾಡಿ ಹೇಳಿದುಂಟು, ಆ ಋಷ್ಯಶೃಂಗನಿಂದ ಮಳೆ ಆಯಿತು ಅಂತ ಹೇಳೋದುಂಟು, ದಶರಥನಿಗೆ ಸಂತಾನ ಆಯಿತು ಅಂತ ಹೇಳೋದುಂಟು. ಅದು ಶಾಂತ ಅದಕ್ಕೆ ಕೊಂಡಿ. ಒಂದು ವೇಳೆ ಶಾಂತಾಳ ಗಂಡನಾಗದೇ ಇದ್ದಿದ್ರೆ ಋಷ್ಯಶೃಂಗನನ್ನ ಪುತ್ರ ಸಂತಾನಕ್ಕೆ ಕರೆಯುವ ಅರ್ಹತೆ ಬರ್ತಿತ್ತೋ ಇಲ್ವೋ ದಶರಥನಿಗೆ? ಅವನು ನಿನ್ನ ಅಳಿಯನಾದದ್ದರಿಂದ ಈಗ ಈ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿ ಆ ಮೂಲಕ ನಿನಗೆ ಪುತ್ರ ಸಂತಾನ ಅನ್ನುವ ಸೂಚನೆಯನ್ನು ಕೊಡುವುದಕ್ಕೆ ಈ ಎಲ್ಲ ಒಂದು ನಾವು ಭಾವಿಸಿದ ಗಂಡು ಸಂತಾನದ ಕುರಿತ ಒಂದು ದುಷ್ಟ ಪರಂಪರೆಯನ್ನು ಮರೆಯಬೇಕಾದ ಮತ್ತು ಗಂಡು ಸಂತಾನವೇ ವಂಶೋದ್ಧಾರಕರಲ್ಲ, ಆಗಬೇಕಾಗಿಲ್ಲ ಅನ್ನುವ ಎಲ್ಲ ವಿಶೇಷ ಹೊಳಹುಗಳನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ಹಾಗೊಂದು ಋಷ್ಯಶೃಂಗ ಪರಂಪರೆಯನ್ನು ದಶರಥನಿಗೆ ಹೀಗೆ ಪರಿಚಯಿಸಿದ ಸುಮಂತ್ರ. ಆಗ ಅವನಿಗೆ ನೆನಪಾಯಿತು, ಓಹೋ ಹೌದಲ್ಲ, ಶಾಂತಾಳ ಗಂಡ ಋಷ್ಯಶೃಂಗ ಇದ್ದಾನೆ,
ಇವನು ಕೊಟ್ಟು ಬಿಟ್ಟಿದ್ದಾನೆ ಶಾಂತಾಳನ್ನು. ಆ ಬಳಿಕಾದ ಘಟನೆಗಳು ಇವನಿಗೆ ಗೊತ್ತೇ ಇಲ್ಲ. ಇದು ಸುಮಂತ್ರನಿಂದ ಗೊತ್ತಾಯಿತು. ಅವನು ಹೇಳಿದ, ನಾವು ಹಾಗಾದರೆ ಋಷ್ಯಶೃಂಗನನ್ನು ಕರೆಯುವ. ಹಾಗಾಗಿ ಋಷ್ಯಶೃಂಗನನ್ನು ಅಶ್ವಮೇಧ ಯಜ್ಞ ಮತ್ತು ಯಾವುದು ಪುತ್ರಕಾಮೇಷ್ಟಿ ಅಂತ ಇತ್ತು ಆ ಯಜ್ಞಕ್ಕಾಗಿ ಕರೆಯಲಾಯಿತು. ರೋಮಪಾದ ಹೇಳ್ತಾನೆ, ನಾನು ಹೇಗೆ ಮಾವನೋ ಹಾಗೆ ದಶರಥ ಮಾವ ಅಂತ ಆಗ ಋಷ್ಯಶೃಂಗನ ಮುಂದೆ ರಿವೀಲ್ ಮಾಡ್ತಾನೆ ರೋಮಪಾದ. ಆದ್ದರಿಂದ ನೀನು ಹೋಗು ಅಂತ. ಹೀಗೆ ಋಷ್ಯಶೃಂಗನನ್ನು ಕರೆಸಿ ಯಜ್ಞ ಮಾಡಲಾಯಿತು. ಅಶ್ವಮೇಧ ಯಜ್ಞ ಬಹಳ ವಿಶೇಷ ಯಶಸ್ಸನ್ನು ಕಾಣ್ತದೆ. ಇನ್ನೇನು ಪುತ್ರಕಾಮೇಷ್ಟಿ ಯಜ್ಞದ ತಯಾರಿ. ಋಷ್ಯಶೃಂಗ ಕೂತಿದ್ದಾನೆ. ಈ ಪುತ್ರಕಾಮೇಷ್ಟಿ ಯಜ್ಞ ಮಾಡುವ ಪ್ಯಾರಲಲ್, ಇದಕ್ಕೆ ಸಮಾನಾಂತರವಾಗಿ ಏನಾಯಿತು ಅನ್ನೋದನ್ನು ಕೂಡ ವಾಲ್ಮೀಕಿಗಳು ದಾಖಲಿಸ್ತಾರೆ. ನಮಗೆ ಏನಾಗಿದೆ ಅಂದರೆ, ನಮಗೆ ಕಾಣುವ ಕಣ್ಣು ನಮಗೆ ಇಲ್ಲಿರುವ ಸಂಗತಿ ಮಾತ್ರ ಕಾಣ್ತದೆ. ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ನನ್ನ ಗುರುಗಳಿಗೆ ಇಲ್ಲಿರುವುದು ಮಾತ್ರ ಕಾಣಲಿಲ್ಲ, ಇಲ್ಲಿರುವವರು ಎಲ್ಲಿಂದ ಬಂದದ್ದು ಅಂತಲೂ ಕಾಣ್ತಿತ್ತು ಅಂತ. ಇವರು ಹಿಂದೆ ದೇವತೆಗಳಾಗಿದ್ದವರು ಈಗ ಭೂಲೋಕಕ್ಕೆ ಬಂದಿದ್ದಾರೆ ಅಂತ ಅವರಿಗೆ ಕಾಣ್ತಿತ್ತು. ಹಾಗೆ ಒಂದು ಕಣ್ಣು ಋಷಿ ಮುನಿಗಳಿಗಿತ್ತು, ನಮಗಿಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರ ಯಜ್ಞಕ್ಕೆ ಇನ್ನೇನು ಸಕಲ ಆಹುತಿಗಳನ್ನು ಕೊನೆಗೆ ಸಮರ್ಪಿಸುವ ಹೊತ್ತು. ಆಗ ನಮಗೆ ಗೊತ್ತಾಗುವುದೇನು, ನಾವು ಅಗ್ನಿ ನೋಡ್ತೇವೆ, ನಾವು ಹಾಕಿದ ಆಜ್ಯ ನೋಡ್ತೇವೆ, ನಾವು ಹಾಕಿದ ಹವಿಸ್ಸುಗಳನ್ನು ನೋಡ್ತೇವೆ. ನಮಗೆ ಕಾಣೋದು ಯಜ್ಞಕುಂಡ, ಯಜ್ಞಕುಂಡದ ಅಗ್ನಿ, ಅಗ್ನಿಯಲ್ಲಿರುವ ಹವಿಸ್ಸು. ಅದು ಬೆಂಕಿ ಏನಾದರೂ ಆರಿದರೆ ಒಂಚೂರು ಬೇಗ ಉರಿಸಬೇಕು. ಕೆಂಡ ಆಯಿತಾ, ಕೆಂಡಕ್ಕಿಂತ ಹೆಚ್ಚಿನ ಹೊಗೆ ಬಂತ, ಹೊಗೆಯನ್ನು ಆರಿಸಬಾರದು, ಬೇಗ ಬೇಗನೆ ಅದು ಮತ್ತೆ ಉದ್ದೀಪನಗೊಳಿಸಿ ಬೆಳಗಬೇಕು. ಇಷ್ಟೇ ನಮ್ಮ ಲೆಕ್ಕಾಚಾರ. ಆ ಋಷಿಗಳಿಗೆ ಹಾಗೆ ಆಜ್ಯವನ್ನು ಕೊಡುವಾಗ ವಾಲ್ಮೀಕಿಗಳಿಗೆ ಕಾಣಿಸಿತು, ಅಲ್ಲಿ ಬರೇ ಇವರು ಕೊಟ್ಟ ಆಜ್ಯ ಅಷ್ಟೇ ಇರಲಿಲ್ಲ, ಅದನ್ನು ಸ್ವೀಕರಿಸುವುದಕ್ಕೆ ಎಲ್ಲ ದೇವತೆಗಳು ಬಂದದ್ದು ಕಾಣಿಸಿತಂತೆ. ಸಕಲ ದೇವತೆಗಳು ಯಜ್ಞಕುಂಡದ ಸಮೀಪ ಬಂದಾಗ ಅವರು ಕೇವಲ ಪುತ್ರಕಾಮೇಷ್ಟಿ ಯಜ್ಞ ಮಾಡಲಿಕ್ಕಿರುವ ದಶರಥನನ್ನು ಅನುಗ್ರಹಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಏಕಕಾಲಕ್ಕೆ ಅವರೊಳಗೊಂದು ಚಿಂತೆ ಇತ್ತು. ಏನು ಅಂದರೆ, ರಾವಣ ಬಹಳ ಬಲಿಷ್ಠನಾಗಿದ್ದಾನೆ. ರಾವಣ ಇಷ್ಟು ಬಲಿಷ್ಠನಾಗಿದ್ದಾನೆ ಅಂದರೆ ನಮಗೆ ಅಸ್ತಿತ್ವದ ಕೊರತೆ ಬರುವ ಸಾಧ್ಯತೆ ಇದೆ. ನಾಳೆ ನಮ್ಮನ್ನು ಅಲುಗಾಡಿಸ್ಬೋದು. ಇವನ ಜೊತೆಗೆ ಇರುವಾಗ ನಾವು ಬದುಕುವುದು ಹೇಗೆ? ಇವನ ವೈಭವ, ಇವನ ಸಾಮ್ರಾಜ್ಯದ ಆಧಿಪತ್ಯ, ಇವನು ಮಾಡುವಂಥ ಅಹಂಕಾರ, ಇವನ ಸೊಕ್ಕಿನ ಮಧ್ಯೆ ನಮಗೆ ಹೇಗೆ ಸ್ಥಾನಮಾನ ಅಂತ ಬ್ರಹ್ಮನ ಜೊತೆಗೆ ದೇವತೆಗಳು ಅಲ್ಲಿ ಮಾತಾಡ್ತಿದ್ರಂತೆ. ನೋಡಿ, ಯಜ್ಞಕುಂಡದ ಆ ಅವಸ್ಥೆಯಲ್ಲಿರುವಾಗ ವಾಲ್ಮೀಕಿಗಳಿಗೆ ಕಾಣುವ ವಿಶೇಷ ವಲಯ, ನಮಗೆ ಕಾಣಿಸದ ವಲಯ. ದೇವತೆಗಳು ಹೇಳಿದ್ರಂತೆ ಹಾಗೆ ಪ್ರಶ್ನೆ ಮಾಡಿ ಬ್ರಹ್ಮನನ್ನು, ಈಗ ನಾವು ಏನು ಮಾಡೋದು ರಾವಣನ ಈ ಸಮಸ್ಯೆಗೆ? ಬ್ರಹ್ಮ ಹೇಳ್ತಾನೆ, ಹೌದು, ಆ ರಾವಣ ನನ್ನ ಕಡೆಯಿಂದ ತಪಸ್ಸೆಲ್ಲ ಮಾಡಿಕೊಂಡು ಬಹಳ ಬಲಿಷ್ಠನಾಗಿದ್ದು ಹೌದು. ಅವನ ಈ ಬಾಲಿಷ್ಠ್ಯ ಹೆಚ್ಚು ದಿನ ಇಲ್ಲದ ಹಾಗೆ ನಾವು ಕೂಡ ಈಗ ಪ್ರಾರ್ಥಿಸಿಕೊಳ್ಳಬೇಕು. ಅದಕ್ಕೆ ನಾವು ವಿಷ್ಣುವನ್ನು ಕೇಳಿಕೊಳ್ಳಬೇಕು, ಅದೊಂದೇ ದಾರಿ. ಹಾಗಾಗಿ ನಾವು ವಿಷ್ಣುವನ್ನು ಕರೆಯೋಣ ಅಂತ ಬ್ರಹ್ಮ, ದೇವತೆಗಳು ಮೊದಲಾದವರು ಕೂಡಿಕೊಂಡು, ಇದೆಲ್ಲ ಉಂಟಾ ಅಂತ ಕೇಳಬೇಡಿ ದಯವಿಟ್ಟು. ಇಂಥದ್ದು ಉಂಟಾ ಅಂತ ಪ್ರಶ್ನೆ ಬಂದರೆ ಕಣ್ಮುಚ್ಚಿ ಒಂದು ಸಾರಿ ನಮ್ಮ ಆಚೆಗೆ ಒಂದು ಶಕ್ತಿ ಇದೆಯಾ ಅಂತ ಒಂದು ಸಾರಿ ಭಾವಿಸಿದಾಗ ಹೌದು ಅನಿಸಿದರೆ ನಿಮಗೆ ರೋಮಾಂಚನ ಆಗ್ತದೆ. ಅಲ್ಲ ಅನಿಸಿದರೆ ನಮ್ಮ ಹಣೆ ಬರಹ, ಪ್ರಾರಬ್ಧ ಅಷ್ಟೇ. ಹೌದು ಅನ್ನಿಸುವ ಒಂದು ಸಣ್ಣ ಛಳಕ್ ನಮ್ಮ ಎದೆಯಲ್ಲಿ ಉಂಟಾದರೆ, ಹೌದು ಅವ ಇದ್ದಾನೆ, ಅದು ನೋಡಿ ಕೊಡುವಂತಹ ಸುಖವನ್ನು. ಹೀಗೊಂದು ಅವರು ತಕ್ಷಣ ಎಲ್ಲರೂ ಕೂಡಿ ಆ ವಿಷ್ಣು ತತ್ವವನ್ನು, ಆ ಭಗವತ್ ತತ್ವವನ್ನು ಕರೆದಾಗ ವಿಷ್ಣು ಬಂದು ಏನಾಗಬೇಕು ಅಂತ ಕೇಳಿದರೆ, ಹೀಗೆ ಒಂದು ಸಮಸ್ಯೆ. ನಾವೀಗ ರಾವಣನಿಂದ ಪಾರಾಗುವುದಕ್ಕಾಗಿ ನಿನ್ನನ್ನು ನಂಬಿದ್ದೇವೆ. ಅವನು ತುಂಬ ಬಲಿಷ್ಠನಾಗಿದ್ದಾನೆ. ಶಿವನಿಂದಲಾಗಲಿ ಸೃಷ್ಟಿಕರ್ತ ಬ್ರಹ್ಮನಿಂದಾಗಲಿ ಇದನ್ನು ನಿವಾರಿಸೋದಕ್ಕೆ ಸಾಧ್ಯ ಇಲ್ಲ. ನಾವೀಗ ಏನು ಮಾಡಬಹುದು ಅಂತ ನಿನ್ನನ್ನು ಕೇಳ್ತಿದ್ದೇವೆ ಅಂತ. ಆಗ ಭಗವತ್ ತತ್ವ ಅಥವಾ ಸುಪ್ರೀಂ ಎನರ್ಜಿ ಹೇಳಿತಂತೆ, ಹೌದು ಅವರು ವಿಷ್ಣು ಅಂತಾರೆ, ನಾರಾಯಣ ಅಂತಾರೆ, ನಾನು ಸುಪ್ರೀಂ ಎನರ್ಜಿ ಅಂತೇನೆ. ಅಡ್ಮಿನಿಸ್ಟ್ರೇಷನ್ಗೆ ಬೇರೆ ಬೇರೆ ಪೋರ್ಟ್ಫೋಲಿಯೋ. ಆಗ ಭಗವತ್ ತತ್ವ ಹೇಳಿತು, ಹೌದು ನನಗೆ ಗೊತ್ತಾಗಿದೆ, ನಾನು ರಾವಣನನ್ನು ನಿವಾರಿಸುವುದಕ್ಕಾಗಿ ಈಗ ದಶರಥ ಮಾಡುವ ಪುತ್ರಕಾಮೇಷ್ಟಿ ಯಜ್ಞದಲ್ಲಿ ಪ್ರವೇಶ ಮಾಡಿ ಅವರಿಗೆ ನಾನು ನನ್ನ ಮುಖಾಂತರ 4 ಹುಡುಗರು ಹುಟ್ಟುವ ಹಾಗೆ ಮಾಡ್ತೇನೆ ಮತ್ತು ಆ 4 ಮುಖಾಂತರ ಈ ಕೆಲಸ ಆಗ್ತದೆ. ಪ್ರಥಮ ರಾಮ, ಆ ರಾಮ ಈ ನನ್ನ ಅಂಶದ ಅವತಾರವಾಗಿ ಹುಟ್ಟುತ್ತಾನೆ.
ಅವನಿಂದ ಈ ಕೆಲಸವನ್ನು ನಾನು ಸಾಧ್ಯವಾಗಿಸ್ತೇನೆ, ನೀನು ನಿಶ್ಚಿಂತೆಯಿಂದ ಇರಿ ನೀವು ಅಂತ ಹೇಳಿ ಬ್ರಹ್ಮನಿಗೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ವಿಷ್ಣು ಆದೇಶ ಮಾಡಲಾಗಿ ಬ್ರಹ್ಮ ಆಗ ವಿಷ್ಣುವಿನ ಆದೇಶಕ್ಕನುಗುಣವಾಗಿ ಎಲ್ಲ ದೇವತೆಗಳಿಗೆ ಹೇಳಿದನಂತೆ. ಹಿಂದೆ ಕೂಡ ನಾನು ನಿಮಗೆ ಹೇಳಿದೆ ಭಾಗವತ ಸಂದರ್ಭದಲ್ಲಿ. ಒಬ್ಬ ರಾಮ ಬರ್ತಾನಂದರೆ ರಾಮನ ಜೊತೆಗೆ ದೇವತೆಗಳೆಲ್ಲ ಅವನಕ್ಕಿಂತ ಮೊದಲು ನೆಲದಲ್ಲಿ ಭೂಮಿಗೆ ಸಿದ್ಧ ಮಾಡ್ತಾರೆ ಅಂತ. ಕೃಷ್ಣ ಬರ್ತಾನೆ ಅಂದರೆ ಕೃಷ್ಣನ ಮೊದಲು ದೇವತೆಗಳೆಲ್ಲ ಬೇರೆ ಬೇರೆ ಯದುವಂಶೀಯರಲ್ಲಿ ಹುಟ್ಟಿಕೊಂಡು ಯದುವಂಶದ ಬೇರೆ ಬೇರೆ ರೂಪಗಳಲ್ಲಿ ದೇವತೆಗಳೇ ಬಂದು ನೆಲೆಸಿ ಅವರು ಭೂಮಿಕೆಯನ್ನು ಸಿದ್ಧ ಮಾಡಿ ಆಮೇಲೆ ಕೃಷ್ಣ ಬರ್ತಾನೆ ಅಂತ ನಾನು ನಿಮಗೆ ಹಿಂದೆ ಹೇಳಿದ್ದೆ ಭಾಗವತದ ಸಂದರ್ಭದಲ್ಲಿ. ಅಂಥದ್ದೇ ಒಂದು ಘಟನೆಯ ಹಾಗೆ ಇದು ಕಾಣ್ತದೆ ನೋಡಿ. ಆಗ ಬ್ರಹ್ಮ ಹೇಳ್ತಾನೆ ದೇವತೆಗಳನ್ನು ಉದ್ದೇಶಿಸಿ, ಈಗ ನಾವು ಮುಂದೆ ಬರಲಿಕ್ಕಿರುವ ಆ ಭಗವದ್ ಅವತಾರಕ್ಕೆ ಪೂರಕವಾಗುವ ಹಾಗೆ ಇನ್ನಿಲ್ಲದಂತಹ ಇದುವರೆಗೆ ಕಂಡಿರದಂತಹ ಒಂದು ಜನಾಂಗವನ್ನು ಸೃಷ್ಟಿಸಬೇಕು ಮತ್ತು ಆ ಜನಾಂಗ ಅತ್ಯಂತ ಶೀಘ್ರವಾಗಿ ವಾಯುವೇಗದಲ್ಲಿ ಸಂಚರಿಸುವಂತಿರಬೇಕು. ಅದಕ್ಕೆ ನಿಲ್ಲುವುದು, ನಡೆಯುವುದು, ಹಾರುವುದು ಎಲ್ಲವೂ ಸಾಧ್ಯವಾಗಬೇಕು. ಅಂಥದ್ದೊಂದು ಜನಾಂಗವನ್ನು ನೀವುಗಳು ಸೃಷ್ಟಿಸಬೇಕು. ನೀವೇ ಅದರ ಮುಂದುವರೆದ ಭಾಗವಾಗಿ ಭೂಮಿಯಲ್ಲಿ ಭೂಮಿಕೆಯನ್ನು ಸಿದ್ಧಪಡಿಸಬೇಕು ರಾಮನ ಅವತಾರಕ್ಕೆ. ಹಾಗೆ ಸಿದ್ಧವಾಗಬೇಕು ಅಂದಾಗ ನಿಮಗೊಂದು ಸಂಗತಿ ಗೊತ್ತು, ದೇವತೆಗಳಿಗೆ ಸ್ವತಃ ಅವರ ಹೆಂಡಂದಿರಿಂದ ಹುಟ್ಟಿಸುವ ಹಕ್ಕುಗಳಿಲ್ಲ. ಅವರಿಗೊಂದು ಶಾಪ ಇದೆ. ದಕ್ಷ ಯಜ್ಞದ ನಂತರ ಸತಿ ಅವಳು ಅಗ್ನಿಯಲ್ಲಿ ತಾನು ಸತ್ತ ಬಳಿಕ ಶಿವ ತಪಸ್ಸಿಗೆ ಕೂತು ಈ ಕಡೆಯಿಂದ ಹಿಮವಂತನ ಮಗಳಾಗಿ ಉಮೆ ಬಂದು ಉಮೆಯ ಜೊತೆಗೆ ಅವನು ಅವಳನ್ನು ಸಮಾಗಮ ಮಾಡುವಾಗ, ಅಂದರೆ ಎಷ್ಟು ದೀರ್ಘಕಾಲದ ತಪಸ್ಸಿನ ನಂತರ ಮತ್ತೆ ಮಿಲನ ಆಗ್ತಾರೆ ಶಿವ ಮತ್ತು ಶಿವನ ಹೆಂಡತಿ. ಅವರು 1000 ದಿವ್ಯ ವರ್ಷಗಳವರೆಗೆ ಪರಸ್ಪರ ಸುರತ ಕ್ರೀಡೆಯಲ್ಲಿ ತೊಡಗಿದಾಗ ಈಗೇನಾದರೂ ಶಿವ ತನ್ನ ರೇತಸ್ಸನ್ನು ಸ್ಖಲಿಸಿದರೆ ಆಗ ಹುಟ್ಟುವ ಮಗ ಏನಾಗಬಹುದು ಅನ್ನುವ ಭಯ ಹುಟ್ಟಿ ದೇವತೆಗಳು ನೀನು ರೇತಸ್ಸನ್ನು ಸ್ಖಲಿಸಬಾರದು, ವಿಸರ್ಜಿಸಬಾರದು ಅಂತ ಬೇಡಿಕೊಂಡ್ರಂತೆ. ಹಾಗೆ ಬೇಡಿಕೊಂಡದ್ದಕ್ಕೆ ಶಿವ ದೇವತೆಗಳ ಸುಖ ಅಥವಾ ಸಂತೋಷವನ್ನು ಮತ್ತು ದೇವಲೋಕದ ಎಲ್ಲ ಜಗತ್ತಿನ ಅನುಕೂಲಕ್ಕಾಗಿ ಆಯಿತು, ನಾನು ಅದನ್ನು ಹಾಗಾದರೆ ಇವಳಲ್ಲಿ ವಿಸರ್ಜಿಸುವುದಿಲ್ಲ, ಯಾಕೆಂದರೆ ಅವಳು ಧಾರಣೆ ಮಾಡಲಾರಳೋ ಏನೋ ಅನ್ನೋ ಭಯವೂ ಇತ್ತು ಅಂತ. ಹಾಗಾದರೆ ನಾನಿದನ್ನು ನಾನಂತೂ ಈಗ ಅದನ್ನು ವಿಸರ್ಜಿಸಬೇಕು, ಎಲ್ಲಿ ವಿಸರ್ಜಿಸಲಿ ಅಂದಾಗ ನೀನು ಅದನ್ನು ಭೂಮಿಯ ಮೇಲೆ ವಿಸರ್ಜಿಸು ಅಂದಾಗ ಹುಟ್ಟಿದವ ಕುಮಾರ ಸಂಭವ, ಕಾರ್ತಿಕೇಯ, ಷಣ್ಮುಖ, ಅಂದರೆ ಜಾರಿ ಬಿದ್ದ ಕಾರಣವಾಗಿ ಸ್ಕಂದ, ಹೀಗೆಲ್ಲ ಅವನ ಹೆಸರುಗಳು. ಹೀಗೆ ತನ್ನನ್ನು ಸೇರಲಿದ್ದ ತಮ್ಮ ಗಂಡನ ವೀರ್ಯವನ್ನ ತನ್ನ ಒಳಗೆ ಧಾರಣೆ ಮಾಡದ ಹಾಗೆ ಇವರು ತಡೆದರಲ್ಲ ಈ ದೇವತೆಗಳು, ಅದಕ್ಕೆ ಅವಳು ಶಾಪ ಕೊಟ್ಟಳು, ನಿಮಗೆ ಕೂಡ ನಿಮ್ಮ ಹೆಂಡತಿಯ ಮೂಲಕ ಸಂತಾನ ಆಗದೇ ಇರಲಿ. ಹೀಗಾಗಿ ದೇವತೆಗಳು ದೇವತಾ ಸ್ತ್ರೀಯಿಂದ ಸಂತಾನ ಪಡೆಯುವ ಹಾಗಿಲ್ಲ. ಆಗ ಗಂಧರ್ವ ಸ್ತ್ರೀಯರ ಮುಖಾಂತರ ಅವರು ಪಡೆದರ ಸಂತಾನವೇ ನಿಮಗೆ ಸೂರ್ಯ ಒಬ್ಬ ಗಂಧರ್ವ ಸ್ತ್ರೀಯ ಮೂಲಕ ಪಡೆದದ್ದೇ ಸುಗ್ರೀವ. ಇಂದ್ರ ಗಂಧರ್ವ ಸ್ತ್ರೀಯನ್ನು ಸೇರಿ ಪಡೆದದ್ದೇ ವಾಲಿ. ಅಗ್ನಿ ಗಂಧರ್ವ ಸ್ತ್ರೀಯ ಮೂಲಕ ಪಡೆದದ್ದು, ಅಗ್ನಿಗೆ ಶಾಪ ಕೂಡ ಇಲ್ಲ, ಅವನು ಗಂಧರ್ವನನ್ನೇ ಮಾಡಬೇಕಾಗಿಲ್ಲ, ಅವನಿಗೆ ದೇವತೆಗಳ ಶಾಪ ಇಲ್ಲ, ಯಾಕಂದರೆ ಅಗ್ನಿಯಲ್ಲಿ ರಕ್ಷಣೆಗೆ ಹೋಗಿದ್ದ, ಅವನು ವಿನಂತಿಗೆ ಬಂದಿರಲಿಲ್ಲ. ಹಾಗೆ ಅಗ್ನಿಯಿಂದ ಹುಟ್ಟಿದವ ನೀಲ, ವಿಶ್ವಕರ್ಮನಿಂದ ಹುಟ್ಟಿದವ ನಲ, ವಾಯುವಿನಿಂದ ಹುಟ್ಟಿದವ ಹನುಮಂತ, ಕುಬೇರನಿಂದ ಹುಟ್ಟಿದವ ಗಂಧಮಾದನ. ಈ ಅಶ್ವಿನಿ ದೇವತೆಗಳಿಂದ ಮೈಂದ ದ್ವಿವಿಧ. ಇದೆಲ್ಲವೂ ಕೂಡ ನಾವು ಹೇಳುವ ವಾನರ ಸಂತಾನದ ಮೂಲ ತಳಿಗಳು. ಇವರು ಹುಟ್ಟಿದರು. ಈ ಕಡೆ ಇನ್ನು ಯಜ್ಞ ಪುರುಷನಾಗಿ ಭಗವತ್ತತ್ವ ಪುತ್ರಕಾಮೇಷ್ಟಿಗೆ ಫಲ ಕೊಡುವ ಮೊದಲು ಅತ್ತ ದೇವತೆಗಳ ಮುಖಾಂತರ ಪೂರ್ವ ಭೂಮಿಕೆಯಾಗಿ. ಹಾಗಾಗಿ ಇವರೆಲ್ಲ ರಾಮನಿಗಿಂತ ದೊಡ್ಡವರು ವಯಸ್ಸಿನಲ್ಲಿ, ಮೊದಲೇ ಬಂದಿದ್ದಾರೆ. ಇಷ್ಟಾದಾಗ ಅಗ್ನಿಕುಂಡದಲ್ಲಿ ಯಜ್ಞ ಪುರುಷನಾಗಿ ಭಗವಂತ ಕಾಣಿಸಿಕೊಂಡನಂತೆ, ಕೈಯಲ್ಲಿ ಪಾಯಸದ ಗಡಿಗೆಯನ್ನು ಹಿಡಿದುಕೊಂಡು. ಸೊ ಯಜ್ಞ ಹವಿಸ್ಸು ಅರ್ಪಣೆ ಆದದ್ದಕ್ಕೆ ಭಗವಂತ ಫಲ ಕೊಟ್ಟ ಅಂತ ದಶರಥನನ್ನು ಕರೆಯಲಾಗಿ ಪುರೋಹಿತರು ಯಜ್ಞ ಪುರುಷನ ಕಡೆಯಿಂದ ಪಾಯಸವನ್ನು ಸ್ವೀಕರಿಸಿದಾಗ ಅವ ಹೇಳಿದನಂತೆ ಯಜ್ಞ ಪುರುಷ, ಇದನ್ನು ನಿನ್ನ ಹೆಂಡಂದಿರಿಗೆ ಹಂಚು.
3 ಜನ ಹೆಂಡಂದಿರು ಅಂತ ನಮಗಾಗ ಗೊತ್ತಾಗತ್ತೆ ಆ ಪಾಲು ಮಾಡುವಾಗ. ಈ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ಎನ್ನುವ 3 ಹೆಂಡಂದಿರಿಗೆ ಹಂಚಬೇಕು. ಈಗ ದಶರಥ ಕೈಯಲ್ಲಿ ತಗೊಂಡಿದ್ದಾನೆ, ಹಂಚು ಅಂತ ಆದೇಶ ಆಗಿದೆ, ಯಜ್ಞ ಪುರುಷ ಮತ್ತೆ ಅಂತರ್ಧಾನನಾಗಿದ್ದಾನೆ. ಇವನು ಅದನ್ನು ಹಂಚಿದ. ಮತ್ತೆ ನೋಡಿ, ಆಹಾರಾತ್ ಅನ್ನಾತ್ ಪ್ರಾಣಃ, ಅಲ್ಲಿಗೆ ಬರಬೇಕು ಪುನಃ. ಪಾಯಸ ತಿಂದದ್ದೇ ಗರ್ಭಿಣಿ ಆದದ್ದು ಅಂತಲ್ಲ, ಆ ಪಾಯಸದ ಪರಿಣಾಮವಾಗಿ ಗರ್ಭಶುದ್ಧಿ ನಾವು ಮಾಡಿಸ್ತೀವಲ್ಲ, ನಮ್ಮಲ್ಲಿ ಇದೆ ಅಲ್ಲ. ಎಷ್ಟೋ ಸಾರಿ ಮಕ್ಕಳಾಗದ ತಾಯಿಗೆ ಗರ್ಭಶುದ್ಧಿ ಅಂತ ಒಂದು ಪ್ರೋಸೆಸ್ಸನ್ನು ಡಾಕ್ಟರ್ ಮಾಡ್ತಾರೆ. ಮೊದಲು ಗರ್ಭಶುದ್ಧೀಕರಣ ಅಂತ, DNC ಅಂತ. ಅಷ್ಟಕ್ಕೆ ಅಲ್ಲ, ಮತ್ತಿನ್ನೇನು, ಆ ಗರ್ಭಶುದ್ಧಿ ಆದಮೇಲೆ 6 ತಿಂಗಳು ಈ ಮಾತ್ರೆ ತಗೊಳ್ಳಿ ಅಂತಾರೆ, ಅಥವಾ 3 ತಿಂಗಳು, ಡಿಪೆಂಡ್ಸ್, ಅವರವರ ಇದೆ. ಅದಾದ ನಂತರ ಇಷ್ಟು ಸಮಯದ ಮೇಲೆ ಹೀಗೆ ನೀವು ಪರಸ್ಪರ ಮಿಲನ ಆಗಬೇಕು, ಆಗ ನಿಮಗೆ ಒಂದು ಮಗುವಿನ ಸಾಧ್ಯತೆ, ಇದು ಹೇಳ್ತಾರೆ. ಈ ಟ್ಯಾಬ್ಲೆಟ್ ಏನು ಕೆಲಸ ಮಾಡುತ್ತೆ? ಗರ್ಭಶುದ್ಧಿಯ ಉತ್ತರ ಭಾಗದ ಇನ್ನೇನೇನೋ ಪ್ರೋಸೆಸ್ಸನ್ನು ಮಾಡುತ್ತೆ. ಇಲ್ಲಿ ಆಹಾರವಾಗಿ ಪಾಯಸ ಕೊಟ್ಟಾಗ ಇವರಿಗೆ ಮಕ್ಕಳಾಗದ ಯಾವುದೋ ಗರ್ಭಶುದ್ಧೀಕರಣ, ತತ್ಪರಿಣಾಮವಾಗಿ ಗರ್ಭವು ಮುಂದಿನ ಯಾವ ಗರ್ಭ ಸೃಷ್ಟಿಕ್ರಿಯೆ ಇದೆ ಅದಕ್ಕೆ ಸಿದ್ಧವಾಯಿತು ಅಂತ ಭಾವಿಸಬಹುದು. ದಶರಥನಿಗೆ 3 ಹೆಂಡಂದರು, ಒಂದು ಗಡಿಗೆ ಸಮಪಾಲು ಮಾಡು ಅಂದಾಗ ನನಗೆ ಈಗಲೂ ಗೊತ್ತಿಲ್ಲ ದಶರಥ ಒಮ್ಮೆಗೆ 3 ಪಾಲು ಯಾಕೆ ಮಾಡಲಿಲ್ಲ ಅಂತ. ದಶರಥ ಪಾಲು ಮಾಡೋದು ಬಹಳ ಬಹಳ ವಿಚಿತ್ರ. ಬಹುಶಃ ನಮ್ಮ ಹಾಗೆ ಲೆಕ್ಕ ಬರೋದಿಲ್ವೇನ, ಗಡಿ ಬೈ ನೇಚರ್ ಟಿಮಿಡ್ ಅಥವಾ ಕಾನ್ಷಿಯಸ್ ಆಗಿ ಅವಾಯ್ಡ್ ಮಾಡಿದ್ದಾನ, ಏನೇನೋ ಊಹಾಪೋಹಗಳಿಗೆ ಎಡೆ ಮಾಡುವ ಹಾಗೆ ಅವನ ಪಾಲುಗಾರಿಕೆ ಇದೆ. ಈಗ ಆರಾಮದಲ್ಲಿ ಅದನ್ನು 3 ಪಾತ್ರೆಯಲ್ಲಿ ಹಾಕಿ 3 ಸಮಪಾಲು ಮಾಡಿ 3 ಕೊಡ್ಬೋದಿತ್ತಲ್ಲ, ಕೊಡಲಿಲ್ಲ. ಪ್ರಥಮದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಡ್ತಾನೆ. ಆ ಅರ್ಧ ಭಾಗ ಕೊಟ್ಟ ಮೇಲೆ ಅರ್ಧ ಉಳೀತಲ್ಲ, ಅದಲ್ಲಿ ಪುನಃ ಅರ್ಧ ಭಾಗ ಮಾಡಿ ಆ ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ. ಇನ್ನೂ ಉಳೀತಲ್ಲ 3ನೇ ಭಾಗ, ಅಂದರೆ ಅರ್ಧ ಹೋಯ್ತು, ಮತ್ತೊಂದಿಷ್ಟು ಉಳೀತಲ್ಲ, ಆ ಭಾಗದಲ್ಲಿ ಮತ್ತೆ 2 ಪಾಲು ಮಾಡ್ತಾನೆ. ಆ ಪಾಲಲ್ಲಿ ಒಂದು ಭಾಗವನ್ನು ಕೈಕೇಯಿಗೆ ಕೊಡ್ತಾನೆ, ಇನ್ನೊಂದು ಪಾಲನ್ನು ಪುನಃ ಸುಮಿತ್ರೆಗೆ ಕೊಡ್ತಾನೆ. ಏನು ಲೆಕ್ಕಾಚಾರ ಗೊತ್ತಾಗೋದಿಲ್ಲ. ದಶರಥನಿಗೆ ಏನು ತಲೆಯಲ್ಲಿ ಓಡ್ತಿತ್ತು, ಅಥವಾ ಏನೂ ತಲೆಯಲ್ಲಿ ಓಡೋದಾಗಲೂ ನಾವು ಹೀಗೆ ಮಾಡ್ತೇವೆ, ಎಂತೆಂಥದ್ದು 3 ಪಾಲು ಮಾಡೋ ಅಂದಿದ್ದಾರೆ, ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ. ಆಗಲೂ ಹೀಗಾಗ್ಬೋದು, ಕಾನ್ಷಿಯಸ್ಲಿ ಹೀಗಾಗ್ಬೋದು. ಕಾನ್ಷಿಯಸ್ಲಿ ಇರಬಹುದು ಅಂತ ಯಾಕೆ ಭಾವಿಸ್ತಾರೆ ವ್ಯಾಖ್ಯಾನಕಾರರು ಅಂದರೆ, ಅವನಿಗೆ ಕೈಕೇಯಿಯ ಬಗ್ಗೆ ಭಯ ಇತ್ತು. ಕೈಕೇಯಿಯನ್ನು ತಾನು ಪ್ರೇಮಿಸಿ ಮದುವೆ ಆದವ. ಕೇಕೆಯ ದೇಶದ ದೊರೆಗೆ ಮಾತು ಕೊಟ್ಟಿದ್ದ. ಏನು ಅಂದರೆ, ಪ್ರೇಮಿಸಿ ಮದುವೆ ಆದದ್ರಿಂದ ಅವರದೊಂದು ಡಿಮಾಂಡ್ ಇತ್ತು, ಇವಳ ಮಗನಿಗೆ ನೀನು ಪಟ್ಟ ಕಟ್ಟಬೇಕು ಅಂತ. ಇದು ಒಂದು ಭಯ ಇತ್ತು ಅವನಿಗೆ. ಇನ್ನೊಂದು, ಈ ಕೈಕೇಯಿ ಒಂದು ಸಂದರ್ಭದಲ್ಲಿ ಶಂಬರಾಸುರ ವಧೆಗೆ ದಶರಥ ಹೋದಾಗ ಸಾರಥಿಯಾಗಿ ಕೆಲಸ ಮಾಡಿದ್ದಾಳೆ. ಆ ಸಾರಥ್ಯದ ಸಂದರ್ಭದಲ್ಲಿ ದಶರಥ ಒಂದು ಮೂರ್ಛಾವಸ್ಥೆಗೆ ಹೋಗ್ತಾನೆ. ಯುದ್ಧ ಸಂದರ್ಭ, ಯಾವುದು ಬಾಣ ನಟ್ಟು, ಇದು ಬಹಳ ಕಾಮನ್ ಯುದ್ಧದಲ್ಲಿ, ಮೂರ್ಛೆಗೆ ಹೋಗೋದು, ಸಾರಥಿಯಲ್ಲೋ ಕರ್ಕೊಂಡು ಹೋಗಿ ಬಿಡೋದು. ಇವಳು ಜಾಣಳಿದ್ದರಿಂದ, ಇವಳ ಜಾಣತನದಿಂದಾಗಿ ಅವಳು ರಥವನ್ನು ಬೇರೆ ಕಡೆಗೆ ತಂದು ದಶರಥನ ಪ್ರಾಣ ಉಳಿಸಿರ್ತಾಳೆ. ದಶರಥ ತನ್ನ ಪ್ರಾಣವನ್ನು ಇವಳು ಉಳಿಸಿದ್ಲು ಅಂತ ಎಚ್ಚರ ಆದಮೇಲೆ ಗೊತ್ತಾಗಿ, ನೀನು ನನ್ನ ಪ್ರಾಣ ಉಳಿಸಿದ್ದಿ, ನಿನಗೇನು ಬೇಕು 2 ವರ ಕೇಳು ಅಂತ ಹೇಳಿಬಿಟ್ಟಿದ್ದಾನೆ. ಅವಳು ಸ್ವಲ್ಪ ಆ ಕ್ಷಣಕ್ಕೇನು ವರ ಬೇಕಿರಲಿಲ್ವೋ ಏನೋ ಅವಳಿಗೆ, ಅಥವಾ ಅವಳಿಗೆ ಏನು ಆ ಕ್ಷಣಕ್ಕೆ ಅವಳಿಗೆ ಏನು ಅನ್ನಿಸ್ತು, ಅವಳು ಹೇಳಿದ್ಲು ಸಮಯ ಬಂದಾಗ ಕೇಳ್ತೇನೆ ಅಂತ. ಹೀಗಾಗಿ ಅವಳದೊಂದು 2 ವರ ಪೆಂಡಿಂಗ್ ಇತ್ತು. ಈ ಕಡೆ ತಂದೆಗೆ ಕೊಟ್ಟ ಮಾತಿತ್ತು. ದಶರಥನಿಗೆ ಒಳಗೆ ಏನೇನೋ ಭಯಗಳಿದ್ದ ಹಾಗೆ ಕಾಣ್ತದೆ. ಅಥವಾ ಬೈ ನೇಚರ್ ಟಿಮಿಡ್ಡ ಏನ ಅಂತ ನಮಗೆ ಅನ್ನಿಸ್ಲಿಕ್ಕೆ ಮುಂದೆ ಕೂಡ ಕೆಲವು ಲಕ್ಷಣಗಳು ಇವೆ. ನಾನು ಅದನ್ನು ಸಂದರ್ಭ ಬಂದಾಗ ಹೇಳಿ, ಚಂಚಲ ಅವನು ಒಂದು ಥರದ ಸ್ಥಿರತೆ ಕಡಿಮೆ ಏನೋ ಅನ್ನುವ ಹಾಗೆ ಅಲ್ಲಲ್ಲಿ ವರ್ತಿಸ್ತಾನೆ. ಹೀಗೆಲ್ಲ ಆಗಿ
ನಾವು ಭಾವಿಸುವ ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಹೀಗೆ ಹುಟ್ಟಿದರು. ಈ ರಾಮ ಮೊದಲು ಹುಟ್ಟಿ ಭರತ ಎರಡನೆಯವ ಅಂತ ಒಂದು ವಾದ ಇದೆ. ಇಲ್ಲ, ಅಪ್ಪ ಅದನ್ನು ಸ್ಪಷ್ಟವಾಗಿ ಅಲ್ಲ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಆಧಾರಗಳನ್ನು ಕೊಡುತ್ತಾರೆ. ಲಕ್ಷ್ಮಣನನ್ನು ಭರತನೇ ಆರ್ಯ ಅಂತ ಕರೆದದ್ದು ವನವಾಸದ ಸಂದರ್ಭದಲ್ಲಿ ಮರಳಿ ಕರೀಲಿಕ್ಕೆ ಹೋಗ್ತಾರಲ್ಲ ರಾಮನನ್ನು, ಆಗ ಆರ್ಯ ಅಂತ ಲಕ್ಷ್ಮಣನಿಗೆ ನಮಸ್ಕರಿಸಿದ ಅಂತ ಇದೆ. ಆರ್ಯನಿಗೆ ಮಾತ್ರ ನಮಸ್ಕರಿಸೋದು. ಆರ್ಯ ಅಂದರೆ ಅಣ್ಣ, ದೊಡ್ಡವ, ಶ್ರೇಷ್ಠ, ಹಿರಿಯ ಈ ಅರ್ಥ. ಆರ್ಯ ಅಂದರೆ ಜನಾಂಗ ಅಲ್ಲ. ಅದೆಲ್ಲ ಅಬದ್ಧ ವ್ಯಾಖ್ಯಾನಗಳಾಗಿ ನಮ್ಮಲ್ಲಿ ಬಂದಿರುವ. ಈಗಲೂ ಅಯ್ಯ ಅಂತ ಹೇಳೋದು ಆರ್ಯದ್ದೇ ಪದ. ಅಯ್ಯ ಹೇಳೋದು ದೊಡ್ಡವರಿಗೆ, ಹಿರಿಯರಿಗೆ, ನಮಕ್ಕಿಂತ ಶ್ರೇಷ್ಠರಿಗೆ, ನಮಕ್ಕಿಂತ ತಿಳಿದವರಿಗೆ. ಹಾಗಾಗಿ ಆರ್ಯ ಅಂದರೆ ದೊಡ್ಡವ ಅಂತ, ದೊಡ್ಡವನಿಗೆ ನಮಸ್ಕರಿಸಿದ ಅಂತುಂಟು. ಹಾಗಾಗಿ ಭರತ ಚಿಕ್ಕವ ಅನ್ನೋದಕ್ಕೆ ಅದೊಂದು ದಾಖಲಾತಿ. ನಕ್ಷತ್ರಕ್ಕೆ ಅನುಗುಣವಾಗಿ, ದಿನಾಂಕಗಳಿಗೆ ಅನುಗುಣವಾಗಿ ಅಪ್ಪ ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಭರತ ಎರಡನೆಯವ ಅಲ್ಲ, ಲಕ್ಷ್ಮಣನೇ ಎರಡನೆಯವ ಅನ್ನೋದು ದಾಖಲು. ಈ ಪಾಯಸ ಕೊಟ್ಟ ಆರ್ಡರ್ ನೋಡಿದರೂ ಕೂಡ ಅನುಕ್ರಮಣಿಕೆಯ ಪ್ರಕಾರವೂ ಕೂಡ ಅವನಲ್ಲ ಅಂತ ಗೊತ್ತಾಗುತ್ತೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಇರಲಿ, ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟಿದ ನಂತರದಲ್ಲಿ ಸಾಮಾನ್ಯವಾಗಿ ನಮಗೆ ರಾಮನ ಬಾಲ್ಯ, ಲಕ್ಷ್ಮಣನ ಬಾಲ್ಯ, ಭರತನ ಬಾಲ್ಯ, ಶತ್ರುಘ್ನನ ಬಾಲ್ಯ ಹೇಳಬೇಕಿತ್ತು ಅಂತ ನಾವು ಭಾವಿಸ್ತೇವೆ. ವಾಲ್ಮೀಕಿಗಳು 4-6 ವಾಕ್ಯದಲ್ಲಿ ಅವರು ಧನುರ್ವೇದ, ಧನುರ್ವಿದ್ಯೆ, ವೇದ ಎಲ್ಲವುಗಳನ್ನು, ಅಂದರೆ ಯಾವುದನ್ನು ವೇದ ಅಂಗ ಉಪಾಂಗಗಳ ಸಹಿತ ಕಲಿಬೇಕು ಅದು ಕಲಿತರು. ವಿದ್ಯೆ ವಿಶಾರದರಾದರು. ಏಕಕಾಲದಲ್ಲಿ ಬಿಲ್ವಿದ್ಯೆ, ಧನುರ್ವಿದ್ಯೆ ಅಂತ ನಾವು ಯಾವುದನ್ನು ಕ್ಷತ್ರಿಯರ ವಿದ್ಯೆ ಅಂತ ಭಾವಿಸ್ತೇವೆ ಅದರಲ್ಲೂ ಕೂಡ ಬಹಳ ನಿಪುಣರಾದರು. ಅಷ್ಟು ನಿಪುಣರಾದಂತಹ ರಾಮ ಬೆಳೆದು ನಿಂತಿದ್ದಾರೆ 4 ಜನ. ಇವರಿಗೆ ಮದುವೆ ಮಾಡಬೇಕು ಅಂತ ಯೋಚಿಸ್ತಿದ್ದ ಅನ್ನುವಲ್ಲಿಗೆ ಬಂದುಬಿಡ್ತಾರೆ. ಒಂದೊಂದು ಸಾರಿ ಅವತಾರದ ದೃಷ್ಟಿಯಿಂದ ಕೃಷ್ಣನ ಬಾಲ್ಯವನ್ನು ವೇದವ್ಯಾಸರು ವಿವರಿಸಿದ್ದು ನೋಡಿದರೆ, ಹುಟ್ಟಿದ ಗರ್ಭದ ಪ್ರಸವ ಸಮಯದಿಂದ ತೊಡಗಿ ಕೃಷ್ಣನ ಬಾಲ್ಯ ವಿವರಣೆಯನ್ನು ಹೇಳಲಿಕ್ಕೆ ವೇದವ್ಯಾಸರಿಗೆ ಸಾಲಿಕ್ಕಿಲ್ಲ ಸಮಯ ಅನ್ನುವಷ್ಟು ಹೇಳ್ತಾರೆ. ಆಮೇಲೆ ಅವನ ಬಾಲ್ಯದ ವಿವರಣೆಗಳು ಎಷ್ಟಿವೆ ಅಂದರೆ ನಮಗೆ ಈ ಜನ್ಮದಲ್ಲಿ ನೆನಪಿಡ್ಲಿಕ್ಕೆ ಸಾಧ್ಯವ ಅನ್ನೋಷ್ಟು ಅವನ ಘಟನೆಗಳಿವೆ. ಅಂದರೆ ಅಷ್ಟೂ ಘಟನೆಗಳನ್ನು ವೇದವ್ಯಾಸರು ಇಷ್ಟು ಅಂದರೆ ವೀರ, ಅವನ ಒಂದು ಒಳಗಿರುವಂತಹ ಶಕ್ತಿ, ಅದನ್ನು ಅವನು ಪ್ರಕಟಪಡಿಸಿದ ರೀತಿ, ಅವನು ಸಣ್ಣ ಬಾಲ್ಯದಲ್ಲೇ ತೋರಿದಂತಹ ಪರಾಕ್ರಮಗಳು, ಒಂದು ಹಾಲು ಕುಡಿಯುವ ಕ್ರಿಯೆ ಕೂಡ ಹೇಗೆ, ಒಂದು ಶತ್ರುನಾಶ, ಅಥವಾ ಒಂದು ಕೂತವನು ಇಲ್ಲೇ ಅಮ್ಮನ ಮುಂದೆನೇ ತಾನು ದೊಡ್ಡವನಾಗಿ ನಾನು ಇಂಥವ ಅಂತ ಹೇಳುವಲ್ಲಿಂದ ತನ್ನ ದೊಡ್ಡಸ್ತಿಕೆ. ಕೃಷ್ಣನ ಅಪರಂಪಾರ ಬಾಲ್ಯ ವಿವರಗಳನ್ನು ವೇದವ್ಯಾಸರಲ್ಲಿ ಕಾಣುವ ಹಾಗೆ ನಮಗೆ ರಾಮನ ಯಾವ ಬಾಲ್ಯ ವಿವರವೂ ಕಾಣೋದಿಲ್ಲ. ಯಾಕೆ? ಬಾಲ್ಯವನ್ನು ಈಗ ನಾನು ನಿಮಗೆ ಒಂದು ಮಾತು ಹೇಳಿದೆ, ಕಂಡು ಬರೆದದ್ದು ಅಂತ, ದಾರ್ಶನಿಕ ಅವಸ್ಥೆಯ ಒಂದು ಬರವಣಿಗೆ ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿಗಳು. ನಾನು ಕಂಡದ್ದೇ ಅವನನ್ನು 15ರ ಮೇಲೆ ಅನ್ನುವ ಹಾಗೆ ಒಂದು ಸೂಚ್ಯವಾದ ವಿವರಣೆ ಇದೆ. ತನಗೆ ಕಾಣಿಸಿದ್ದು ರಾಮ ಅವನ ಆ ವಯಸ್ಸಿನ ನಂತರ ಅಂತ. ಇದು ಒಂದು ಕಾರಣ ಇರ್ಬೋದು. ಇನ್ನೊಂದು ನಾನು ಭಾವಿಸೋದು, ಒಂದು 16ರ ನಂತರಕ್ಕೆ ಒಬ್ಬ ವ್ಯಕ್ತಿ ಮಾಡುವ ಚಟುವಟಿಕೆಗಳನ್ನು ನಾವು ಹೇಳಿಬಿಟ್ರೆ, ಇವ ಚಿಕ್ಕವನಿರುವಾಗ ಹೇಗಿದ್ದಾನೆ ಗೊತ್ತಾಗೇ ಬಿಡ್ತದೆ ಅಲ್ವಾ? ಹೇಳುವ ಅವಶ್ಯಕತೆ ಇಲ್ಲ. ಪ್ರತ್ಯೇಕವಾಗಿ ಇವ 16ರ ನಂತರ ಮಾಡಿದ್ದು ನೋಡಿ ಇವ ಚಿಕ್ಕವನಿರುವಾಗ ಏನು ಮಾಡಿರ್ಬೋದು ಅಂತ ನಾವು ಊಹಿಸ್ಬೋದು ಮಾರ್ರೆ ಅಂತ ನಾವೇ ಹೇಳ್ತೇವೆ. ರಿಪಿಟೇಷನ್ ಬೇಡ ಅನ್ನಿಸಿತೋ ಏನೋ ವಾಲ್ಮೀಕಿಗಳಿಗೆ. ಇವ 16ನ ಹೊತ್ತಿಗೆ 16ಕ್ಕೆ ಸಿದ್ಧನಾಗುವ, ಇನ್ನು ಷೋಡಶ ಊನ ಅಂತ ಹೇಳ್ತಾರೆ, ಇನ್ನು 16 ಆಗಿಲ್ಲ, 15 ಮುಗಿದಿದೆ, 16 ಎಂಟ್ರಾಗಿದ್ದಾನೆ. ಅಂಥ ಅವಸ್ಥೆಯಲ್ಲಿಯೇ ಏನು ಮಾಡಿದ ಅನ್ನೋದನ್ನು ದಾಖಲಿಸಿಬಿಡ್ತಾರೆ. ಒಂದು ಸಾರಿ 16ರ ವಯಸ್ಸಿನಲ್ಲಿ ವಿಶ್ವಾಮಿತ್ರರ ಜೊತೆಗೆ ಹೋದ ರಾಮನ ವಿವರಗಳನ್ನು ಕೊಟ್ಟ ಬಳಿಕ ಅವರಿಗೆ ಅನ್ನಿಸಿರಬೇಕು, ನಿಮಗೆ ಯಾರಿಗಾದರೂ ನೋಡುವ ಕಣ್ಣಿದ್ರೆ ಅಥವಾ ತಿಳಿಯುವ ಒಂದು ಮನಸ್ಸು ಅಥವಾ ಅದನ್ನು ಯೋಚಿಸಬಲ್ಲ ಸಾಮರ್ಥ್ಯ ಇದ್ದರೆ ಈ ಹುಡುಗ ಬಾಲ್ಯ ಹೇಗೆ ಕಳೆದಾನು ಅಂತ ನೀವು ಯಾರಾದರೂ ಊಹಿಸ್ತೀರಿ ಅನ್ನುವ ಹಾಗೆ ನಮಗೊಂದು ಸವಾಲಿನ ಹಾಗೆ ಅವರ ಬಾಲ್ಯದ ವಿವರಣೆಯೇ ಕೊಡಲ್ಲ, ಅವನೊಬ್ಬನದ್ದಲ್ಲ, ಯಾರದ್ದು ಕೊಡಲ್ಲ. ನಾವು ನಮ್ಮ ಬಾಲ್ಯವನ್ನು ಕಂಪೇರ್ ಮಾಡಿಕೊಂಡ್ರೆ
ನಮಗೆ ಗೊತ್ತಾಗುತ್ತೆ ನಮ್ಮ ಬಾಲ್ಯವನ್ನು ಯಾಕೆ ದಾಖಲಿಸಬಾರದು ಅಂತ ಅಲ್ವಾ. ನಮ್ಮ ಬಾಲ್ಯ ನಾವು ಹೆಚ್ಚಂದರೆ ಒಂದಿಷ್ಟು ಹತ್ತಿದ್ದೇವೆ, ಅಮ್ಮನಿಗೆ ಪೀಡೆ ಕೊಟ್ಟಿದ್ದೇವೆ, ಅಲ್ಲಲ್ಲೇ ಮಾಡಿದ ಮಲಮೂತ್ರದಲ್ಲಿ ಒದ್ದಾಡಿದ್ದೇವೆ, ಕೆಲವೊಮ್ಮೆ ಅದನ್ನೇ ನಕ್ಕಿದ್ದೇವೆ. ಇದನ್ನು ಬಿಟ್ಟರೆ ನಾವೇನು ಮಾಡಿದ್ದೇವೆ? ಕೃಷ್ಣ ಮಾಡಿದ ಹಾಗೆ ಏನೂ ಮಾಡಿಲ್ಲ. ಕೃಷ್ಣ ಮಾಡಿದ ಹಾಗೆ ಮಾಡಲಿಲ್ಲ, ಆದರೆ ರಾಮ ಮಾಡಿದಂತೆ ಮಾಡಲಿಲ್ಲ ಅನ್ನುವುದನ್ನು ಸೂಚ್ಯವಾಗಿ ರಾಮ ಏನು ಮಾಡಿದ ಗೊತ್ತಿಲ್ಲ ನಮಗೆ. ಅಂಥ ಹೊತ್ತಿನಲ್ಲಿ ವಿಶ್ವಾಮಿತ್ರರು ಬರ್ತಾರೆ. ಅರಮನೆಗೆ ವಿಶ್ವಾಮಿತ್ರರು ಬಂದ ಕೂಡಲೇ ದಶರಥ ನಮಸ್ಕರಿಸ್ತಾನೆ. ಆದರ ಆತಿಥ್ಯಾರ್ಘ್ಯ ಪಾದ್ಯ ಏನು ನಮಸ್ಕರಿಸಿದ ನಂತರ ಯಾವ ಗೌರವ, ಯಾವ ಮಾತು, ಹೇಗೆ ಆಡಬೇಕು ಎಲ್ಲ ದಶರಥನಿಗೆ ತುಂಬ ಶಾಸ್ತ್ರಬದ್ಧ. ಅವನಿಗೆ ಚೆನ್ನಾಗಿ ಗೊತ್ತು. ಅವನು ಹೇಳಿಯೇ ಬಿಟ್ಟ, ನನ್ನಿಂದ ಏನಾಗಬೇಕು ಹೇಳಿ, ನೀವು ಹೇಳಿದ್ದು ನಾನು ಇಲ್ಲ ಅನ್ನೋದಿಲ್ಲ ಅಂತ ಮಾತು ಕೊಟ್ಟಾಯಿತು. ಪ್ರಥಮದಲ್ಲಿಯೇ ನೀವು ಯಾವುದೇ ಕೆಲಸ ನನ್ನಿಂದ ಅಪೇಕ್ಷಿಸಿ ಬಂದಿರ್ಬೋದು, ನಾನು ಅದಕ್ಕೆ ಸಿದ್ಧ ಅಂತ ಪ್ರಥಮದಲ್ಲೇ ಮಾತು ಕೊಟ್ಟ. ಎರಡನೆಯ ವಿಷಯ ವಿಶ್ವಾಮಿತ್ರರು ಹೇಳುವಾಗ ಶುರುವಾಯಿತು ಅವನ ಚಾಂಚಲ್ಯ. ವಿಶ್ವಾಮಿತ್ರರು ಹೇಳಿದರು, ನಾನು ನನ್ನ ಯಜ್ಞ ಕಾರ್ಯಗಳಿಗೆ ತೊಂದರೆ ಮಾಡುವ ರಾಕ್ಷಸರ ಉಪಟಳ ತಡೆಯಲಾರದೆ ಬಂದಿದ್ದೇನೆ. ಹಾಗಾಗಿ ನನಗೀಗ ನೀನು ನನ್ನ ಜೊತೆಗೆ ರಾಮಲಕ್ಷ್ಮಣರನ್ನು ಆ ಕೆಲಸಕ್ಕಾಗಿ ಕಳುಹಿಸಿ ಕೊಡಬೇಕು. ಬಂತು ಇಮಿಡಿಯೇಟ್ ದಶರಥನಿಗೆ ಎದೆಯಲ್ಲಿ ಒಂದೇ ಸಮನೆ ವೇದನೆ. ಇನ್ನು ಆಗ ಅವನು ಹೇಳ್ತಾನೆ, ಇನ್ನು ಷೋಡಶೋನ ಅಂತ, ಅಂದರೆ ಇನ್ನೂ ಅವ್ರಿಗೆ 16 ಆಗಿಲ್ಲ, ಪುಟ್ಟ ಬಾಲಕರು. ಆ ಬಾಲಕರನ್ನು ಕಳಿಸಿ ಅಂತ ಹೇಳಬೇಡಿ, ನಾನು ಜೀವ ಇಟ್ಟಿದ್ದೇನೆ. ಆಗ ಬಹಳ ಸ್ಪಷ್ಟಪಡಿಸ್ತಾನೆ ಅವನು, ನನಗೆ ಅತ್ಯಂತ ಪ್ರಿಯ ರಾಮ ಅಂತ. ನನಗೆ ರಾಮ ಅಂದರೆ ಅತ್ಯಂತ ಪ್ರಿಯ, ನಾನು ಅವನನ್ನು ಕಳಿಸೋ ಸ್ಥಿತಿಯಲ್ಲಿಲ್ಲ. ದಯವಿಟ್ಟು ನನಗೆ ರಾಮನನ್ನು ಕೇಳಬೇಡಿ, ನೀವು ಏನು ಮಾಡಿದರೂ ನಾನು ಕಳಿಸೋಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಬೇಕಿದ್ದರೆ ರಾಮನ ಬದಲಿಗೆ ನನ್ನ ಹತ್ರ ಒಂದು ಅಕ್ಷೋಹಿಣಿ ಸೇನೆ ಇದೆ, ನಾನೇ ಬರ್ತೇನೆ. ನಾನು ಬಂದು ನಿಮ್ಮ ಏನು ತೊಂದರೆ ಇದೆ ಅದನ್ನು ನಿವಾರಿಸ್ತೇನೆ ಹೊರತು ನೀವು ದಯವಿಟ್ಟು ರಾಮಲಕ್ಷ್ಮಣನ ಕಳಿಸು, ಇದೊಂದು ಬಿಟ್ಟು ಇನ್ನೇನಾದರೂ ಕೇಳಿ ಅಂತ ಮತ್ತೆ ಮಾತು ಬದಲಾಯಿಸ್ತಾನೆ. ಅವನ ಒದ್ದಾಟ, ಅವನು ಹೇಳುವಂತಹ ವಿಲವಿಲ ಮಾತು, ಅವನ ಪ್ರತಿಕ್ರಿಯೆ, ಅವನಿಗೆ ಸಾಧ್ಯವೇ ಇಲ್ಲ ಅನ್ನುವ ಅವನ ಗೊಣಗಾಟ ಎಲ್ಲ ಕೇಳಿ ವಿಶ್ವಾಮಿತ್ರರು ಹೇಳ್ತಾರೆ, ಓಹೋ, ಇಕ್ಷ್ವಾಕು ವಂಶದಲ್ಲಿ ಒಬ್ಬ ಮಿಥ್ಯಾವಾದಿ ಇದ್ದಾನೆ ಅಂತ ಜನಕ್ಕೆ ಗೊತ್ತಾಗಲಿ. ಹೇಳಿದ್ದೇನು, ನಿನಗೇನು ಬೇಕೋ ಅದನ್ನು ಮಾಡ್ತೇನೆ, ಆ ಮಾತನ್ನು ಸುಳ್ಳು ಮಾಡಿದ್ದೀನಿ ನೀನು, ಹಾಗಾಗಿ ಒಬ್ಬ ಮಿಥ್ಯಾವಾದಿ ಇದ್ದಾನೆ ಅಂತ ಗೊತ್ತಾಗಲಿ, ನಾನು ನನ್ನ ಕೆಲಸ ಕೈಗೂಡಲಿಲ್ಲ ಎಂದು ಭಾವಿಸಿ ಮರಳಿ ಹೋಗುತ್ತೇನೆ ಅಂತ ತೀರ್ಮಾನ ಮಾಡ್ತಾರೆ. ವಿಶ್ವಾಮಿತ್ರರು ಹೊರಡ್ತಾರೆ. ಈಗ ವಿಶ್ವಾಮಿತ್ರರು ಆಚೆ ತಿರುಗುವಾಗ ನಿಲ್ಲಿಸುವವರು ವಸಿಷ್ಠರು. ಇದೆಲ್ಲ ಭಾರಿ ಕೆಲವು ಅನಸೂಯ ಭಾಗವನ್ನು ನಾವು ದೊಡ್ಡ ದೊಡ್ಡ ಋಷಿಗಳಿಂದ ಕಲಿಬೇಕು. ವಾಸ್ತವಿಕ ವಸಿಷ್ಠ ವಿಶ್ವಾಮಿತ್ರರಿಗೆ ಯಾವ ಮಟ್ಟದ ಕದನವಾಗಿತ್ತು ನಿಮಗೆ ಗೊತ್ತು, ಅದು ಪೂರ್ವಚರಿತ್ರೆ. ಅಂಥ ವಿಶ್ವಾಮಿತ್ರರನ್ನು ಅಗ್ನಿ ಒಂದು ಕಾವಲಿಗೆ ನಿತ್ತರೆ ಅಮೃತವನ್ನು ಯಾರಾದರೂ ಆ ಅಗ್ನಿಯ ಚಕ್ರದಿಂದ ಕಸಿದು ತರಲು ಸಾಧ್ಯವೇ? ಯಾವ ಒಬ್ಬ ದುಷ್ಟನನ್ನು ತಾನೇ ಸ್ವತಃ ಅಗ್ನಿ ರಕ್ಷಿಸಲಿಕ್ಕೆ ನಿಂತರೆ ಅಂಥ ದುಷ್ಟನನ್ನು ನಾವು ಮುಟ್ಟಕ್ಕೆ ಸಾಧ್ಯವೇ? ಒಳ್ಳೆಯ ಅಮೃತವನ್ನು ಕಸಿದು ತರಕ್ಕೆ ಸಾಧ್ಯವೇ? ಹಾಗೆ ನೀನು ತಿಳಿದು ಕಳುಹಿಸು. ಅಮೃತವನ್ನು ಅಗ್ನಿಯ ರಕ್ಷಣೆಯಲ್ಲಿಟ್ಟು ಕಳುಹಿಸಿದ ಹಾಗೆ ವಿಶ್ವಾಮಿತ್ರರ ಜೊತೆಗೆ ರಾಮಲಕ್ಷ್ಮಣರನ್ನು ಕಳುಹಿಸುವುದು ಎಂದರೆ ತ್ರಿಲೋಕದಲ್ಲಿ ಅವರನ್ನು ಗೆಲ್ಲುವವರಿಲ್ಲ. ಅವನ ವೀರ್ಯಕ್ಕೆ, ಅವನ ಪರಾಕ್ರಮಕ್ಕೆ ಇನ್ನೊಬ್ಬರು ಎಣೆ ಇಲ್ಲ. ಅವನಿಗೆ ಗೊತ್ತಿರುವಷ್ಟು ಅಸ್ತ್ರಶಸ್ತ್ರಗಳು ಇನ್ಯಾರಿಗೂ ಗೊತ್ತಿಲ್ಲ. ಅವರ ಜೊತೆಗಿದ್ದರೆ ನಮ್ಮ ಮಕ್ಕಳು ಸುರಕ್ಷಿತರು ಎಂಬುದು ಘಂಟಾಘೋಷವಾಗಿ ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ನೀನು ಹೆದರಬೇಕಾಗಿಲ್ಲ. ಮತ್ತೊಂದು ಮಾತು ಕೊನೆಯದ್ದು ವಸಿಷ್ಠರದ್ದು ಅಂಡರ್ಲೈನ್ ಮಾಡಿ ಹೇಳೋದು, ಅವರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗುವುದು ತನ್ನ ಉದ್ದೇಶಕ್ಕಾಗಿ ಅಲ್ಲ, ಇದರಲ್ಲಿ ರಾಮಲಕ್ಷ್ಮಣರ ಒಳಿತಿದೆ, ಕಳುಹಿಸು. ಯಾವ ವಸಿಷ್ಠರಿಗೆ ಎದುರು ನಿಂತು ಯಾವ ಗದ್ದಲಕ್ಕೆ ಕಾರಣನಾಗಿ ತಪಸ್ಸು ಮಾಡಿ ವಿಶ್ವಾಮಿತ್ರ ಒಬ್ಬ ಮಹರ್ಷಿ ಆಗಿದ್ದನೋ, ಬ್ರಹ್ಮರ್ಷಿ ಆಗಿದ್ದನೋ, ಅಂಥ ವಿಶ್ವಾಮಿತ್ರರನ್ನು ಕುರಿತು ವಸಿಷ್ಠರು ಆ ಕ್ಷಣಕ್ಕೆ ಸರ್ಟಿಫೈ ಮಾಡಿ ಹೇಳ್ತಾರೆ, ಇವನ ಹತ್ರ ಕಳಿಸು ಅಂತ. ನಮಗೆ ಹಳೆಯ ದ್ವೇಷ ಇಟ್ಕೊಂಡು ಅವನ ಹತ್ರ ಕಳಿಸೋದು ಹಾಗೆ ಮಾಡಬೇಕು ಅಂತ ಯೋಚಿಸ್ತಿತ್ತೇನ ನಾವು. ಅವನಂಗೆ ಅವತ್ತು ಹಂಗೆ ಮಾಡಿದಾನೆ ಆಶ್ರಮದಲ್ಲಿ, ನಾನು ಬಿಡೋದಿಲ್ಲ, ಅವನಿಗೀಗ ಏನಾದರೂ ಮಾಡಿ ಅವಮಾನ ಆಗಬೇಕು, ಹೋಗಲಿ ಹಾಗೆ. ನಾವಾದರೆ ಅನಸೂಯನಾದನೆ
ಅವನಿಗೆ ವಿಶೇಷ ಸಾಧ್ಯತೆಗಳು ಕಾಣ್ತವೆ. ಅವನು ಮಾತ್ರ ಅನಸೂಯರಿಗೆ ಮಾತ್ರ ಒಳಿತು ಕಾಣುವುದು. ಆದ್ದರಿಂದ ಅವನಿಗೆ ಗೊತ್ತಾಯಿತು ಇದು ರಾಮಲಕ್ಷ್ಮಣರ ಒಳಿತಿಗಾಗಿ ಬಂದಿದ್ದಾನೆ. ನೋಡಿ, ಇಡೀ ರಾಮಾಯಣದಲ್ಲಿ ಬಾಲಕಾಂಡ ಮುಗಿಯುವುದರೊಳಗೆ ವಿಶ್ವಾಮಿತ್ರರ ಪ್ರವೇಶವೂ ಮುಗೀತದೆ, ನಿರ್ಗಮನವೂ ಆಗ್ತದೆ. ಎಲ್ಲೂ ಸಿಗಲ್ಲ ಆಮೇಲೆ ವಿಶ್ವಾಮಿತ್ರರು. ಅನೇಕ ಜನ ಭಾವಿಸುವುದುಂಟು ವಿಶ್ವಾಮಿತ್ರರು ಅಷ್ಟು ಸಮಯ ಬಂದರು, ಆಮೇಲೆ ಬರಲೇ ಇಲ್ಲ. ಸ್ವಾಮಿ, ಗುರು ನಮ್ಮ ಬದುಕಿಗೆ ಎಷ್ಟು ಅವಕಾಶ, ಎಷ್ಟು ಅವಧಿ, ಯಾವ ಅನುಗ್ರಹ ಅಷ್ಟು ಮಾಡಬೇಕು, ರಪ್ಪ ಅಂತ ಇಲ್ಲ ಆಗಬೇಕು. ಅವನು ನಿಜವಾದ ಗುರು. ಸಾಯೋವರೆಗೆ ಬೆನ್ನಿತ್ಕೊಂಡು ಅವನೇ ಕಾಯ್ತಾನೆ ಅಂತ ನಾವು ಭಾವಿಸಿದರೆ ನಮ್ಮಷ್ಟು ಮೂರ್ಖರಿಲ್ಲ, ಅವನಷ್ಟು ಸಣ್ಣ ಗುರುವಿಲ್ಲ. ಗುರು ಯಾವತ್ತೂ ಕೂಡ ಹಾಗೆ ತನ್ನ ಕೆಲಸ ಅದು ಎಷ್ಟು ಶಾರ್ಟೆಸ್ಟ್ ಪೀರಿಯಡ್, ನಾವು ಜೀವಮಾನ ಪರ್ಯಂತ ನಮಗೆ ಗುರು ಏನೋ ಮಾಡ್ತಾನೆ ಅಂತ ಅವನು ಬೆನ್ನ ಹತ್ತಿ 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 ನಮ್ಮ ಕೈಕಾಲು ಸವಿತವೆ, ನಮ್ಮ ಬುದ್ಧಿ ಪೂರ್ತಿ ಮೂರ್ಖತನಕ್ಕೆ ಹೋಗಿರುತ್ತೆ, ನಾವು ದಾಸ್ಯಕ್ಕೆ ಬಿದ್ದಿರ್ತೀವಿ. ನಮ್ಮ ಗುರುಗಳು ಹಾಗೇ ಇರ್ತಾರೆ, ಅವರೇನೂ ಮಾಡಿರೋದಿಲ್ಲ, ಅವರೇನೋ ಮಾಡ್ತಾರೆ 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 ಅಂತ ನಮ್ಮ ಹೆಣ ಬೀಳುತ್ತೆ, ಏನೂ ಆಗಿರೋದಿಲ್ಲ. ದೊಡ್ಡ ಗುರು ಹಾಗಲ್ಲ, ಮಿಂಚಿನ ಹಾಗೆ ಬರ್ತಾನೆ. ಮಿಂಚು ಒಂದು ಕ್ಷಣ ಬಂದಾಗ ಎಷ್ಟು ಜಗತ್ತನ್ನು ಬೆಳಗ್ತದಲ್ಲ ಅಷ್ಟು ಪರಿಣಾಮವನ್ನು ಆ ಜೀವದ ಒಳಗೆ ಪ್ರವೇಶ ಮಾಡಿ ಮಾಡಿ ಹೋಗ್ತಾನೆ. ಮತ್ತೆ ತಿರುಗಿ ಬರೋದಿಲ್ಲ, ಅವನಿಗೆ ಋಣದ ಬಾಧೆಗಳಿಲ್ಲ, ಅವನೇನೋ ತಗೊಳ್ಳೋದಿಲ್ಲ ವಾಪಸ್. ವಿಶ್ವಾಮಿತ್ರರು ಅಂಥದ್ದೊಂದು ನಡೆ, ಎಂಥ ಅದ್ಭುತವಾದ ಪಾಠ ಮಾಡಿಬಿಡ್ತಾರೆ ರಾಮಲಕ್ಷ್ಮಣರಿಗೆ. ನಮಗೆ ಆಶ್ಚರ್ಯ ಆಗಬೇಕು, 15ರ ವಯಸ್ಸಿನಲ್ಲಿ ನಮಗೇನಾದರೂ ಅಂಥ ಗುರು ಸಿಕ್ಕರೆ ಅಂತ ಆಸೆ ಪಡುವ ಹಾಗೆ. ಅಷ್ಟು ಹೇಳುವಾಗ ರಾಮಲಕ್ಷ್ಮಣರು ಎಷ್ಟು ಅರ್ಹರಾಗಿದ್ರಾ ಏನ ಅನ್ನುವ ಇನ್ನೊಂದು ಮಾತು ಕೂಡ ನಮ್ಮೊಳಗೆ ಮೂಡಿಬಿಡ್ತದೆ. ನಾನು ಅದನ್ನೇ ಹೇಳಿದ್ದು, ಒಬ್ಬ ವಿಶ್ವಾಮಿತ್ರರು ಬಂದು ಇವರನ್ನು ಆಯ್ಕೆ ಮಾಡಿದ್ದೇನೆ ಅಂದರೆ, ನೋಡಿ ಭರತ ಶತ್ರುಘ್ನರನ್ನು ಹೇಳಲಿಲ್ಲ. ಎಷ್ಟು ಆಯ್ಕೆ ಮಾಡುವ ಗುರುವಿಗೆ ಮುಂದಿನದ್ದು ಗೊತ್ತು ನೋಡಿ, ಮುಂದೆ ಕೆಲಸ ಇವರಿಬ್ಬರಿಗೆ ಅಂತ ಗೊತ್ತು ವಿಶ್ವಾಮಿತ್ರರಿಗೆ, ಮುಂದೆ ಲೋಕ ಕಲ್ಯಾಣಕ್ಕೆ ಇವರೇ ಕಾರಣರು ಅಂತ ಗೊತ್ತು, ಮುಂದೆ ಬಹಳ ದೊಡ್ಡ ಘನಿಷ್ಠವಾದ ಅರಣ್ಯವಾಸ ಇದೆ ಅಂತ ಗೊತ್ತು. ಆ ಅರಣ್ಯವಾಸ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ರಾಕ್ಷಸಾದಿಗಳ ಜೊತೆಗೆ ಸೆಣಸಾಟ ಇದೆ, ಅದರ ಮೂಲಕ ರಾಮಲಕ್ಷ್ಮಣರ ಬದುಕು ದುರ್ಗಮವಿದೆ ಅಂತ ಗೊತ್ತು. ಅದಕ್ಕೊಂದು ಪೂರ್ವ ಪೀಠಿಕೆಯಾಗಿ ಇಡೀ 2 ಜೀವಗಳನ್ನು ಸಿದ್ಧಪಡಿಸಬೇಕು. ವಿಶ್ವಾಮಿತ್ರರಿಗೆ ಬಹಳ ದೊಡ್ಡ ಜವಾಬ್ದಾರಿ. ನೆಪ, ನಮ್ಮ ಯಜ್ಞಕ್ಕೆ ಸುಬಾಹು ಮಾರೀಚರು ತೊಂದರೆ ಕೊಡ್ತಾರೆ ಬನ್ನಿ ಅಂತ. ಪುನಃ ಅಲ್ಲೇ ಒಂದು ಮಾತು ಹೇಳಿಬಿಡ್ತಾರೆ. ಸುಬಾಹು ಮಾರೀಚರು ಅಂದರೆ ಏನು? ಇಬ್ಬರು ರಾಕ್ಷಸರು. ಆಫ್ಟರ್ ಆಲ್ ನಮ್ಮ ತಪೋಬಲದಿಂದ ನಾವೇನು ಅವರನ್ನು ಸುಟ್ಟು ಹಾಕಕ್ಕೆ ಬರಲ್ವಾ ಅಂತ ನಿಮಗೇನಾದರೂ ಪ್ರಶ್ನೆ ಬರಬಹುದು. ನಾವು ನಮ್ಮ ತಪಸ್ಸನ್ನು ಹಾಗೆ ನಷ್ಟ ಮಾಡಿಕೊಳ್ಳುವ ಹಾಗಿಲ್ಲ. ನಾವು ಹಾಗೆ ದುಷ್ಟನಾಶಕ್ಕೆ ನಮ್ಮ ತಪಸ್ಸನ್ನು ಬಳಸಿ ಆ ಮೂಲಕ ನಮ್ಮ ಶಕ್ತಿಯನ್ನು ಕಳ್ಕೊಂಡು ನಮ್ಮ ತಪಸ್ಸಿನ ಹಂತ ಅಲ್ಲಿ ಹೋದದು ಕೆಳಗೆ ಬರುತ್ತೆ. ಅದಕ್ಕೆ ಮಾಡಲ್ಲ ಅಂತಲೂ ಒಂದು ಸಬೂಬು ಕೊಡ್ತಾರೆ. ಮುಂದೆ ಮಾಡಿದ್ದಾರೆ ಅಂಥದ್ದನ್ನೆಲ್ಲ, ಅದು ಬೇರೆ ವಿಷಯ. ಎಷ್ಟು ಒಬ್ಬ ಗುರುವಿಗೆ ಎಷ್ಟು ಕಾರುಣ್ಯ, ಯಾವ ಮಟ್ಟಕ್ಕೆ ಒಂದು ತಾನು ಆಯ್ಕೆ ಮಾಡುವ ಹುಡುಗನ ಬೆಳೆಯನ್ನು, ಅವನ ಬೆಳವಣಿಗೆಯನ್ನು, ಅವನ ಬೆಳಕನ್ನು, ಅವನಿಗೆ ತಾನು ಧಾರೆ ಎರೆಯಬೇಕಾದ ತನ್ನ ಸತ್ವವನ್ನು ಎಲ್ಲವನ್ನು ಎಷ್ಟು ಯೋಚಿಸಿ ಒಬ್ಬ 2 ಹುಡುಗರನ್ನು ಕರ್ಕೋತಾರೆ. ಸುಮ್ಮನೆ ಒಟ್ಟಿಗೆ ಹೋಗೋದಲ್ಲ. ಹಾಗಾಗಿ ಎಷ್ಟೋ ಸಾರಿ ಒಬ್ಬರು ಬರ್ತಾರೆ ಅಂದರೆ ಅವ್ರು ಏನೋ ಕಾರಣ ಇದ್ದು ಬರ್ತಾರೆ. ನಾವು ಎಷ್ಟು ಅದಕ್ಕೆ ನಮ್ಮನ್ನು ಕೊಟ್ಕೋಬೇಕು ಅನ್ನೋ ಯೋಚನೆ ಇಲ್ಲದೆ ನಾವು ಎಷ್ಟೋ ಸಂಗತಿಗಳನ್ನು ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ, ಇಲ್ಲ ಅಂತಲ್ಲ. ಕೆಲವೇ ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ನಿಮಗೆ ಲಿಟರಲ್ಲಿ ವರ್ಬಲ್ಲಿ ಯಾವ ಎಕ್ಸ್ಪ್ರೆಷನ್ನಲ್ಲೂ ವಿಶ್ವಾಮಿತ್ರರು ಹೇಳಿಲ್ಲ ಮುಂದೆ ಕಷ್ಟ ಉಂಟು ಅಂತ, ಎಲ್ಲೂ ಹೇಳೋದಿಲ್ಲ. ವಸಿಷ್ಠರ ಮಾತಿನಲ್ಲಿ ಸೂಚನೆ ಇದೆ, ಅವರು ಬಂದಿರುವುದು ಈ ಇಬ್ಬರ ಒಳಿತಿಗಾಗಿ, ತನಗಾಗಿ ಅಲ್ಲ. ಹೀಗೆ ವಿಶ್ವಾಮಿತ್ರರು ಕರ್ಕೊಂಡು ಹೋದಾಗ ಹೇಗೆ ಇರಬೇಕು, ತಿಳಿಲಿಕ್ಕೆ ಹೋಗುವ ಮಗುವಿನ ಮನಸ್ಸು, ಬೆಳೆಯುವ ಹಸಿವುಳ್ಳ ಜಿಜ್ಞಾಸುವಿನ ಜೀವ, ತನ್ನ ಒಳಗೆ ಒಂದು ಜ್ಞಾನವನ್ನು ಪಡೆಯಬೇಕು ಅಂತ ಹೊರಟ ಒಬ್ಬ ಶಿಷ್ಯ ಆ ಗುರುವಿನ ಜೊತೆಗೆ ಹೇಗೆ ತನ್ನನ್ನು ತಾನು ತೆರೆದು ಪ್ರಾಮಾಣಿಕವಾಗಿ ಮುಗ್ಧವಾಗಿ ಎಲ್ಲ ಪ್ರಶ್ನೆಗಳನ್ನು ನಿಸ್ಸಂಶಯವಾಗಿ ಕೇಳ್ತಾ ಬೆಳಿಬೇಕು ಅನ್ನೋದು ವಿಶ್ವಾಮಿತ್ರರು ಮತ್ತು ರಾಮಲಕ್ಷ್ಮಣರು ನಮಗೆ ಕೊಟ್ಟಿರೋ ಅತ್ಯಂತ ಅದ್ಭುತವಾದ ಮಾದರಿ. ನಾನು ಯಾವಾಗಲೂ ಹೇಳೋದು, ನಾವು ಪಿಕ್ನಿಕ್ಕಿಗೆ ಗೈಡ್ ಜೊತೆಗೆ ಹೋಗ್ತೀವಿ.
ಗೈಡ್ ಜೊತೆಲ್ಲ ನಮ್ಮದೇ ಪಟ್ಟಾಂಗ, ನಾವು ಗಮ್ಮತ್ತು ಮಾಡ್ತಿರ್ತೀವಿ. ಅವರೆಲ್ಲ ಇಬ್ಬರಿಗೆ ಹೇಳ್ತಾ ಇರ್ತಾರೆ, ಅವುಗಳಿಗೆ ಮಂಡ್ಯ ಸಮಯ ಇಲ್ಲ, ಗುರುವಿನೊಟ್ಟಿಗೆ ಹೋಗಿದ್ದಾವೆ, ನಾವಿಲ್ಲಿ ಆರಾಮ್ ಮಜಾ ಮಾಡೋಣ ಅಂತ ನಾವು ಹೋಗ್ತಿರ್ತೀವಿ, ನಮ್ಮದೇ ಲೋಕ. ಇಲ್ಲಿ ವಿಶ್ವಾಮಿತ್ರರ ಜೊತೆಗೆ ಈ ಇಬ್ಬರು ಸ್ಟೂಡೆಂಟ್ ಹೋದ ರೀತಿ ಎಷ್ಟು ಅದ್ಭುತವಾಗಿ, ನಾನು ಯಾವಾಗಲೂ ಹೇಳೋದು, ಹೆಂಗಿರಬೇಕು ಸ್ಟೂಡೆಂಟ್ ಒಬ್ಬ ಗೈಡ್ ಜೊತೆಗೆ, ಏನು ಪಡಿಬೇಕು, ಎಷ್ಟು ಪಡಿಬೇಕು, ಯಾವ ಮಟ್ಟದಲ್ಲಿ ಒಂದು ಕ್ಯೂರಿಯಾಸಿಟಿಯೋ, ಕುತೂಹಲವೋ, ಪ್ರಶ್ನೆಗಳು, ಆ ಮೂಲಕ ಯಾವುದನ್ನು ಪಡೀಲಿಕ್ಕೆ ಸಾಧ್ಯ ಇದೆ ರಾಮ ಲಕ್ಷ್ಮಣರು ನಮಗೆ ತೋರಿಸಿಕೊಟ್ಬಿಡ್ತಾರೆ. ಸುಮ್ಮನೆ ಹೀಗೆ ಪ್ರವೇಶ ಮಾಡ್ತಾ ಹೀಗೆ ಹೊರಟ ತಕ್ಷಣ ಇದು ಯಾರ ಆಶ್ರಮ ಪ್ರಶ್ನೆ ಪ್ರಾರಂಭವೇ. ಇದೊಂದು ಆಶ್ರಮದ ಹಾಗೆ ಕಾಣ್ತದೆ, ಇದು ಯಾರ ಆಶ್ರಮ, ಅಲ್ಲಿಂದ ಅದಕ್ಕೊಂದು ಉತ್ತರ, ಇದು ಇಂಥವರ ಆಶ್ರಮ, ಇಷ್ಟು ತಪಸ್ಸು ಮಾಡಿದರು, ಹೀಗೆ. ಮತ್ತೊಂಚೂರು ಮುಂದೆ ಹೋದಾಗ ಇಲ್ಲಿ ಏನೋ ಒಂಥರ ಬಹಳ ದುರ್ಗಮವಾಗಿ ಜನನಿಬಿಡ ಆಗಿದ್ದಂತಹ ಒಂದು ಊರಿದ್ದು ಈಗ ಯಾವುದೋ ಕಾರಣಕ್ಕೆ ಇಲ್ಲವಾದ ಹಾಗೆ ಕಾಣ್ತದೆ, ಇದು ಯಾಕೆ ಹೇಗೆ? ಹೌದು, ಇದರಲ್ಲಿ ಇಂದ್ರ ಒಂದು ಕಾಲಕ್ಕೆ ಎಲ್ಲ ಅನುಗ್ರಹ ಮಾಡಿದ್ದ. ಯಾಕೆಂದರೆ ವೃತ್ರಾಸುರನನ್ನು ಕೊಂದ ಬಳಿಕ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದು ಆ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆದದ್ದು ಈ ಜಾಗದಲ್ಲಿ. ಅದಕ್ಕೆ ಇದು ಸಮೃದ್ಧಿ ಆಗಲಿ, ಇಲ್ಲಿ ಜನರು ಸಾಕಷ್ಟು ಧನ ಧಾನ್ಯಗಳನ್ನು ಪಡೆದು ಸುಖದಿಂದ ಇರಲಿ ಅಂತ ಅವನು ಅನುಗ್ರಹ ಮಾಡಿದ್ದ. ಆದರೆ ಏನು ಮಾಡೋದು, ಈ ಜಾಗದಲ್ಲಿ ಮಲದ ಕರುಷ ಅನ್ನುವ ಒಳ್ಳೆಯ ಪಟ್ಟಣದ ಹಾಗೆ ವೈಭವದಿಂದ ಇದ್ದ ಜಾಗದಲ್ಲಿ ತಾಟಕಿ ಬಂದು ಬಿಟ್ಟಳು. ಈ ತಾಟಕಿ ಬಂದ ನಂತರ ಈಗ ಯಾರೂ ಕೂಡ ಇಲ್ಲಿ ಹೊರಗೆ ಬರಲಿಕ್ಕೆ ಹೆದರುವ ವಾತಾವರಣ ನಿರ್ಮಾಣ ಆಗಿ ಇದೊಂದು ಕಾಡು ಅಂದರೆ ಭಯಾನಕ ಕಾಡು ಆಗಿ ಹೋಗಿಬಿಟ್ಟಿದೆ. ಇಲ್ಲೇ ತಾಟಕಿ ಇದ್ದಾಳೆ, ಅವಳಿಗೆ 1000 ಆನೆಯ ಬಲ ಇದೆ, ಅವಳ ಅಂತಿಂಥ ರಾಕ್ಷಸಿ ಅಲ್ಲ. ನಾನು ಅವಳ ಕಾರಣವಾಗಿ, ಅವಳ ಮಕ್ಕಳು ಸುಬಾಹು ಮಾರೀಚರಿದ್ದಾರೆ, ಅವರೆಲ್ಲರ ಕಾರಣವಾಗಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಅಂದಾಗ ರಾಮ ಕೇಳ್ತಾನೆ, ಅಲ್ಲ ತಾಟಕಿ ಹೆಣ್ಮಗಳು, ಅವಳಿಗೆ ಹೇಗೆ ಹೀಗೆ 10,000 ಆನೆಯ ಬಲ? ಕತೆ ಹೇಳಿಬಿಡ್ತಾರೆ ಪುನಃ. ನೋಡಿ, ಒಂದು ಪ್ರಶ್ನೆ, ಅದಕ್ಕೆ ಮತ್ತೆ ಒಳ್ಳೆಯ ಉತ್ತರ. ಸುಕೇತು ಅಂತ ಯಕ್ಷ ಇದ್ದ, ಮಕ್ಕಳಿರಲಿಲ್ಲ, ತಪಸ್ಸು ಮಾಡಿದ, ಬ್ರಹ್ಮನ ಅನುಗ್ರಹದಿಂದ ತಾಟಕಿ ಅನ್ನುವ ಮಗಳು ಹುಟ್ಟಿದ್ಲು. ಅವಳು ಸುಂದೋಪ ಸುಂದರು ಅನ್ನುವರ ರಾಕ್ಷಸರು, ನಿಮಗೆ ಗೊತ್ತು ಸುಂದೋಪ, ಅವರನ್ನು ಮದುವೆ ಆದಳು. ಆ ಸುಂದೋಪ ಸುಂದರಲ್ಲಿ ರಾಕ್ಷಸರಲ್ಲಿ ಇವಳು ಆಗ್ತಾಳೆ. ಆಮೇಲೆ ಸುಂದೋಪ ಸುಂದರನ್ನು ಮದುವೆ ಆದ ನಂತರ ಅವಳಿಗೆ ಮಾರೀಚ ಅನ್ನೋ ಮಗ ಹುಟ್ಟಿದ. ಸುಂದೋಪ ಸುಂದರ ಒಂದು ಕಾರಣವಾಗಿ ಅಗಸ್ತ್ಯರು ಶಾಪ ಕೊಟ್ಟು ಸುಂದ ಸಾಯ್ತಾನೆ. ತನ್ನ ಗಂಡನನ್ನು ಕೊಂದದಕ್ಕೆ ತಾಟಕಿಗೆ ಕೋಪ ಬಂತು, ಅವಳು ಅಗಸ್ತ್ಯರನ್ನು ಕೊಲ್ಲಿಕ್ಕೆ ಹೋದ್ಲು. ಅವಳಿಗೆ ಬ್ರಹ್ಮನ ಅನುಗ್ರಹದ ಪ್ರಕಾರ 10,000 ಆನೆಯ ಬಲ ಆಗಲೇ ಹುಟ್ಟಿನಲ್ಲೇ ಇತ್ತು. ಯಕ್ಷನ ಮಗಳು. ಆದರೆ ತಾಟಕಿಗೆ ಯಾವಾಗ ಅಗಸ್ತ್ಯರನ್ನು ಕೊಲ್ಲಬೇಕು ಅನ್ನುವ ಒಂದು ಹಠ ಬಂತು, ಆಗ ಅಗಸ್ತ್ಯರು ಶಾಪ ಕೊಟ್ಟರು, ನೀನು ನರಭಕ್ಷಕ ರಾಕ್ಷಸಿಯಾಗು, ನಿನ್ನ ಮಗ ಮಾರೀಚ ಅವರು ಕೂಡ ರಾಕ್ಷಸ ಆಗಲಿ. ಹೀಗಾಗಿ ಅವರು ರಾಕ್ಷಸರಾದದ್ದು. ವಾಸ್ತವಿಕ ರಾಕ್ಷಸರಲ್ಲ, ಅವರು ಯಕ್ಷಿಗಳಿದ್ದವರು ರಾಕ್ಷಸರಾಗಿದ್ದಾರೆ. ಈಗ ನಮಗೆ ತೊಂದರೆ ಕೊಡ್ತಾರೆ. ಇದು ಪ್ರಶ್ನೆ ಕೇಳ್ತಾ ಹೋದ ಹಾಗೆ ಅನಾವರಣವಾದ ತಾಟಕಿಯ ಸುಬಾಹು ಮಾರೀಚರ ಕಥೆ. ಇದನ್ನು ಹೇಳುವ ಮೊದಲು ಯಾವುದೋ ಒಂದು ನದಿ ಅದು ಸ್ವರ ಮಾಡ್ತದೆ. ನೋಡಿ, ಒಂದು ನದಿ ಸ್ವರ ಮಾಡಿದರೆ ನಾವೊಂದು ಕೇಳಲಿಕ್ಕುಂಟ, ಆದರೆ ಕೇಳ್ತಾನೆ ಅವ. ಇದು ಕೇವಲ ನದಿಯ ಸ್ವರದ ಹಾಗೆ ಕೇಳೋದಿಲ್ಲ. ನದಿಯ ಅಲೆಗೆ ಅಲೆ ಅಪ್ಪಳಿಸುವಾಗ ಈ ಸಪ್ಪಳ ಆಗ್ತದೆ, ಆದರೆ ಇದು ಸ್ವಲ್ಪ ವಿಶೇಷ ಇದೆ. ಯಾಕೆ ಅಂತ, ಆಗ ಇದು ಶೋಣಿ ನದಿ, ಇದು ಈಗ ನೀನು ಕೇಳ್ತಾ ಇದೆಯಲ್ಲ, ಈ ಜಾಗದಲ್ಲಿ ಗಂಗೆಯನ್ನು ಸೇರ್ತದೆ. ಆ ಗಂಗೆಯನ್ನು ಸೇರುವಾಗ ಬಂದ ಶಬ್ದ ನೀನು ಕೇಳಿದ್ದು ಅಂತ ಅಲ್ಲಿ ಮತ್ತೆ ಸೂಕ್ಷ್ಮ. ಹೀಗೆ ಒಂದು ನದಿಯನ್ನು ಇಲ್ಲಿ ಬಂದ್ರಲ್ಲ, ಇದು ಯಾವುದು, ಇದು ಸಿದ್ಧಾಶ್ರಮ. ಯಾಕೆ ಇದು ಸಿದ್ಧಾಶ್ರಮ? ಈ ಸಿದ್ಧಾಶ್ರಮ ಯಾಕೆ ಅಂದರೆ ಇಲ್ಲಿ ಕಪಿಲ ತಾನು ತನ್ನ ಸಿದ್ಧಿಯನ್ನು ಪಡೆದ ಜಾಗ. ನಾನು ಕೂಡ ನನ್ನ ಸಿದ್ಧಿಗಾಗಿ ಇಲ್ಲಿ ಬಂದಿದ್ದೇನೆ, ಹಾಗಾಗಿ ಇದು ಸಿದ್ಧಾಶ್ರಮ. ಇಲ್ಲಿ ಸಿದ್ಧಿಗಳನ್ನು ಪಡೆಯುವುದಕ್ಕಾಗಿ ಬರ್ತಾರೆ. ವಿವರಗಳನ್ನು ಕೊಡ್ತಾ ಹೋಗ್ತಾರೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ. ಇದರ ಜೊತೆಗೆ ಅವರು ಹೇಳ್ತಾರೆ, ನಾನೀಗ ನಿನಗೆ ಬಲ ಮತ್ತು ಅತಿಬಲ ಅನ್ನುವ 2 ವಿದ್ಯೆಗಳನ್ನು ದಾನ ಮಾಡ್ತೇನೆ. ಈ ಬಲ ಮತ್ತು ಅತಿಬಲ ವಿದ್ಯೆಯ ಶಕ್ತಿ ಏನು? ವಿಶ್ವಾಮಿತ್ರರು ಹೇಳ್ತಾರೆ, ಯಾರಿಗೆ ಈ ಬಲ ಮತ್ತು ಅತಿಬಲ ವಿದ್ಯೆ ಬಂತು ಅವರಿಗೆ ನಿದ್ರೆ ಜಾಗೃತವಾಗಿಯೇ ಇರುವ ಶಕ್ತಿ ಬರುತ್ತೆ, ನೀರಡಿಕೆ ಹಸಿವು ದಾಟುವ ಶಕ್ತಿ ಬರುತ್ತೆ, ತ್ರಿಲೋಕದ ಯಾವ ದೇವ ಗಂಧರ್ವ ಮಾನವ
ದಾನವ ಯಾರೂ ಕೂಡ ಇವರನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅವರು ಮೈ ಮರೆತು ಮಲಗಿದ್ದರೂ ಕೂಡ ಅವರನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ರಾಮನನ್ನು ಕರೆದು ವಿಶ್ವಾಮಿತ್ರರು ಬಲ ಮತ್ತು ಅತಿಬಲ ವಿದ್ಯೆಯನ್ನು ಧಾರೆ ಎರೆದರು. ಅಷ್ಟೇ ಮಾಡಲಿಲ್ಲ. ಇನ್ನೊಂದಿಷ್ಟು ಕಾಲಾನಂತರ ಅವರು ಹೇಳ್ತಾರೆ, ನಾನು ನಿನಗೆ ಎಲ್ಲ ಅಸ್ತ್ರಗಳನ್ನು ಧಾರೆ ಎರೀತೇನೆ. ಎಲ್ಲ ಅಸ್ತ್ರಗಳನ್ನು, ಧರ್ಮಾಸ್ತ್ರ, ವಿಷ್ಣುಅಸ್ತ್ರ, ನಾರಾಯಣಾಸ್ತ್ರ, ಆಗ್ನೇಯಾಸ್ತ್ರ, ವಾಯುವಾಸ್ತ್ರ, ಯಾವ ಅಸ್ತ್ರಗಳಿವೆ ಎಲ್ಲ, ಅದು ಧರ್ಮಚಕ್ರ, ಕಾಲಚಕ್ರ ಅಂತ ಆ ಹೆಸರಿನಲ್ಲೂ ಹೇಳ್ತಾರೆ, ಎಲ್ಲ ಶಿವನ ಶೂಲಾಯುಧ, ಪ್ರತಿ ಒಂದು ಅಸ್ತ್ರಗಳನ್ನು ಕೂಡ ನಾನು ಧಾರೆ ಎರಿತೇನೆ ಅಂತ ಹೇಳಿ ಸಕಲ ಅಸ್ತ್ರಗಳನ್ನು ರಾಮನಿಗೆ ಧಾರೆ ಎರೆದಾಗ, ಸ್ವಲ್ಪ ಗಮನಿಸಿ, ಧಾರೆ ಎರೆದಾಗ ಅವನಿಗೆಲ್ಲ ಅಸ್ತ್ರಗಳ ಮಂತ್ರಗಳನ್ನು ಹೇಳಿಕೊಟ್ಟರು ಅಂತ. ಅಂದರೆ ಅಸ್ತ್ರ ಕೈಯಲ್ಲಿ ಇರುವ ಆಯುಧವಲ್ಲ, ಮಂತ್ರದಿಂದ ಕೈಗೆ ಬರುವ ಯಾವುದೋ ಒಂದು ಸಾಧನ. ಈ ಮಂತ್ರವನ್ನು ಸಂಪೂರ್ಣ ಅನುಗ್ರಹ ಮಾಡಿದ ಮೇಲೆ ಅವನಿಗೆ ಮಂತ್ರ ಮುಖೇನ ಅಸ್ತ್ರ ಅವನ ಜೀವಕ್ಕೆ ಅಂತರ್ಗತವಾದಾಗ ದೇವತೆಗಳೆಲ್ಲ ಬಂದು ನಿಂತರಂತೆ ಆ ಅಸ್ತ್ರಕ್ಕೆ ಸಂಬಂಧಪಟ್ಟವರು. ಹೇಳು ರಾಮಚಂದ್ರ, ನಾವೀಗ ಯಾವ ಕೆಲಸ ಮಾಡಬೇಕು? ತಕ್ಷಣ ಹೇಳಿದನಂತೆ ರಾಮಚಂದ್ರ, ನನ್ನ ಕೆಲಸ ಇದ್ದಾಗ ಕರೆಯುತ್ತೇನೆ, ಅಲ್ಲಿಯವರೆಗೆ ನೀವು ನನ್ನ ಮನಸ್ಸಿನಲ್ಲಿ ನೆಲೆ ನಿಂತುಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ವಾಮಿ, ಏನು ಚಂದದ ಸೈನ್ಸ್. ದೇವತೆಗಳೆಲ್ಲ ಮನಸ್ಸಿನಲ್ಲಿ ನೆಲೆ ನಿಂತುಕೊಂಡು ಅಸ್ತ್ರವನ್ನು ಇವನ ಅನುಕೂಲಕ್ಕೆ ಬೇಕಾದಾಗ ಕರೆಯುವುದಕ್ಕೆ ಸಿದ್ಧರಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಈ ಅಸ್ತ್ರಶಾಸ್ತ್ರ. ಹಾಗೆ ಅನುಗ್ರಹೀತನಾದ ನಂತರ ರಾಮನಿಗೆ ಹೇಳಿದರಂತೆ ವಿಶ್ವಾಮಿತ್ರರು, ಇವೆಲ್ಲವನ್ನು ನೀನು ಲಕ್ಷ್ಮಣನಿಗೆ ಬೋಧಿಸು. ಮತ್ತೆ ನೋಡಿ, ಅದೆಲ್ಲವನ್ನು ರಾಮ ಮಾತ್ರ ಪಡೆಯಲಿಲ್ಲ, ಏಕಕಾಲಕ್ಕೆ ಅದನ್ನು ಲಕ್ಷ್ಮಣನಿಗೂ ಧಾರೆ ಎರೆಯಲಾಯಿತು. ಈಗ ನೆನಪು ಮಾಡಿ, 15 ವರ್ಷದ ಹುಡುಗ ಎಷ್ಟು ಪಡೆದ? ಒಂದು 5-6 ತಿಂಗಳು ಇರ್ಬೋದೇನೋ, ಅದರ ಒಳಗೂ ಇರ್ಬೋದೇನೋ ವಿಶ್ವಾಮಿತ್ರರ ಜೊತೆಗಿನ ಆ ಸಹವಾಸ. ಅಲ್ಲಿ ಅವನು ಎಷ್ಟು ಪಡೆದ, ಎಷ್ಟು ದೊಡ್ಡವನಾಗಿರ್ಬೋದು. ಧನುರ್ವಿದ್ಯೆ ಬರೋದು ಬೇರೆ, ಹೊರಗಿನಿಂದ ಕಲಿತ ವೇದ ವಿದ್ಯೆಗಳನ್ನು ಪಡೆದಂತಹ ಸ್ಥಿತಿ ಬೇರೆ, ಜ್ಞಾನ ಮಾರ್ಗದಿಂದ ಪಡೆದಂತಹ ಶಕ್ತಿಗಳು ಬೇರೆ. ಇದು ಧಾರೆ ಎರೆದದ್ದು ಗುರುಮುಖೇನ ಬಂದಂತಹ ಶಕ್ತಿಗಳು. ಅದರಲ್ಲಿ ವಿದ್ಯಾ ಅದು ಬಲ, ಅತಿಬಲ ಬಲ ಅನ್ನುವ ವಿದ್ಯೆಯೂ ಇದೆ, ಎಲ್ಲ ಅಸ್ತ್ರಗಳ ಸಂಗತಿಯೂ ಇದೆ. ಶಸ್ತ್ರ ಹೇಗೂ ಅವನಿಗೆ ವಿದ್ಯಾಭ್ಯಾಸದಲ್ಲಿ ಧನುರ್ವಿದ್ಯೆಯಲ್ಲಿ ಬಂದಿರ್ಬೋದು. ಇದು ವಿಶೇಷ ಅನುಗ್ರಹ. ಈ ಕಡೆಯಿಂದ, ಒಂದು ಕಡೆಯಿಂದ ನೋಡಿ, ನಾವು ಯಾವುದನ್ನು ಸಾಮರ್ಥ್ಯಕ್ಕೆ ಬೇಕಾದ ಕ್ಷತ್ರಿಯ ರಾಜನಿಗೆ ಕೊಡುವಂತಹ ಸಂಗತಿಗಳು ಅಂತ ಹೇಳ್ತೇವೆ, ಅದನ್ನು ಅನುಗ್ರಹ ಮಾಡಿದ್ದಾರೆ. ಏಕಕಾಲಕ್ಕೆ ಅಲ್ಲಲ್ಲಿ ಯಾವುದೋ ಸಗರನ ಚರಿತ್ರೆ ಬರುತ್ತೆ, ಮುಂದೆ ಬಂದು ಇದು ತಾಟಕಿಯನ್ನು ಮತ್ತು ಸುಬಾಹು ಮಾರೀಚರನ್ನು ಕೊಲ್ಲಿಕ್ಕೆ. ಈಗ ನೋಡಿ, ನಾವು ಇಲ್ಲಿ ಸರಿಯಾಗಿ ಈ ಆಶ್ರಮದಲ್ಲಿ ನಿಂತಿದ್ದೇವಲ್ಲ, ಇಲ್ಲೇ ನನ್ನ ಸಿದ್ಧಾಶ್ರಮದಲ್ಲಿಯೇ ಅವರು ನಮಗೆ ತೊಂದರೆ ಕೊಡುವುದು, ನೀವು ಇವರನ್ನು ನಿವಾರಿಸಿ ಅಂತ. ತಾನು ಯಜ್ಞಕ್ಕೆ ಕುಳಿತುಕೊಳ್ಳುವ ಹಾಗೆ ರಾಮ ಹೇಳ್ತಾನೆ, ನೀವು ನಿಮ್ಮ ಯಜ್ಞ ಮಾಡಿ, ಯಾರು ತಡೀತಾರೆ, ನಾನು ನೋಡ್ತೇನೆ. ಇಷ್ಟೆಲ್ಲ ಪಡೆದ ತಕ್ಷಣ ನೋಡಿ ಯಾವ ಮಟ್ಟಕ್ಕೆ ಸಿದ್ಧನಾದ ರಾಮ. ಪುಟ್ಟ ಬಾಲಕ ಅಷ್ಟರಲ್ಲೇ ಏರಿದ ಎತ್ತರವನ್ನು ಯಾರಾದರೂ ಊಹಿಸ್ಬೋದು, ಹೇಗೆ ಬೆಳೆದ ಅಂತ. ಒಂದು ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಒಬ್ಬ ಗುರು ಯಾವ ಮಟ್ಟಕ್ಕೆ ಟ್ರಾನ್ಸ್ಫಾರ್ಮ್ ಮಾಡ್ತಾನೆ, ಯಾವ ಮಟ್ಟಕ್ಕೆ ಬೆಳೆಸಿ ತಾನು ವಿಡ್ರಾ ಮಾಡ್ತಾನೆ, ಹಾಗೆ ರೆಡಿ ಮಾಡಿ ರಾಮನನ್ನು. ಈಗ ನೋಡು, ನನಗೆ ಯಜ್ಞಕ್ಕೆ ತೊಂದರೆ ಕೊಡ್ತಾರೆ, ನಿವಾರಿಸು ಅಂತ ಹೇಳಿ ಯಜ್ಞಕ್ಕೆ 6 ದಿನ ಕೂತ್ಕೊಳ್ಳಲಿಕ್ಕೆ ಸಿದ್ಧನಾಗ್ತಾನೆ ವಿಶ್ವಾಮಿತ್ರ. ಹಾಗೆ 6 ದಿನ ಸಿದ್ಧನಾದಂತಹ ಯಜ್ಞಕ್ಕೆ ಕುಳಿತ ವಿಶ್ವಾಮಿತ್ರನನ್ನು ಕಾವಲು ಕಾಯುವಾಗ 5 ದಿನ ಏನೂ ತೊಂದರೆ ಇಲ್ಲ, 6ನೇ ರಾತ್ರಿ ಜಾಗೃತನಾಗಿರು, ಇದು ವಿಶ್ವಾಮಿತ್ರರ ಯಜ್ಞ ಮುಕ್ತಾಯದ ಹೊತ್ತು ಅಂತ ಲಕ್ಷ್ಮಣನಿಗೆ ರಾಮ ಎಚ್ಚರಿಸಿ ಕಾದರೆ ತಾಟಕಿ ಬಂದಳು, ಸಂಹರಿಸಿದ. ಮೊದಲು ಅವಳ ಮೇಲೆ ಕರುಣೆ ತೋರ್ತಾನೆ, ಮೂಗು ಕಿವಿ ಕೆತ್ತೋದು ಹೆಣ್ಮಗಳಲ್ಲ ಅಂತ ಮೊದಲೇ ವಾರ್ನ್ ಮಾಡಿರ್ತಾರೆ ವಿಶ್ವಾಮಿತ್ರರು. ಇಲ್ಲ, ಹೆಣ್ಣು ಮಗಳು ಅಂತ ಅವಳನ್ನು ಬಿಡೋದಲ್ಲ, ಹೆಣ್ಣು ಮಕ್ಕಳು ಕೂಡ ತೊಂದರೆ ಕೊಟ್ಟಾಗ ಕೊಂದುವ ಒಂದು ಪರಂಪರೆ ನಮ್ಮ ಶಾಸ್ತ್ರದಲ್ಲಿದೆ, ಕೊಲ್ಲು ಅಂತ. ಆ ಬಳಿಕ ಕೊಲ್ತಾನೆ. ಸುಬಾಹು ಮಾರೀಚನ ವಿಷಯದಲ್ಲಿ ಸ್ವಲ್ಪ ಯಾಕೋ ದಯೆ,
ನಂಗೆ ಇವನನ್ನು ಕೊಲ್ಲೋದು ಬೇಡ ಅನಿಸುತ್ತೆ ಅಂತ ಹೇಳಿಯೇ ಲಕ್ಷ್ಮಣನ ಹತ್ರ ಹೇಳಿಯೇ ಬಿಡ್ತಾನೆ. 100 ಯೋಜನ ದೂರದ ಸಮುದ್ರಕ್ಕೆ ಹೋಗಿ ಮೂರ್ಛಿತನಾಗಿ ಬಿದ್ದ. ಎದ್ದವನೇ ಮುಂದೆ ಬಂದದ್ದು ಜಿಂಕೆಯಾಗಿ. ಹಾಗಾಗಿ ಶತ್ರುವನ್ನು, ನಮ್ಮಲ್ಲಿ ಈಗಲೂ ಒಂದು ಉಂಟಲ್ಲ, ಶತ್ರುವನ್ನು ಅರ್ಧ ಕೊಲ್ಲಬಾರ್ದು, ಪೂರ್ತಿ ಕೊಲ್ಲಬೇಕು ಅಂತ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಹೇಳ್ತಾರಂತ. ಈ ಚೇಳು ಗೀಳು ಎಲ್ಲ ಕೊಲ್ಲುವಾಗ, ಕೊಂಬಚ್ಚೇಳು ಇಂಥದ್ದು ಕೊಲ್ಲುವಾಗ ಹೇಳ್ತಾರೆ ಅರ್ಧ ಬರ್ಧ ಕೊಲ್ಲಬಾರ್ದು, ಪೂರ್ತಿ ಕೊಲ್ಲಬೇಕು ಅಂತ. ಮತ್ತೆ ಬಂದು ಉಪದ್ರ ಕೊಡ್ತಾವೆ, ಎಲ್ಲಿಯಾದರೂ ನಮ್ಮನ್ನು ಬೆನ್ನು ಹತ್ಬೋದು, ಏನೇನೋ ಭಾವನೆಗಳು. ಅಥವಾ ಮಾರೀಚನ ಈ ಕನೆಕ್ಷನ್ ಉಂಟೇನ ರಾಮನ ಹಿನ್ನೆಲೆಯಲ್ಲಿ. ಹಾಗೆಲ್ಲ ಆಗಿ ಮಾರೀಚನ ಜೊತೆಗಿನ ಒಂದು ತಪ್ಪೋ ಅಥವಾ ಅದು ಉದ್ದೇಶಪೂರ್ವಕವೆಯೋ ರಾಮನಿಗೆ ಗೊತ್ತಿತ್ತೋ ಮುಂದೆ ಆಗಲಿಕ್ಕುಂಟು ಅಂತ. ಆಗಲೇಬೇಕಾದದ್ದು ಆಗಲೇಬೇಕಲ್ಲ, ಅದು ಅವನಿಗೆ ಗೊತ್ತಿಲ್ಲದೆ ಉಂಟ. ಹಾಗೆ ಆ ರಾಕ್ಷಸನನ್ನು ಅರ್ಧಕ್ಕೆ ಮೂರ್ಛಾವಸ್ಥೆಯಲ್ಲಿ ಬಿಟ್ಟ ಇತ್ತ ಸುಬಾಹುವನ್ನು ತಾನು ಆಗ್ನೇಯಾಸ್ತ್ರದಿಂದ ಕೊಲ್ತಾನೆ. ಕೊಂದ ಬಳಿಕ ಪುನಃ ಒಂದು ಕಡೆಯಿಂದ ತಾಟಕಿ, ಸುಬಾಹು, ಮಾರೀಚ ರಾಕ್ಷಸ ವಧೆ ಆಯ್ತಲ್ಲ. ವಿಶ್ವಾಮಿತ್ರರ ಕೆಲಸ ಅಷ್ಟೇ ತಾನೆ, ಅವರು ಕರೆದದ್ದು ಅದಕ್ಕೆ. ಹೊರಡುವ ಹಾಗಾದರೆ ಅಂತ ಹೇಳಬೇಕಿತ್ತು ಮರಳಿ. ಅವರು ಏನು ಹೇಳಿದರು? ಮಿಥಿಲೆಗೆ ಹೋಗುವ, ಅಲ್ಲೊಂದು ಶಿವಧನುಸ್ಸು ಉಂಟು, ಆ ಶಿವಧನುಸ್ಸನ್ನು ನೀನೊಮ್ಮೆ ನೋಡಬೇಕು ಅಂತ. ನೋಡಿ, ಪುನಃ ನನಗೆ ಯಾವಾಗಲೂ ಅನಿಸೋದು ಗುರು ಕಾರುಣ್ಯವೇ ಬೇರೆ ಅಂತ. ಗುರುವಿಗೆ ಗೊತ್ತುಂಟು ಇವ ಇಂಥಲ್ಲಿಯೇ ಹೋಗಬೇಕು, ಈ ಹುಡುಗಿಯನ್ನೇ ಮದುವೆ ಆಗಬೇಕು, ಇಲ್ಲದಿದ್ದರೆ ತೊಂದರೆ ಅಂತ. ಈ ಮೀಟಿಂಗ್ ಪಾಯಿಂಟನ್ನು ರೆಡಿ ಮಾಡಿ ತಾನು ನಿರ್ಗಮಿಸಬೇಕು. ಇಷ್ಟೇ ಕೆಲಸ ನೋಡಿ ವಿಶ್ವಾಮಿತ್ರರದು. ಅದಕ್ಕೆ ಮಾಡಿದ್ದೆಂತ ಅವರು ಹೋಗಿ ಅವಳನ್ನು ಮೀಟ್ ಮಾಡಿಸೋದಕ್ಕೋಸ್ಕರ ನಾನು ಹೋಗ್ತೇನೆ ಹೇಳಲಿಲ್ಲ. ಶಿವಧನುಸ್ಸು ಒಂದುಂಟು, ಭಾರಿ ವಿಶೇಷ, ಜನಕರಾಜನಲ್ಲಿ ಉಂಟು ಮಿಥಿಲೆಯಲ್ಲಿ. ಸುಮ್ಮನೆ ಒಮ್ಮೆ ನೋಡಿ ಬರುವ ಅಂತ ಇವರು ಹೇಳೋ ಸ್ಟೈಲ್ ನೋಡಿ. ಆ ಶಿವಧನುಸ್ಸನ್ನು ನೀನು ನೋಡಬೇಕು, ಯಾಕಂದರೆ ಅದು ಭಾಳ ವಿಶೇಷ ಕಣಪ್ಪ. ಅದು ಅಂತಿಂಥದ್ದಲ್ಲ. ದಕ್ಷನ ಯಜ್ಞವನ್ನು ಶಿವ ನಾಶ ಮಾಡಿದಲ್ಲ, ಆ ನಾಶ ಮಾಡುವುದಕ್ಕೆ ಬಳಸಿದ ಧನುಸ್ಸು. ಅದು ಸಾಮಾನ್ಯ ಧನುಸ್ಸು ಅಲ್ಲ. ಅದನ್ನು ನಿಮಿಯ ನಂತರದ 6ನೆಯ ರಾಜ ದೇವರಾತನಿಗೆ ಮುಂದೆ ಕೊಟ್ಟ ಶಿವ. ಆ ಕೊಟ್ಟ ಧನುಸ್ಸನ್ನು ಮುಂದೆ ಅದನ್ನು ಕಾಲಕ್ರಮೇಣ ಅವರ ವಂಶದ ಈಗಿನ ಜನಕ ಅದನ್ನು ಪಡೆದಿದ್ದಾನೆ, ಅವನ ಹತ್ರ ಇದೆ. ಸುಮ್ಮನೆ ಒಮ್ಮೆ ನೋಡಿ ಬರೋ ಬಾ. ಬೇಡ ಅನ್ನಲಿಲ್ಲ ರಾಮಲಕ್ಷ್ಮಣರು. ಅಲ್ಲೊಂದು ಮಾತು ಬರುತ್ತೆ, ರಾಮಲಕ್ಷ್ಮಣರು ಎಂದು ಅಪ್ಪ ಅಮ್ಮನಿಗೆ ಮನೆಗೆ ಅಂಟಿಕೊಂಡವರಲ್ಲ. ಅಮ್ಮನ ನೆನಪಾಗುತ್ತೆ, ಮನೆಗೆ ಹೋಗೋಣ, ಅಪ್ಪನ ನೆನಪು. ಈಗಿನ 16 ಆದರೂ ಇದೇ ಅಳು. ಫೋನ್ ಆದರೂ ಮಾಡಿಕೊಡಿ, ನಾವೊಂದು ಶಿಬಿರ ಮಾಡ್ತೇವೆ, ರಾತ್ರಿ ಆದ್ಕೊಳ್ಳಿ ಒಂದು ಫೋನ್ ಆದರೂ ಮಾಡಿ ಅಪ್ಪ ಅಮ್ಮನ. ಅಲ್ಲ, ನಿಮ್ಮ ಅಪ್ಪ ಅಮ್ಮನೊಟ್ಟಿಗೆ ಈಗ 12 ವರ್ಷ ಆಯಿತು, ನಿಮ್ಮ ಅಪ್ಪ ಅಮ್ಮನೊಟ್ಟಿಗೆ ಇದ್ದೀರಿ, ಸ್ವಲ್ಪ ಇಲ್ಲಿಯವರೊಟ್ಟಿಗೆ ಇರಿಪ್ಪ. ಮಕ್ಕಳ ಶಿಬಿರದ ಒದ್ದಾಟ ನೋಡಬೇಕು. ಒಂದು ಮಗು ಅಂತೂ ಅಜ್ಜಿ ಬಿಡ್ಲಿಕ್ಕೆ ಬಂದಿದ್ದಾಳೆ, ಅವಳು ಹಠ ಅಂದರೆ ಏನು ಗಲಾಟೆ, ನಮ್ಮ ತೋಟ ಎಲ್ಲ ಅಳು 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 ಅವಳದು. ನಾನು ಸೀದಾ ಹೋದೆ, ಏನಮ್ಮ ಅಂತ. ನಾನು ಇಲ್ಲೇ ಇರೋದಿಲ್ಲ, ನಾನು ಹೋಗ್ತೇನೆ ಅಂದ್ಲವಳು. ಯಾಕಮ್ಮ? ಐ ಆಮ್ ನಾಟ್ ಕಂಫರ್ಟೇಬಲ್ ಹಿಯರ್, ಐ ವಿಲ್ ಗೋ. ನಾನು ಹೇಳಿದೆ ಅಜ್ಜಿಗೆ, ಅವಳು ಕಷ್ಟಪಡ್ತಾಳೆ, ಅವಳನ್ನು ಕರ್ಕೊಂಡು ಹೋಗಿ. ಅಜ್ಜಿ ಹೇಳಿದವಳು ಹಾಗೆ ಹೇಳಿದ್ರಿ, ಅವಳನ್ನು ಬಿಡದಿದ್ದರೆ ಉದ್ಧಾರವೇ ಆಗೋದಿಲ್ಲ. ಅಜ್ಜಿದ ಹಠ. ನೀವಿಬ್ಬರು ಬಗೆಹರಿಸಿ ಅಂತ ನಾನು ಒಳ ಹೋಗಿ ಕೂತೆ. ಶಿಬಿರದ ಮಕ್ಕಳಿಗೆ ಪಾಠ ಆಗ್ತಿತ್ತು, ನಾನು ಅಲ್ಲಿ ಹೋಗಿ ಕೂತೆ. ಅಜ್ಜಿ ಎಷ್ಟು ಒಳ್ಳೆ ಪ್ಲ್ಯಾನ್ ಮಾಡಿದ್ರು ಅಂದರೆ, ಅವಳನ್ನು ತುಂಬ ಒಂದು 15-20 ನಿಮಿಷವೋ 30 ನಿಮಿಷವೋ 40 ನಿಮಿಷ ನನಗೆ ಗೊತ್ತಿಲ್ಲ, ತುಂಬ ಹೊತ್ತು ಮಾತಾಡಿರೋ ತೋಟದಲ್ಲಿ ಜೋರಾಯಿತು ಬೊಬ್ಬೆ. ಕಡೆಗೆ ನಾವು ನೋಡ್ತಾ ಉಂಟು, ನಾವು ಹೀಗೆ ಇಲ್ಲೇ ಪಾಠ ಮಾಡ್ತಾ ಉಂಟು, ಹೀಗೆ ಹೋದರು ಅವರು. ಹೋದರು ಅಂದರೆ ಅವ್ರು ಬಹುಶಃ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಸುಮ್ಮನೆ. ಆ ಹುಡುಗಿಯು ಹೋಯಿತು. ಆಚೆ ಕಡೆ ನಮ್ಮ ಗೆಸ್ಟ್ ರೂಮ್ಗಳು, ಅಲ್ಲಿ ರೂಮಲ್ಲಿ ಬ್ಯಾಗ್ ಎಲ್ಲ ಇಡಿಸಿ ಬಂದಿದ್ದರು ಕಾಣ್ತದೆ ಮೊದಲೇ. ಆ ಹುಡುಗಿ ಗೆಸ್ಟ್ ರೂಮಿಗೆ ಬಹುಶಃ ಬ್ಯಾಗ್ ತೊಗೊಂಬ ಹೋಗುವ ಅಂತ ಹೇಳಿದರು ಅಂತ ಕಾಣ್ತದೆ. ಆಯಿತು, ಈ ಹುಡುಗಿಗಂತೂ ತಾನು ಗೆದ್ದೆ ಅಂತ ಅದು ಗೆಸ್ಟ್ ರೂಮಿಗೆ ಹೋಗುವಾಗ ಕಾರ್ ಹತ್ತಿದ್ರು ಹೋದರು ಅವಳನ್ನು ಬಿಟ್ಟು ಅವರು ನಮ್ಮ ಮೇಲೆ. ಹುಡುಗಿ ವಾಪಸ್ ಬ್ಯಾಗ್ ತೊಗೊಂಡು ಬರುವಾಗ ಕಾರ್ ಹೋಗ್ತಾ ಉಂಟು, ಬೊಬ್ಬೆ ಓಡ್ತದೆ ಹುಡುಗಿ. ಡ್ರೈವರಿಗೆ ಹೇಳಿದ್ರು ಅವರು, ಬಿಡಲೇಬೇಡ, ನಿಲ್ಲಿಸಲೇಬೇಡ, ಹೋಗುದೆ ಅಂತ. ಹೋದರೆ ಈ ಹುಡುಗಿಗೆ ಓಡೋದಾಗಲಿಲ್ಲ. ನಮ್ಮ ಈ ಕಟ್ಟಡದ ಆ ಮುಂಭಾಗದಲ್ಲಿ ಅಲ್ಲೆಲ್ಲೋ ಕೂತು, ನಾವಿಲ್ಲಿ ಪಾಠ ಮಾಡ್ತೇವೆ, ನಾವು ಗೊತ್ತೇ ಇಲ್ಲದಾಗಿತ್ತು, ಅಲ್ಲಿ ಕೂತು ಅಳ್ಳಿಕ್ಕೆ ಶುರು ಮಾಡಿದ್ಲು. ಅಳು. ನಾನು ಒಂದು ಮಾತು ನಮ್ಮ ಜೊತೆಗಿರೋದು ಅದನ್ನೆಲ್ಲ ನೋಡಿಕೊಳ್ಳೋ ಪವನಿಗೆ ಹೇಳಿದೆ, ಯಾವ ಕಾರಣಕ್ಕೂ ನೀನು ಹೋಗಿ ಏನಾಯಿತು ಯಾಕೆ ಅಳೋದು ಕೇಳಬೇಡ, ಸುಮ್ಮನೆ ಇಗ್ನೋರ್ ಮಾಡು, ತಾನೇ ಸಮಾಧಾನ ಆಗ್ತಾಳೆ. ಸುಮಾರು ಹೊತ್ತು ಹತ್ತಲು, ಯಾರೂ ಹೋಗಲಿಲ್ಲ ನಾವು.
ಕಡೆಗೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವ ಒಬ್ಬಳು ಹೆಣ್ಮಗಳು, ಅವಳಿಗೆ ಗೊತ್ತೇ ಇಲ್ಲ ಇದೆಲ್ಲ ಕತೆ. ಅವಳು ಬಂದು ಏನಾಯ್ತವ, ಯಾಕೆ ಕಳ್ತೀಯೇನೋ ಕೇಳಿರಬೇಕು. ಅವಳು ಹಾಗೆ ಹೀಗೆ ಏನೋ ಒಬ್ಬರು ಸಿಕ್ಕರಲ್ಲ ಮಾತಾಡಲಿಕ್ಕೆ ಅಂತ ಪಕ್ಕನೆ ಹಿಡ್ಕೊಂಡ್ಳು. ಆಮೇಲೆ ಇರಲಿ ಬಿಡು ಬಾ ಅಂತ ಅವಳು ಬಂದು ಪವನ್ ಅಂತ ನಮ್ಮ ಹುಡುಗನನ್ನು ಕರೆದು, ನೋಡಿ ಇವರು ಹೀಗಂತೆ ಬಿಟ್ಟು ಹೋಗಿದ್ದಾರಂತೆ. ಪವನ್ ಹೇಳಿದ, ಏನು ಮಾಡ್ತೀಯಮ್ಮ, ಇರ್ತೀಯ, ನಾನು ಬಿಟ್ಟು ಬರಬೇಕಾ ಕೇಳಿದ. ಇಲ್ಲ ಇರ್ತೇನೆ. ಬಂದ್ಲು, ಕೂತ್ಲು. 10ನೇ ದಿವಸ ಅವಳ ಅಜ್ಜಿಗೆ ಥ್ಯಾಂಕ್ಸ್ ಹೇಳಿದ್ಲು. ಶಿಬಿರ ಮುಗಿದ ಮೇಲೆ ನನಗೆ 10 ದಿವಸದಲ್ಲಿ ಒಂದು ಹೊಸ ಜಗತ್ತು ನೋಡೋದಕ್ಕೆ ಸಾಧ್ಯ ಆಯಿತು. ನಾನು ಒಂದು ವೇಳೆ ನಿಮ್ಮೊಟ್ಟಿಗಿದ್ರೆ ಈ ಜಗತ್ತು ನೋಡ್ತಿರಲಿಲ್ಲ. ನನಗೆ ನೀವು ನನ್ನನ್ನು ಅಷ್ಟು ಕಠೋರವಾಗಿ ಬಿಟ್ಟು ಹೋಗಿ ಉಪಕಾರ ಮಾಡಿದ್ರಿ ಅಂತ ಥ್ಯಾಂಕ್ಸ್ ಹೇಳಿದ್ಲು ಅವಳು ಕೊನೆಯ ದಿನ ವೇದಿಕೆಗೆ ಬಂದು. ನಾವು ಅಪ್ಪ ಅಮ್ಮನನ್ನು ಕಟ್ಕೊಂಡದ್ರಿಂದ ಜಗತ್ತು ನೋಡೋದಿಲ್ಲ. ಅಪ್ಪ ಅಮ್ಮನೇ ನಮ್ಮದು ಅಂತ ತಿಳಿತೇವೆ. ಅಪ್ಪ ಅಮ್ಮನು ಮಕ್ಕಳು ನಮ್ಮ ಸುತ್ತವೇ ಇರಬೇಕು ಅಂತ ಕಟ್ಕೊಂಡದ್ರಿಂದಲೇ ಮಕ್ಕಳು ಕೂಡ ಉದ್ಧಾರ ಆಗೋದಿಲ್ಲ, ಅಪ್ಪ ಅಮ್ಮನೂ ಬೆಳೆಯೋದಿಲ್ಲ. ಈ ಜಗತ್ತು ಸಂಕುಚಿತ ಇತ್ತೀಚೆಗೆ ಆಗೋದಕ್ಕೆ ಕಾರಣ ಈ ಥರದ ಒಂದು ಕೂಪಮಂಡೂಕತನದಲ್ಲಿ ನಾವು ಅಂದರೆ ನಮ್ಮ ಮಕ್ಕಳು ಅಂದರೆ ನಮ್ಮ ಅಪ್ಪ ಅಮ್ಮ. ಜಗತ್ತು ಬೇರೆ ಮೂರನೇವ್ರು ಇಲ್ಲ, ಸೇರಲಿಕ್ಕೆ ಇಲ್ಲ. ಮೂರನೇವ್ರು ಅಜ್ಜ ಅಜ್ಜಿ ಬಂದ್ರೇ ಅವ್ರು ಬೇಡ, ಹೊರಗಿನವರು. ಚಿಕ್ಕಪ್ಪ ಚಿಕ್ಕಮ್ಮ ಮಿತ್ರರು ಅದೆಲ್ಲ ಹೋಯಿತು. ಇಂಥ ಸ್ಥಿತಿಯಲ್ಲಿ ರಾಮ ಲಕ್ಷ್ಮಣರು ಇರಲಿಲ್ಲ ಅಂತ ಒಂದು ವಾಕ್ಯ ಬರುತ್ತೆ. ರಾಮ ಲಕ್ಷ್ಮಣರು ಎಂದು ನೀವೆಂದು ಮನೆಗೆ ಅಂಟಿಕೊಂಡವರಲ್ಲ, ಅಪ್ಪ ಅಮ್ಮ ಅಂತ ಅವರ ಬೆನ್ನ ಸುತ್ತ ತಿರುಗಿದವರಲ್ಲ. ಆದ್ದರಿಂದ ನೀವೇನು ಬನ್ನಿ ಅಂತ ಅನ್ನುವ ಸೂಚನೆಯ ಮಾತುಗಳ ಜೊತೆಗೆ ಕರ್ಕೊಂಡು ಮುಂದೆ ನಡೀತಾರೆ. ಮಿಥ್ಯೆ ನೋಡಿದ್ದೆಷ್ಟು ನೋಡಿ. ಹಾಗೆ ಹೋದದ್ದರಿಂದಲೇ ಪ್ರಥಮದಲ್ಲಿ ಹೊರಡುವಾಗ ಒಂದು ನೀರವ ಆಶ್ರಮ ಕಾಣಿಸ್ತದೆ. ದನಿ ಇಲ್ಲ, ಯಾರೂ ವಾಸ ಇದ್ದ ಸೂಚನೆ ಇಲ್ಲ. ಹಾಗಂತ ಘನ ಮೌನವೊಂದು ಏನನ್ನೋ ಹೇಳುವ ಹಾಗೆ ಇದೆ. ರಾಮ ಕೇಳ್ತಾನೆ, ಈ ಆಶ್ರಮದಲ್ಲಿ ಹಿಂದೊಮ್ಮೆ ಯಾರೋ ವೈಭವದಿಂದ ಇದ್ದ ಹಾಗೂ ಈಗ ಯಾರೂ ಇಲ್ಲದ ಒಂದು ನಿರ್ವಾತ ಇದ್ದ ಹಾಗೆ ಒಂದು ಮೌನ ಮತ್ತು ಯಾರೂ ಇಲ್ಲದ ಒಂದು ನೀರವ ಸ್ಥಿತಿ ಕಾಣಿಸ್ತಿದೆಯಲ್ಲ, ಏನಿದು ಅಂತ. ದೊಡ್ಡವರಿಗೆ ಯಾರನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಗೊತ್ತು. ಏಕಕಾಲಕ್ಕೆ ಒಳಗೆ ಕೂತು ಅಳುವ ಒಂದು ಜೀವಕ್ಕೆ ತನ್ನ ಹತ್ರ ಯಾರು ಬರಬೇಕು ಅದನ್ನು ಕರೆಯುವ ಶಕ್ತಿಯೂ ಉಂಟು. ಅಲ್ಲಿ ಅಳ್ತಿದ್ದವಳು ಅಹಲ್ಯೆ. ಅವಳು ತನ್ನ ಬದುಕಿನಲ್ಲಿ ಗೌತಮರ ಜೊತೆಗಿದ್ದ ಆಶ್ರಮ. ವಿಶ್ವಾಮಿತ್ರರು ಹೇಳ್ತಾರೆ, ಗೌತಮರು ಬಹಳ ದೊಡ್ಡ ತಪಸ್ವಿಗಳು. ಆ ತಪಸ್ವಿಗಳ ಆ ಸ್ಥಳದಲ್ಲಿ ಅಹಲ್ಯೆ ಒಂದು ದಿನ ತನ್ನ ಪಾಡಿಗೆ ಆಶ್ರಮದಲ್ಲಿದ್ದಾಗ ಇಂದ್ರ ಗೌತಮರ ವೇಷ ಧರಿಸಿಕೊಂಡು ಅಲ್ಲಿಗೆ ಬಂದು ಗೌತಮರಂತೆ ಕಾಣಿಸಿ ಬಾಯಿಯಿಂದ ಹೇಳಿದನಂತೆ, ಮೈಥುನದ ಉನ್ನತ ಉತ್ಕಟ ಸ್ಥಿತಿಯಲ್ಲಿರುವಾಗ ನೀನು ಋತುಮತಿಯೋ ಅಲ್ಲವೋ ಎನ್ನುವ ನೋಡುವ ಸ್ಥಿತಿಯೂ ನನಗಿಲ್ಲ. ಈಗ ನನಗೆ ನಿನ್ನನ್ನು ಸಮಾಗಮ ಮಾಡಬೇಕು. ನೋಡಿ, ಖಚಿತವಾಗಿ ವಾಲ್ಮೀಕಿಗಳು ಹೇಳ್ತಾರೆ, ಮಾತು ಕೇಳಿಯೇ ಗೊತ್ತಾಯಿತು ಅಹಲ್ಯೆಗೆ ಇದು ಗೌತಮರಲ್ಲ, ಗೌತಮರು ಹೀಗೆ ಮಾತನಾಡುವುದಿಲ್ಲ. ಇದು ಇಂದ್ರ ತನ್ನ ಸಮಾಗಮಕ್ಕೆ ಬಂದಿರುವುದು. ಗೊತ್ತಿದ್ದು ಮೂಢಳಾಗಿ ಅಂತ ಒಂದು ಶಬ್ದ ಇದೆ. ಇಷ್ಟೆಲ್ಲ ಗೊತ್ತಿದ್ದು ಮೂಢಳಾಗಿ ಇಂದ್ರನನ್ನು ಸಮಾಗಮಕ್ಕೆ ಕರೆದಳು. ಅನ್ಕಾನ್ಷಿಯಸ್ ಅಲ್ಲ, ಕಾನ್ಷಿಯಸ್ ಆ್ಯಕ್ಟ್. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ, ಪಂಚಕಂ ನಾ ಸ್ಮರೇ ನಿತ್ಯಂ. ಅರೆ, ಇಷ್ಟೆಲ್ಲ ಮಾಡಿದವಳನ್ನು ಪ್ರಥಮದಲ್ಲಿ ಅವಳ ಹೆಸರು ಪಂಚ ಜನರಲ್ಲಿ, ಪಂಚ ಹೆಣ್ಣುಗಳಲ್ಲಿ ಅಥವಾ ಪಂಚ ಸ್ತ್ರೀಯರಲ್ಲಿ ಇವರನ್ನು ನಾವು ಸ್ಮರಿಸುತ್ತೇವೆ ಅಂತ ಹೇಳುವ ಶ್ಲೋಕವೇ ರಚಿಸಿಬಿಟ್ರಲ್ಲ. ಅದರಲ್ಲಿ ಪ್ರಥಮ ಅಹಲ್ಯೆ ಎಂಥವಳು? ಇಂದ್ರನೆಂದು ಗೊತ್ತಿದ್ದೂ ಸಮಾಗಮ ಮಾಡಿದ್ದಳು ಅಂತ ಬರೀತಾರೆ ವಾಲ್ಮೀಕಿಗಳು. ಇದಾಗಿ ಇಂದ್ರ ಸಮಾಗಮ, ನಾನು ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಇಂದ್ರ ಸಮಾಗಮದ ನಂತರದಲ್ಲಿ ಪರಮ ಸಂತುಷ್ಟಳಾಗಿ
ನೀನಿನ್ನು ಹೊರಡು, ನನಗೂ ನಿನಗೂ ಇಬ್ಬರಿಗೂ ತೊಂದರೆಯಾಗುವ ಮೊದಲು ಇಲ್ಲಿಂದ ನಿರ್ಗಮಿಸು. ಹೌದು, ನಾನು ಕೂಡ ನಿನ್ನಿಂದ ಸಂತುಷ್ಟನಾಗಿದ್ದೇನೆ, ನಾನು ಒಂದರೆ ಕ್ಷಣ ಇರುವುದಿಲ್ಲ, ಹೊರಟೆ ಅಂತ ಹೊರಡುವಾಗ ಗೌತಮರು ಎದುರಾಗ್ತಾರೆ. ಸಿಕ್ಕಿಬಿಟ್ಟ. ಗೌತಮರು ಕೆಂಡಾಮಂಡಲ ಆದರೂ ನೀನು ವೃಷಣಹೀನನಾಗು ಅಂತ ಅವನಿಗೆ ಶಾಪ ಕೊಟ್ಟರು. ನಿರ್ಬೀಜನಾಗು, ವೃಷಣಹೀನನಾಗು ಅಂತ. ಇತ್ತ ಅಹಲ್ಯೆಗೆ ಹೇಳಿದ್ರು, ನೀನು ಮಾಡಿದ ಈ ಅಪರಾಧಕ್ಕೆ ಅದೃಶ್ಯಳಾಗಿ ನೀರಡಿಕೆ ಹಸಿವುಗಳು ಇಲ್ಲದೆ, ಅಂದರೆ ಅದು ಯಾವುದೂ ನಿನಗೆ ಸಿಕ್ಕದೆ ನೀನು ಭಸ್ಮದಲ್ಲಿ ಬಿದ್ದು ಹೊರಳಾಡುವ ಅವಸ್ಥೆ ಬರಲಿ. ಆದರೆ ನೀನು ಹೊರಳಾಡುವುದು ಯಾರಿಗೂ ಕಾಣಿಸದ ಅದೃಶ್ಯ ಸ್ಥಿತಿ ನಿನಗೆ ಒದಗಲಿ. ಒಂದು ದಿನ ಇಕ್ಷ್ವಾಕು ವಂಶದ ರಾಮಚಂದ್ರ ಈ ಆಶ್ರಮಕ್ಕೆ ಪಾದ ಹಾಕಿದಾಗ ಮತ್ತೆ ನೀನು ಪೂತಾತ್ಮಳಾಗುವೆ. ವಿಶ್ವಾಮಿತ್ರರು ಹೇಳ್ತಾರೆ, ಅಂದಿನಿಂದ ಅಹಲ್ಯೆ ಭಸ್ಮದಲ್ಲಿ ಹೊರಡುವ ಅದೃಶ್ಯ ಸ್ಥಿತಿಯಲ್ಲಿ ಇದ್ದಾಳೆ. ರಾಮಚಂದ್ರನಿಗೆ ಕಥೆ ಕೇಳಿತು. ರಾಮ ತಾನು ಆಶ್ರಮಕ್ಕೆ ಕಾಲಿಟ್ಟ ದಿನ ಅವಳು ಪೂತಾತ್ಮಳಾಗುವಳು ಅನ್ನುವ ಮಾತನ್ನು ಕೇಳಿದ್ದಾನೆ. ಅವನು ನೇರವಾಗಿ ಆಶ್ರಮದ ಒಳಗೆ ಪಾದ ಇಟ್ಟಾಗ ತುಂಬ ಸುಂದರವಾಗಿದೆ ವಿವರಣೆ. ನಮ್ಮಲ್ಲಿ ಏನು ಅಂದರೆ ಕಲ್ಲಾಗಿದ್ಲು, ಕಲ್ಲಿನ ಮೇಲೆ ಕಾಲಿಟ್ಟ ಜೀವ ಬಂತು, ಹಾಗಲ್ಲ. ಒಂದು ದೃಷ್ಟಿಯಿಂದ ಅದೃಶ್ಯ ಅನ್ನೋದನ್ನು ಕಲ್ಲಿನ ಸ್ಥಿತಿ ಅಂತ ಭಾವಿಸಿಕೊಂಡು ಮುಂದೆ ಹಾಗೆಲ್ಲ ಕಲ್ಪನೆ ಬೆಳೀತಾ ಏನ. ಆದರೆ ಆ ಅದೃಶ್ಯಳಾದವಳು ಪ್ರಥಮ ದೃಶ್ಯಳಾದದ್ದು ರಾಮನಿಗೆ. ರಾಮ ಮೊತ್ತ ಮೊದಲು ನೋಡುವಾಗ ಅವಳು ಹೇಗೆ ಕಾಣಿಸಿದಳು ಅಂದರೆ, ಇಡೀ ಶ್ವೇತ ಪರ್ವತದ ಮಧ್ಯದಿಂದ ಚಂದ್ರ ಕಾಂತಿಯ ಸಹಿತ ಬೆಳಗಿ ಬಂದ ಹಾಗೆ, ಅಗ್ನಿಯ ಜ್ವಾಲೆಯೊಂದು ತಾನು ಪ್ರಜ್ವಲಿಸಿ ಉರಿದು ಬೆಳಕನ್ನೇ ಮೂರ್ತ ರೂಪವಾಗಿ ತೋರುವ ಹಾಗೆ, ಸಾಕ್ಷಾತ್ ಬೆಳಕಿನ ರಾಶಿಯೊಂದು ತಾನು ಒಂದು ಆಕಾರ ತಳೆದು ಕಾಂತಿಯುತವಾಗಿ ತೇಜಸ್ಸಿನಿಂದ ಪ್ರಕಟವಾಗುತ್ತಿದೆಯೋ ಎನ್ನುವ ಹಾಗೆ ಆ ಬೆಳಕು. ಸೂರ್ಯನೇ ಏನಾದರೂ ಆ ಸಮುದ್ರದ ನಡುವಿನಿಂದ ಎದ್ದು ಬಂದರೆ ಆ ಬೆಳಕಿನ ಆ ಕಿರಣಗಳ ಆ ಸೌಂದರ್ಯ ಯಾವ ಮಟ್ಟಕ್ಕೆ ಇರಬಹುದು, ಅಂಥದೊಂದು ಸೌಂದರ್ಯದ ಬೆಳಕಿನ ಪ್ರಜ್ವಲನ ಅಲ್ಲಿ ರಾಮನಿಗೆ ಕಾಣಿಸಿತು. ಅಂದರೆ ಪ್ಯೂರಿಫಿಕೇಷನ್ನಿಗೆ ಒಂದು ಮೆಟಫಾರ್ ಇದು. ಯಾವ ಮಟ್ಟಕ್ಕೆ ಒಂದು ಪ್ಯೂರ್ ಆದ ಸ್ಥಿತಿ ಬೆಳಕು ಅವಳು ಎಂಥ ಪರಿಶುದ್ಧಳು, ಯಾವ ಸ್ಥಿತಿಯಲ್ಲಿದ್ದಾಳೆ, ಯಾವ ಸೂರ್ಯಚಂದ್ರರ ಬೆಳಕು, ಯಾವ ಅಗ್ನಿಯ ಬೆಳಕು, ಯಾವುದಕ್ಕೂ ಹೋಲಿಸುವುದು ಅವಳನ್ನು. ತಾನೇ ತೇಜಸ್ಸೇ ಕಾಂತಿಯುತವಾಗಿ ಬೆಳಕಿನ ರೂಪ ಪಡೆಯಿತಾ ಅನ್ನುವ ಹಾಗೆ ನಿಂತಿದ್ದಾಳೆ. ಇದೆಲ್ಲವನ್ನು ನೋಡಿದಾಗ ಅಹಲ್ಯೆಯನ್ನು ಪಾದದಿಂದ ತುಳಿದು ಜೀವಂತಗೊಳಿಸಿದ್ದಲ್ಲ, ರಾಮ ಅಹಲ್ಯೆಯ ಪಾದಕ್ಕೆ ನಮಿಸಿದ, ಲಕ್ಷ್ಮಣನೂ ಪಾದಕ್ಕೆ ನಮಿಸಿದ ಅನ್ನುವುದು ವಾಲ್ಮೀಕಿಗಳ ವಿವರಣೆ. ಅತ್ತ ಇತ್ತ ಮಾಡಿ ಹಾಳು ಮಾಡಿ ಹಾಕ್ತೇವೆ ನಾವು. ಯಾಕೆ ಮುಂದೆ ಇಂದ್ರನಿಗೆ ವೃಷಣಗಳಿಲ್ಲ? ಇಂದ್ರ ಹೋಗಿ ದೇವತೆಗಳ ಹತ್ರ ಹೇಳಿದ್ನಂತೆ, ಅಲ್ಲ ನಾನು ನಮ್ಮ ದೇವತೆಗಳ ಸುಖಕ್ಕಾಗಿ ಹೋದದ್ದು, ದೇವತೆಗಳಿಗೆ ಅಪಾಯ ಇತ್ತು, ಗೌತಮರ ತಪಶಕ್ತಿ ಈ ಮಟ್ಟಕ್ಕೆ ಬೆಳೀತಿತ್ತು, ಅವರ ತಪಸ್ಸನ್ನು ತಡೆಯದೇ ಇದ್ದರೆ ನಮಗೆ ಅಪಾಯ ಇತ್ತು ಅಂತ ನೀವೆಲ್ಲ ಹೇಳಿದ್ರಿ ಅಂತ ನಾನು ಹೋದ್ದು. ಈಗ ನಾನು ಅವರ ಹತ್ರ ಹೋದದ್ರಿಂದ ನನ್ನ ಯಾವ ವೃಷಣ ಇತ್ತು ಅಥವಾ ನನ್ನ ಯಾವ ಶಕ್ತಿ ಇತ್ತು ಅದನ್ನು ಕಳ್ಕೊಂಡಿದ್ದೀನಿ, ನನಗೆ ಏನಾದರೂ ಮಾಡಿ ಅಂತ ಬೇಡಿಕೂತಾನೆ. ಕಡೆಗೆ ದೇವತೆಗಳೆಲ್ಲ ತೀರ್ಮಾನ ಮಾಡಿ ಯಜ್ಞಕ್ಕೆ ಇಟ್ಟ ಯಾವ ಹೋತ ಇದೆ ಆ ಹೋತದ ವೃಷಣವನ್ನು ಇಟ್ಟರು ಅಂತ, ಅವನಿಗೆ ಜೋಡಿಸಿದರು ಅಂತ, ಟ್ರಾನ್ಸ್ಪ್ಲಾಂಟೇಷನ್. ಹೀಗೆ ಇಂದ್ರನಿಗೆ ವೃಷಣ ಬಂತು. ರಾಮಪಾದದಿಂದ ರಾಮನ ಆಶ್ರಮದಲ್ಲಿ ಅದೃಶ್ಯಳಾಗಿದ್ದಂತಹ ಆ ರಾಮಪಾದದ ಸ್ಪರ್ಶಕ್ಕೆ ಈ ಅದೃಶ್ಯಳಾಗಿ ಭಸ್ಮೀಭೂತಳಾಗಿದ್ದಂತಹ ಅಹಲ್ಯೆ ಬೆಳಕಿನ ರೂಪದಲ್ಲಿ ತೇಜೋಪುಂಜದ ಹಾಗೆ ಬೆಳಕೇ ರೂಪ ಪಡೆದಂತೆ ಪರಿಶುದ್ಧ ಬೆಳಕಾಗಿ ಚಂದ್ರಕಾಂತಿ ಸೂರ್ಯಕಾಂತಿಯನ್ನು ಮೀರುವ ಒಂದು ಪರಿಶುದ್ಧ ಸ್ಥಿತಿಯಾಗಿ ಕಾಣಿಸಿಕೊಂಡಾಗ ಗೌತಮರು ಬಂದು ರಾಮಲಕ್ಷ್ಮಣರನ್ನು ಆಶೀರ್ವದಿಸಿ ಮತ್ತೆ ಅಹಲ್ಯೆಯನ್ನು ಕೂಡಿದರು ಅಂತ ಮತ್ತೆ ಸೇರಿದರು, ತನ್ನ ಹೆಂಡತಿಯಾಗಿ ಸ್ವೀಕರಿಸಿದರು ಅನ್ನೋದನ್ನು ದಾಖಲಿಸ್ತಾರೆ ಈ ಕಥೆಯಲ್ಲಿ.
ಯಾಕೆ ಇದನ್ನು ಹಲ್ಲೆ ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳಲ್ಲ ನಮ್ಮ ಶಾಸ್ತ್ರ? ದೇವತೆಗಳ ಸೌಕರ್ಯಕ್ಕಾಗಿ ಇಂದ್ರ ಬಂದಿರುವುದು. ಮನುಷ್ಯ ಲೋಕದವರ ಕೆಲಸ ಏನು ಅಂದರೆ, ನಮ್ಮಕ್ಕಿಂತ ಮೇಲಿನ ಲೋಕದವರಿಗೆ ತೊಂದರೆ ಬಂದರೆ ನಮ್ಮ ಯಾವುದೇ ಸುಖವನ್ನು ನಾವು ತ್ಯಾಗ ಮಾಡೋಕ್ಕೆ ಸಿದ್ಧರಿರಬೇಕು. ಅಹಲ್ಯೆಗೆ ಗೊತ್ತಾಯಿತು ಇದು ಇಂದ್ರ ಬಂದಿದ್ದು, ಮತ್ತು ಅವಳಿಗೆ ಗೊತ್ತಾಯಿತು ಇದರ ಹಿಂದೆ ಲೋಕ ಕಲ್ಯಾಣದ ಉದ್ದೇಶ ಇಟ್ಟು ಬಂದಿದ್ದಾನೆ. ಈಗ ಆ ಲೋಕ ಕಲ್ಯಾಣವನ್ನು ಉಳಿಸಲಿಕ್ಕೆ, ಲೋಕ ಕಲ್ಯಾಣ ಆಗಲಿಕ್ಕೆ, ಗೌತಮರ ತಪಸ್ಸಿನ ಫಲ ಇಳಿಸಲಿಕ್ಕೆ ಒಂದೇ ದಾರಿ ಏನು? ನಾನು ತಪ್ಪು ಮಾಡಿ ಗೌತಮರ ತಪಸ್ಸಿನ ಫಲ ಇಳಿಸುವುದು. ಗೌತಮರ ತಪಸ್ಸಿನ ಫಲ ಯಾವಾಗ ಇಳೀತದೆ? ಶಾಪ ಕೊಟ್ಟು ಕೂಡಲೇ ಇಳೀತದೆ. ಅವರು ಶಾಪ ಕೊಟ್ಟು ಅವರ ತಪಸ್ಸಿನ ಫಲ ಕಡಿಮೆ ಆಗುವುದಕ್ಕೆ ತನ್ನ ಕ್ರಿಯೆಯನ್ನು ಕಾರಣವಾಗಿ ತಾನು ತ್ಯಾಗ ಮಾಡಿದ ಒಂದು ದೇವತೆಯ ರೀತಿಯ ಕೆಲಸ ಮಾಡಿದ್ದು. ನಾನು ಎಲ್ಲರನ್ನೂ ಬಿಡ್ತೀನಿ, ಎಲ್ಲರೂ ನಿನ್ನ ಸೇವಕಿಯರ ಹಾಗೆ ಇಟ್ಟಿರ್ತೀನಿ, ಬಾ. ಅಷ್ಟು ಚಾಯ್ಸ್ ಇದ್ದಾಗ ರಾಮನಿಗೆ ಕಮಿಟೆಡ್. ದ್ರೌಪದಿಗೆ ಚಾಯ್ಸ್ ಇತ್ತು, ಜಯದ್ರಥ ಕರೆದಿದ್ದ, ಕರ್ಣನಂತೂ ಆಶೆ ಇಟ್ಟಿದ್ದ. ಎಷ್ಟು ಸಂದರ್ಭಗಳಲ್ಲಿ ಬೇರೆ ಬೇರೆ ಅವಕಾಶಗಳಿದ್ದಾಗ ನನ್ನ 5 ಜನ ಗಂಡರನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಹೋಗೋದಿಲ್ಲ. ದುಶ್ಯಾಸನ ಸೆಳೆದ, ದುರ್ಯೋಧನ ತೊಡೆ ತಟ್ಟಿ ಕರೆದ. ಚಾಯ್ಸ್ಗಳಿದ್ದಾಗ ಗಂಡರೇ. ನನ್ನ ಚಾಯ್ಸ್ಗಳಿಲ್ಲದೆ ಇದ್ದಾಗ ಗಂಡರೇ ಅನ್ನೋದು ಬೇರೆ ಅಲ್ಲ, ವಿಷಯ ಅಲ್ಲ ಅದು. ಚಾಯ್ಸ್ ಮುಂದೆ ಇದೆ, ಆಗ ಸಂಯಮ, ಆಗ ಗಂಡ ಅನ್ನುವ ನಿಯತ್ತು, ಆಗ ಗಂಡನನ್ನೇ ಕಾಯ್ತೇನೆ ಅನ್ನುವ ಪ್ರೀತಿ, ಗಂಡನಿಗೆ ಮಾತ್ರ ಸಮರ್ಪಣೆ ಅನ್ನುವ ಒಳಗಿನ ದೃಢ ನಿಶ್ಚಯ. ಅವರು ಪತಿವ್ರತೆಯರು. ಆದ್ದರಿಂದ ದ್ರೌಪದಿ, ಆದ್ದರಿಂದ ಸೀತೆ, ತಾರೆಗೆ ರುಮೆ ಇಲ್ಲವಾದಾಗ ಅಥವಾ ರುಮೆಯ ಜೊತೆಗೆ ಇರಬೇಕಾದಾಗ ಸುಗ್ರೀವ ಕರ್ಕೊಂಡು ಹೋದ. ಯಾಕೆ? ವಾಲಿ ಇಲ್ಲದೆ ಇದ್ದಾಗ ಮೈದುನನ ಕರ್ತವ್ಯ ಅತ್ತಿಗೆಯನ್ನು ಸಲಹುವುದು. ಸುಗ್ರೀವನ ಜೊತೆಗೆ ಹೋದರೂ ಕೂಡ ತಾರೆಯ ಮನಸ್ಸಿನಲ್ಲಿ ವಾಲಿಯನ್ನು ಕಳ್ಕೊಂಡಿರಲಿಲ್ಲ. ಅವಳು ಬಂದ ಕೂಡಲೇ ಅದೇ ಪತಿವ್ರತೆ, ಅದೇ ಪಾತಿವ್ರತ್ಯದ ನಿಷ್ಠೆಯಿಂದ ತಾರೆಯ ಸೇವೆ ಮಾಡಿದ್ದಾಳೆ. ತಾರೆ ಎಷ್ಟು ಸೇವೆ ಮಾಡ್ತಾಳೆ ಅಂದರೆ, ವಾಲಿ ಸಾಯುವಾಗ ತಾನು ಸಹಗಮನಕ್ಕೆ ಸಿದ್ಧಳಾಗ್ತಾಳೆ. ಅಲ್ಲಿಯವರೆಗೆ ಸುಗ್ರೀವ ಇದ್ದಾನಲ್ಲ ಅಂತ ತಾರೆ ಎಂದು ಕೂಡ ವಾಲಿ ಸತ್ತಾಗ ಮನಸ್ಸು ಬದಲಿಸಲಿಲ್ಲ. ಸುಗ್ರೀವ ಅನಿವಾರ್ಯವಾಗಿ ಕರ್ಕೊಂಡು ಹೋದಾಗ ಒಪ್ಪಿಕೊಂಡಿದ್ದಾಳೆ. ವಾಲಿ ಬಂದ ತಕ್ಷಣ ಮತ್ತೆ ಪಾತಿವ್ರತ್ಯದ ಪರಾಕಾಷ್ಠೆ ತಾರೆಯದ್ದು. ಅವಳ ಪರಾಕಾಷ್ಠೆಯನ್ನು ನೋಡಿ ರಾಮ ಕೂಡ ಸಾಂತ್ವನ ಮಾಡುವವರೆಗೆ ತಾರೆಯ ಭಕ್ತಿ. ಆದ್ದರಿಂದ ತಾರೆ. ಮಂಡೋದರಿ ನಿಮಗೆ ಗೊತ್ತು, ರಾವಣ ಹೋಗದ ಹೆಣ್ಣು ಮಕ್ಕಳಿಲ್ಲ. ಎಷ್ಟು ಹೆಣ್ಣು ಮಕ್ಕಳ ಹಿಂದೆ ಹೋಗಿದ್ದಾನೆ, ತಾನು ಮಾತ್ರ ಗಂಡನನ್ನು ಒಂದು ಅರೆಕ್ಷಣ ಬಿಡಲಿಲ್ಲ ಮಂಡೋದರಿ. ಅವನು ಅಷ್ಟು ಚಾಯ್ಸ್ ಇಟ್ಕೊಂಡು ಎಲ್ಲರ ಹತ್ರ ಹೋಗುವಾಗ ನಾನು ಒಂದು ಚಾಯ್ಸ್ ಇಡ್ತೇನೆ ಅನ್ನೋ ಒಂದು ಥಾಟಿಗೂ ಹೋಗಲಿಲ್ಲ ಮಂಡೋದರಿ. ನನ್ನ ಗಂಡ, ಅವನು ಎಷ್ಟು ಜನ ಹೆಂಡಂದ್ರ ಹತ್ರ ಬೇಕಾದರೂ ಹೋಗಲಿ, ನನ್ನ ಗಂಡ ನನ್ನ ಗಂಡನೇ ಅಂತ ಕಾದದ್ದಕ್ಕೆ ಮಂಡೋದರಿ. ಇದು ಪತಿವ್ರತೆ ಅನ್ನುವಾಗ, ಅದಕ್ಕೇ ಚಾಯ್ಸ್ ಇಲ್ಲದೇ ಇರುವಾಗ ಕೆಡದೇ ಇರುವುದು ದೊಡ್ಡದಲ್ಲ, ಚಾಯ್ಸ್ ಇರುವಾಗ ಕೆಡದೇ ಇರೋದುಂಟಲ್ಲ ಅದು ದೊಡ್ಡದು. ನನ್ನ ಜೊತೆಗೊಬ್ಬ ಬಹಳ ಬೆಳೆಯುವ ಹುಡುಗ ಇದ್ದಾನೆ. ಅವನು ಯಾವಾಗಲೂ ಹೇಳ್ತಾನೆ, ಅಮ್ಮ ನಮಗೆ ಧೈರ್ಯ ಇಲ್ಲದಕ್ಕೆ ನಾವು ಒಳ್ಳೆಯವರು ಅಂತ ಪ್ರಾಮಾಣಿಕವಾಗಿ ಹೇಳ್ತಾನೆ. ನಮಗೇನಾದರೂ ಧೈರ್ಯ ಇದ್ದರೆ ನಾವು ಇಷ್ಟೊತ್ತಿಗೆ ಎಷ್ಟೋ ಕೆಡ್ತಿತ್ತು. ನಮಗಷ್ಟು ಧೈರ್ಯ ಆಗೋದಿಲ್ಲ ಅಮ್ಮ, ಆದ್ದರಿಂದ ನಾನು ಒಳ್ಳೆಯವ ಅಂತ. ಈ ಪ್ರಾಮಾಣಿಕತೆ ದೊಡ್ಡದು. ಇದು ಅಂದರೆ ನನಗೆ ಚಾಯ್ಸ್ ಇದೆ, ಅವನಿಗೆ ತುಂಬ ದುಡ್ಡು ಇದೆ, ಅವನ ಹತ್ರ ಬೇಕಾದಷ್ಟು ಹೆಣ್ಮಕ್ಳಿದ್ದಾರೆ. ಅವನು ಅದನ್ನೇ ಹೇಳ್ತಾನೆ, ಬಯಸಿ ಬರೋ ಹೆಣ್ಮಕ್ಳಿದ್ದಾಗಲೂ ಕೂಡ ಧೈರ್ಯ ಆಗಲ್ಲಮ್ಮ. ಇದು ಅಂದರೆ ಚಾಯ್ಸ್ ಇದ್ದಾಗಲೂ ಕೂಡ ಅವನಿಗೆ ಧೈರ್ಯ ಆಗಲ್ಲ ಅನ್ನೋದನ್ನು ಹೇಳ್ತಾನೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅನ್ನೋದು ಬೇರೆ ವಿಷಯ. ಆ ಅರ್ಥದಲ್ಲಿ ಉಂಟಲ್ಲ, ಚಾಯ್ಸ್ ಇದ್ದಾಗ ಕೆಡದೇ ಇರೋದು ಅದು ಅಹಲ್ಯೆ. ಆದ್ದರಿಂದ ಅವಳಿಗೆ ಪರಮಾತ್ಮನ ಅಂಶದ ರಾಮನ ಪಾದಸ್ಪರ್ಶ ಆಶ್ರಮಕ್ಕಾದಾಗ ನೀನು ಕಾಣಿಸಿಕೊಳ್ತಿ, ಯಾರೋ ಸಾಮಾನ್ಯರಿಗಲ್ಲ. ನೋಡಿ, ನಿಮಗೆ ರಾಧೆಯ ಕತೆ ಗೊತ್ತಿರ್ಬೋದು, ಇಸ್ಕಾನ್ ಅವರು ಹೇಳುವಂಥದ್ದು. ಪುಟ್ಟ ಮಗು ಹುಟ್ಟುವಾಗ ಕಣ್ಣು ಮುಚ್ಚಿದ್ದು ತೆಗಿಲಿಲ್ಲ ಅಂತ ಆ ಮಗುವಿನ ಕುರಿತು ಕಥೆ. ಅದು ಏನು ಮಾಡಿದರೂ ಕಣ್ಣು ತೆಗಿಲಿಲ್ಲ ಅಂತ. ಹೇಗೆ ಅದಕ್ಕೆ ಬೇಕಾದ ಔಷಧಿ, ಅದಕ್ಕೆ ಬೇಕಾದ ಮಾಟ ಮಂತ್ರ, ಇನ್ನೊಂದು ಮಗದೊಂದು ಏನೇನು ಮಾಡಿದರೂ ಮಗು ಕಣ್ಣು ತೆರೆಯಲ್ಲ. ಪುಟ್ಟ ಮಗು ತೊಟ್ಟಿಲಲ್ಲಿದೆ. ಕಥೆ ಸತ್ಯವ ಸುಳ್ಳ, ಅದು ಜಾನಪದ, ಅದು ಬೇಡ. ನಾನು ಅದರ ಹಿಂದೆ ಇರೋ ಆ ಧ್ವನಿಯನ್ನು ನಿಮಗೆ ಮುಟ್ಟಿಸೋದು. ಆಗ ಅಲ್ಲೇ ಸಮೀಪದಲ್ಲಿದ್ದಂತಹ ಕೃಷ್ಣ
ತನ್ನ ತಂದೆ ತಾಯಿಯ ಜೊತೆಗೆ ಆ ಮಗು ನೋಡೋಕ್ಕೆ ಬಂದ. ಅವನು ಸಣ್ಣ ಹುಡುಗನೇ, ಅವನೇನು ದೊಡ್ಡವನಲ್ಲ. ಆಗ ಅವನು ಸಹಜ ಬಂದ. ಸ್ವಲ್ಪ ಬೆಳೆದ ಹುಡುಗನಿಗೆ ಪುಟ್ಟ ಮಗು ತೊಟ್ಟಿಲಲ್ಲಿರೋದು ಆಕರ್ಷಕ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಕೃಷ್ಣನಿಗೂ ಗೊತ್ತಿಲ್ಲ. ತಂದೆ ತಾಯಿಯ ಜೊತೆಗೆ ಮಗುವಿನ ಹತ್ತಿರ ಬಂದ ಕೃಷ್ಣ ತೊಟ್ಟಿಲಲ್ಲಿರೋ ಮಗುವನ್ನು ಹೀಗೆ ನೋಡಿ ಮಗುವಿನ ಹತ್ತಿರ ನಿಂತ ಅಂತೆ ತೊಟ್ಟಿಲಲ್ಲಿ. ಅದುವರೆಗೆ ಕಣ್ಣು ತೆರೆಯದ ರಾಧೆ, ಅದು ಯಾಕೋ ಕೃಷ್ಣ ದೃಷ್ಟಿ ಬಿದ್ದಾಗ ಏನೋ ಮೀಟಿದ ಹಾಗಾಗಿ ಕಣ್ಣು ತೆರೆದಳಂತೆ. ಪ್ರಥಮ ನೋಡಿದ್ದು ಕೃಷ್ಣನನ್ನು ಅಂತ. ಇದು ಇಸ್ಕಾನ್ ಅವರು ರಾಧೆಯ ಕುರಿತು ಹೇಳುವ ಕಥೆ. ಪ್ರಥಮ ದೃಷ್ಟಿ ಕೃಷ್ಣನ ಮೇಲೆ ಬಿತ್ತು. ಆ ಮೂಲಕ ಜೀವನವನ್ನೆಲ್ಲ ಕೃಷ್ಣನೇ ಅಂತ ತೀರ್ಮಾನ ಮಾಡಿದ್ಲು ಅಂತ. ಆ ಬಳಿಕ ಜೀವನದಲ್ಲಿ ಅವಳು ಬೇರೆ ನೋಡಲೇ ಇಲ್ಲ. ಅಂಥ ರಾಧೆಯ ಕತೆ ಭಾಗವತದಲ್ಲಿಲ್ಲ. ಬ್ರಹ್ಮವೈವರ್ತ ಪೂರ್ತಿಯಾಗಿ ರಾಧೆಯ ಕಥೆಯನ್ನು ಹೇಳುತ್ತೆ, ಅದು ಬೇರೆ ಮಾತು. ಅದು ಆ್ಯಕ್ಚುವಲಿ ಪ್ರಕೃತಿ ತತ್ವವನ್ನು ತಾನೇ ಹೊರ್ತಾನೆ, ತಾನೇ ಸಲಹುತ್ತಾನೆ, ತಾನೇ ಪ್ರೀತಿಸ್ತಾನೆ. ಆದರೆ ಎಂದೂ ಕೂಡ ಪ್ರಕೃತಿ ಪುರುಷ ಮಿಲನ ಇಲ್ಲ ಅನ್ನುವ ಒಂದು ಸೂಚನೆ ಅದು. ರಾಧೆಯ ಮಿಲನ ಇಲ್ಲ. ಹೊತ್ಕೊಂಡು ಹೋಗ್ತಾನೆ, ಒಂದು ಕಡೆ ಇಳಿಸ್ತಾನೆ, ಎಲ್ಲ ಕಥೆ ಬರುತ್ತೆ ಭಾಗವತದಲ್ಲಿ ಸೂಚ್ಯವಾಗಿ. ಅದನ್ನೇ ಮುಂದೆ ರಾಧೆಯಾಗಿ ಬೆಳೆಸಿದ್ರು ಅಂತ. ಇಲ್ಲಿ ನೋಡಿ ಎಷ್ಟು ಪರಿಶುದ್ಧಳು ಅಂದರೆ, ಅದೃಶ್ಯಳಾದವಳು ದೃಶ್ಯಳಾಗಬೇಕಾದ್ರೆ ಅಂಥ ಪರಮ ಪುರುಷ ಬರಬೇಕು. ಸಾಮಾನ್ಯರಿಂದ ಅಲ್ಲ ಅವಳು ಮತ್ತೆ ದೃಶ್ಯಳಾಗಲಿಕ್ಕೆ ಸಾಧ್ಯ. ರಾಧೆಯ ಕಣ್ಣು ತೆರಿಬೇಕಾದ್ರೆ ಕೃಷ್ಣನೇ ಬರಬೇಕು. ಅಹಲ್ಯ ಅದೃಶ್ಯಳಾದವಳು ದೃಶ್ಯಳಾಗಬೇಕಾದ್ರೆ ರಾಮನೇ ಬರಬೇಕು. ಅದು ಗೊತ್ತಿತ್ತು ಗೌತಮರಿಗೆ. ಅವಳು ಸಾಮಾನ್ಯಳಲ್ಲ, ಸಾಮಾನ್ಯ ಬೆಳಕಲ್ಲ ಅದು. ಆ ಬೆಳಕನ್ನು ನೋಡುವುದಕ್ಕೆ ಸಾಮಾನ್ಯ ಕಣ್ಣುಗಳು, ಸಾಮಾನ್ಯ ಪಾದಸ್ಪರ್ಶವೂ ಅಲ್ಲ, ಅದು ಶ್ರೀರಾಮಚಂದ್ರನ ಪಾದಸ್ಪರ್ಶವೇ ಸರಿ ಅಂತ ಹೇಳುವ ಮಟ್ಟಕ್ಕೆ ಅಹಲ್ಯೇ ಎತ್ತರ. ಆ ಕಥೆಯನ್ನು ಹೇಳಿ ನಾನು ಅದನ್ನೇ ಹೇಳಿದ್ದು. ರಾಮ ಮಿಥಿಲೆಗೆ ಹೋಗೋಣ ಅಂತ ಹೇಳುವಾಗ ವಿಶ್ವಾಮಿತ್ರರಿಗೆ ಶಿವಧನುಸ್ಸಿನ ಕಥೆ ಒಂದೇ ಇಲ್ಲ. ಕಾಯ್ತಾ ಇರುವ ಅಹಲ್ಯೆಯ ಭಕ್ತಿಯ ಕೂಗು ಕೂಡ ವಿಶ್ವಾಮಿತ್ರರಿಗೆ ಗೊತ್ತು. ಮಾತ್ರ ಅಲ್ಲ, ವಿಶ್ವಾಮಿತ್ರರಿಗೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದರೂ ಕೂಡ ಅಹಲ್ಯೆಯ ಕೂಗೊಂದು ರಾಮನನ್ನು ಸೆಳೀತದೆ ಖಂಡಿತಕ್ಕೂ. ಹಾಗಾಗಿ ಒಂದು ಕಾಡಿನ ಯಾತ್ರೆ ಅಂದರೆ ಅದು ಬರೇ ರಾಕ್ಷಸ ಸಂಹಾರ ಅಲ್ಲ. ವಿಶ್ವಾಮಿತ್ರರ ಮೂಲಕ ಅಸ್ತ್ರವಿದ್ಯೆ ಮತ್ತು ಅತಿಬಲ ಬಲಗಳ ವಿದ್ಯೆ ಪಡೆದದ್ದೂ ಅಲ್ಲ. ಲೋಕದಲ್ಲಿರುವ ಪೂರ್ವಜರ ಕಥೆಯನ್ನು ಹೇಳುವ ಸಗರನ ಕಥೆಯನ್ನು ಕೇಳಿ, ಗಂಗೆಯ ಕಥೆಯನ್ನು ಕೇಳಿ ಅಷ್ಟೇ ಅಲ್ಲ, ಅದರಾಚೆಗೆ ಒಂದು ಭಕ್ತಿಯ ಸಾರ ಸರ್ವಸ್ವವಾಗಿ ಬಿದ್ದ ಅಹಲ್ಯೆಯ ಉದ್ಧಾರ ಕೂಡ ಇದೆ. ಆ ಅಹಲ್ಯೆಯನ್ನು ಉದ್ಧರಿಸಿದ ನಂತರ ಮುಂದಕ್ಕೆ ಹೋಗಿ ಮತ್ತೆ ವಿಶ್ವಾಮಿತ್ರರು ತನ್ನ ಕಥೆಯನ್ನೇ ಆರಂಭ ಮಾಡ್ತಾರೆ. ಕುಶ ಅಂತ ಒಬ್ಬ ಇದ್ದ, ಅವನ ಮಗ ಕುಶನಾಭ ಅಂತ ಇದ್ದ. ಆ ಕುಶನಾಭನಿಗೆ ಮಕ್ಕಳಿರಲಿಲ್ಲ. ಅವನಿಗೆ ಮುಂದೆ ಯಾರೋ ಅನುಗ್ರಹ ಮಾಡಿ ನೀನು ಮುಂದೆ ಮಗನನ್ನು ಪಡೀತಿ, ಗಾಧಿ ಅಂತ ಅವನ ಹೆಸರು, ಅವನಿಂದ ನೀನು ಲೋಕವಿಖ್ಯಾತನಾಗ್ತಿ, ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಗಾಧಿ ಹುಟ್ಟಿದ. ಆ ಗಾಧಿಗೆ ಹುಟ್ಟಿದ ಮಗನೇ ನಾನು. ನನಗೆ ಕುಶನ ವಂಶದಿಂದ ಬಂದದ್ದರಿಂದ ಕೌಶಿಕ ಅಂತ ಹೆಸರು. ನಾನು ಕೌಶಿಕನಾದರೆ ನನಗೊಬ್ಬಳು ಅಕ್ಕ ಇದ್ಲು ಸತ್ಯವತಿ ಅಂತ. ಆ ಸತ್ಯವತಿಯನ್ನು ರುಚಿಕ ಮದುವೆಯಾದ. ಆ ಸತ್ಯವತಿಯೇ ಮುಂದೆ ಕೌಶಿಕಿ ನದಿ ಆದ್ಲು. ನಾನು ಆ ನದಿ ದಡದಲ್ಲೇ ಹೆಚ್ಚು ಇರ್ತಿದ್ದೆ ಅಂತ ವಿಶ್ವಾಮಿತ್ರರು ತನ್ನ ಕಥೆಯನ್ನು ಅಷ್ಟೇ ಹೇಳಿ ನಿಲ್ಲಿಸ್ತಾರೆ. ಭಾರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ನಮ್ಮನ್ನು ನಿಜವಾಗಿ ಬೆಳೆಸುವ ಗುರು ಇದ್ದಾನಲ್ಲ, ಅವನ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಮತ್ತು ಗೊತ್ತಿರುವವರ ಹತ್ರ ನಾವು ಗುರು ಅಂತ ತಿಳಿದು ಹೋಗಲಿಕ್ಕೆ ಸಾಧ್ಯ ಆಗದ ಹಾಗೆ ಅವರು ರಹಸ್ಯವಾಗಿಯೇ ಉಳಿತಾರೆ. ವಿಶ್ವಾಮಿತ್ರರ ರಹಸ್ಯವನ್ನು ಅವರು ಹೇಳೋದೇ ಇಲ್ಲ. ಹಾಗಂತ ವೆರಿ ಇಂಟ್ರೆಸ್ಟಿಂಗ್ಲಿ ನಾವು ಕಂಪ್ಲೀಟ್ ಅವರಿಂದ ಅನುಗ್ರಹ ಪಡೆದ ಮೇಲೆ ಯಾರೋ ಒಬ್ಬರು ಮೂರನೇವರು ಅವರು ಏನು ಗೊತ್ತಾ ಅಂತ ನಮಗೆ ಹೇಳ್ತಿರ್ತಾರೆ. ನನಗೆ ಹೀಗೆಲ್ಲ ಹೇಳುವಾಗ ನನ್ನ ಗುರುಗಳೇ ನೆನಪಾಗ್ತಾರೆ. ತಪ್ಪು ಭಾವಿಸಬೇಡಿ, ಅದು ನನ್ನ ಅನುಭವದ ಮಿತಿ ಇದ್ದರೂ ಇರ್ಬೋದು. ನನಗೆ ಸತ್ಯಕಾಮರು ಏನು ಅಂತಲೇ ಗೊತ್ತಿಲ್ಲದೆ ನಾನು ಹೋದದ್ದು. ನನಗೆ ಏನೂ ಗೊತ್ತಿಲ್ಲ, ನನಗೆ ಅವರು ಏನೂ ಗೊತ್ತಿಲ್ಲ. ಒಬ್ಬ ಕಚ್ಚೆಯ ಮುದುಕ ಅಷ್ಟೇ ಗೊತ್ತು ನನಗೆ. ಕಚ್ಚೆ ಹಾಕ್ಕೊಂಡು ಜುಬ್ಬ ಹಾಕ್ಕೊಂಡು ಒಬ್ಬ ಮುದುಕ ಬಂದರು,
ನನಗೆ ಇವರನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನಿಸ್ತು. ನಾನು ಹೋದೆ, ಮುಗೀತು. ನನಗೆ ಅವರು ಬರೀತಾರೆ, ಅವರು ತಂತ್ರ ಸಾಧಕರು, ಅವರಿಗೆ ಶಕ್ತಿಗಳಿವೆ, ಅವರಿಗೆ ಸಿದ್ಧಿ, ನನಗೆ ಏನೂ ಗೊತ್ತಿಲ್ಲ. ನಾನು ಅವರ ಹತ್ರ ಹೋಗ್ತೇನೆ ಅಂತ ತೀರ್ಮಾನ ಆಗಿ ಅವರ ಹತ್ರ ಹೋಗುವಾಗಲೂ ಕೂಡ ನನಗೆ ಏನು ಅಂದರೆ ಏನೂ ಗೊತ್ತಿಲ್ಲದೆ ಇರುವ ಹೊತ್ತಿನಲ್ಲಿ ನನ್ನ ಪಕ್ಕದ ಮನೆಯ ಮುರಾರೆಣ್ಣ, ಅವರ ಮನೆಗೆ ಇವರು ಬರ್ತಿದ್ದದ್ದು ಸತ್ಯಕಾಮರು, ಆ ಮುರಾರೆಣ್ಣ ನನಗೆ ನಿನಗೆ ಅವರು ಅಂದರೆ ಏನು ಅಂತ ಗೊತ್ತಾ ಅಂತ ಕತೆ ಹೇಳ್ತಿದ್ರು. ನಾನು ಕಣ್ಣು ಬಾಯಿ ಬಿಟ್ಟು ಕತೆ ಕೇಳ್ತಾ ಇದ್ದೆ. ಅವರು ಹಾಗೆ, ಅವರು ಹೀಗೆ, ಅವರಿಗೆ ಸೂರ್ಯ ವಿಜ್ಞಾನ ಗೊತ್ತು, ಅವರ ಕಣ್ಣಿನಲ್ಲಿ ಶಕ್ತಿಯಿಂದ ಅವರ ಹೂವಿನ ಬಣ್ಣ, ಏನೇನೋ ಕತೆ ಹೇಳ್ತಿದ್ರು. ನನಗೆಲ್ಲ ಹೊಸ್ತು. ವಿಶ್ವಾಮಿತ್ರರ ಬಗ್ಗೆ ರಾಮಲಕ್ಷ್ಮಣರಿಗೆ ಏನೂ ಗೊತ್ತಿಲ್ಲ. ವಸಿಷ್ಠರು 4 ವಾಕ್ಯ ಹೇಳಿದ್ಬಿಟ್ರೆ ಏನೂ ಗೊತ್ತಿಲ್ಲ. ಈ ದಾರಿಯನ್ನು ನಡೆಯುವ ಹೊತ್ತಿಗೂ ಕೂಡ ವಿಶ್ವಾಮಿತ್ರರು ತಾನು ಯಾವ ಕುಲ ಅಂತ ಇಂಟ್ರೊಡ್ಯೂಸ್ ಮಾತ್ರ ಮಾಡಿದರೆ ಏನೂ ಹೇಳಲಿಲ್ಲ. ಮುಂದೆ ಪ್ರಯಾಣ ಪ್ರಾರಂಭ ಆಯಿತು. ಇನ್ನೇನು ಮಿಥಿಲೆಗೆ ಹತ್ರ ಆಗಬೇಕು. ಆಗ ಜನಕರಾಜನಿಗೆ ಗೊತ್ತಾಯಿತು ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರ್ಕೊಂಡು ಬರ್ತಿದ್ದಾರೆ ಅಂತ. ಜನಕರಾಜ ತಕ್ಷಣ ತನ್ನ ಕುಲಪುರೋಹಿತನಾದ ಶತಾನಂದರು ಅಂದರೆ ಗೌತಮ ಪುತ್ರ, ಗೌತಮ ಅಹಲ್ಯೆಯ ಮಗ, ಆ ಶತಾನಂದರನ್ನು ಕರ್ಕೊಂಡು ಅವರನ್ನು ಬಹಳ ದೂರ ಬಂದು, ಇನ್ನೂ ಅರಮನೆ ಎಲ್ಲೋ ಇದೆ, ರಾಜ್ಯದ ಮುಖ್ಯ ಪಟ್ಟಣ, ಬಹಳ ದೂರ ಬಂದು ಅವರನ್ನು ಸ್ವಾಗತಿಸಬೇಕು ಅಂತ ಬಂದಿದ್ದಾರೆ. ಬಂದಾಗ ಶತಾನಂದ ಗೌತಮ ಪುತ್ರ ಎದುರಾಬದುರಾಗ್ತಾರೆ ರಾಮಲಕ್ಷ್ಮಣ ವಿಶ್ವಾಮಿತ್ರರಿಗೆ ಜನಕನ ಸಹಿತ. ಆಗ ಶತಾನಂದ, ಓಹೋ ನೀವು ಎಲ್ಲಿಂದ ಬಂದ್ರಿ, ವಿಶ್ವಾಮಿತ್ರರು ಎಲ್ಲಿ ಎಲ್ಲ ನೀವು ಕರ್ಕೊಂಡು ಹೋದ್ರಿ ಅಂತ ವಿಶ್ವಾಮಿತ್ರರಿಗೆ ಕೇಳಲಾಗಿ ಅವರು ಅದೆಲ್ಲ ಕತೆ ಹೇಳ್ತಾ, ಆಗ ರಾಮಲಕ್ಷ್ಮಣರು ಅಹಲ್ಯೆಯ ಆಶ್ರಮಕ್ಕೂ ಹೋಗಿದ್ದರು. ಅಹಲ್ಯೆಯ ಪಾದಸ್ಪರ್ಶ, ರಾಮ ಪಾದಸ್ಪರ್ಶ ಮಾಡಿದ್ರಿಂದ ಅಹಲ್ಯೆ ಮತ್ತೆ ಅದೃಶ್ಯಳಾಗಿದ್ದವಳು ದೃಶ್ಯಳಾದಳು. ಈ ಕಥೆ ಅಲ್ಲಿ ಅನಾವರಣ ಆಗುತ್ತೆ. ತಕ್ಷಣ ಶತಾನಂದ ಗುಣಗಾನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಓಹ್, ನನ್ನ ಅಪ್ಪ ಅಮ್ಮ ಮತ್ತೆ ಒಂದಾದರ, ಇಲ್ಲಿಯವರೆಗೆ ಅದೃಶ್ಯಳಾಗಿದ್ದ ನನ್ನ ತಾಯಿ ಮತ್ತೆ ಕಾಣಿಸಿಕೊಳ್ಳುವಂತೆ ಆಯಿತಾ, ನಿಮ್ಮ ಪುಣ್ಯದಿಂದ ಅದನ್ನು ಸಾಧ್ಯವಾಗಿಸಿದ ವಿಶ್ವಾಮಿತ್ರರು ಇಷ್ಟೆಲ್ಲವನ್ನು ನಿಮ್ಮ ಕಡೆಯಿಂದ ಮಾಡಿಸಿಬಿಟ್ಟರ, ನನಗಿದು ಧನ್ಯತೆಯ ದಿನ, ಬನ್ನಿ ಅಂತ ಹೇಳ್ತಾ, ನಿಮಗೆ ವಿಶ್ವಾಮಿತ್ರರು ಎಂದರೆ ಯಾರು ಗೊತ್ತಾ ಅಂತ ವಿಶ್ವಾಮಿತ್ರರ ಕುರಿತು ಕೇಳ್ತಾರೆ. ಗೊತ್ತಿಲ್ಲ ಅಂತ ಇವರು ಹೇಳಲ್ಲ, ಗೊತ್ತಿಲ್ಲ ಅಂತ ಅರ್ಥ ಆಗುತ್ತೆ ಶತಾನಂದರು ಕಥೆ ಹೇಳುವಾಗ. ಏನು ವಿಶ್ವಾಮಿತ್ರರ ಕಥೆ ನಾಳೆ ನೋಡೋಣ. ನಮಸ್ಕಾರ.